ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತೆಲ್ರಿಗೂ ತಮ್ಮೆಲ್ಲರಿಗೂ ಈ ವೆಲ್ತ್ ಆಪರ್ಚುನಿಟೀಸ್ ವರ್ಲ್ಡ್ ಪ್ರೆಸೆಂಟೇಷನ್ಗೆ ಸ್ವಾಗತ. ಇನ್ನ 2-3 ನಿಮಿಷದಲ್ಲಿ ನಾವು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ದೇವರಾಜ್ ಒಂದು 2 ನಿಮಿಷ ವೇಟ್ ಮಾಡ್ಬೋದಾ ಅಥವಾ ಸ್ಟಾರ್ಟ್ ಮಾಡೋದಾ? ಆಯ್ತು, 7:05 ಗೆ ಮಾಡೋಣ. ಇದು ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣ್ತಾ ಇದೆ. 7:05 ಸ್ಟಾರ್ಟ್ ಮಾಡ್ಬಿಡಿ. 7:05 ಗೆ ನೀಲ್ಕಂಠ್ ಕೇಳಿಸ್ತಿದ್ಯಾ? ಕೇಳಿಸ್ತು 7:05 ಗೆ. ಓಕೆ, ಇನ್ನೊಂದು ನಿಮಿಷ ಇದೆ. ಓಕೆ, ದೇವರಾಜ್ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇವತ್ತಿನ ವಾವ್ ಪ್ರೆಸೆಂಟೇಷನ್ಗೆ, ವೆಲ್ತ್ ಆಪರ್ಚುನಿಟೀಸ್ ವರ್ಲ್ಡ್ ಪ್ರೆಸೆಂಟೇಷನ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆಲಿ ದೇವರಾಜ್ ಟಿ.ಎನ್, ಸ್ಟೇಟ್ ಹೆಡ್ ಗ್ಲೋಬಲ್ ಗಾರ್ನರ್ ನಮ್ಮ ಜೊತೆಲಿ ಇದ್ದಾರೆ. ಸೊ ಅವರು ನಿಮ್ಗೆ ಇವತ್ತು ಸಂಪೂರ್ಣವಾದ ಒಂದು ಅಪರ್ಚುನಿಟಿ, ಗ್ಲೋಬಲ್ ಗಾರ್ನರ್ ಅಪರ್ಚುನಿಟಿ ಬಗ್ಗೆ ನಿಮ್ಗೆ ಡಿಟೇಲ್ ಆಗಿ ಪ್ರೆಸೆಂಟೇಷನ್ ಕೊಡ್ತಾರೆ. ಸೊ ಓವರ್ ಟು ದೇವರಾಜ್. ಎಲ್ಲರೂ ಮ್ಯೂಟ್ ಮಾಡ್ಲಿಕ್ಕೆ ಬೆಸ್ಟ್ ಅಂತ, ಮ್ಯೂಟ್ ಮಾಡ್ಬೇಕಾ ಅಂತ ಎಲ್ಲರೂ. ಓಕೆ ಮಾಡ್ತೇನೆ. ಏನೋ ನಾಯ್ಸ್ ಬಂತು ಮಧ್ಯದಲ್ಲಿ. ಎಲ್ಲ ಮ್ಯೂಟ್ ಮಾಡಾಯ್ತು ಸರ್. ಎಲ್ಲರದ್ದು ಒಂದು ಟೈಮ್ ಮ್ಯೂಟ್ ಮಾಡ್ಬಿಡಿ. ಓಕೆ, ಸ್ನೇಹಿತರೆ ನಮಸ್ಕಾರ. ವೆಲ್ತ್ ಆಪರ್ಚುನಿಟೀಸ್ ವರ್ಲ್ಡ್ ಪ್ರೆಸೆಂಟೇಷನ್ ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಮೋಸ್ಟ್ಲಿ ಇವತ್ತು ತುಂಬಾ ಜನ ಫಸ್ಟ್ ಟೈಮ್ ಈ ಒಂದು ಪ್ರೋಗ್ರಾಮ್ಗೆ ಬಂದಿದ್ದೀರಾ. ನಮ್ಮೆಲ್ಲರನ್ನ ಗ್ಲೋಬಲ್ ಗಾರ್ನರ್ ಕರ್ನಾಟಕದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಯಮಾಡಿ ಯಾರ್ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ಇಲ್ಲಿ ನಿಮ್ಮ ಒಂದು ಹೆಸರನ್ನ ಚಾಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಬರ್ದ್ಬಿಡಿ ನಿಮ್ದು. ಯು ಕ್ಯಾನ್ ಪುಟ್ ಯುವರ್ ನೇಮ್ ಇನ್ ಚಾಟ್ ಬಾಕ್ಸ್. ಫಸ್ಟ್ ಟೈಮರ್ಸ್ ಪ್ಲೀಸ್. ಪ್ರಜ್ವಲ್ ಶೆಟ್ಟಿ. ಓಕೆ, ಒಂದೇ ಹೆಸರ, ಒಬ್ಬರೇನ ಬಂದಿರೋದು ಫಸ್ಟ್ ಟೈಮ್? ತುಂಬಾ ಜನ ಇದ್ದಾರೆ. This is Hemant Kumar. Okay, welcome ಎಲ್ರಿಗೂ. I can't follow Kannada. I am attending first time. Okay,
Sir, today we have a Kannada presentation only. If you want to if you want presentation in English, we have a English presentation on Saturday. No problem. You can inform your people that who invited you. They will send you the link on Saturday. You can attend. Otherwise, they will send you the recorded version of English, so you can see that one. Okay. Otherwise, you can call them. They will guide you, sir, what to do. So Saturday we have an English presentation. So today is Kannada presentation. Okay, ಸ್ನೇಹಿತರೆ, ಈಗ ಫಸ್ಟ್ ಟೈಮ್ ಬಂದಿದ್ದೀರಾ ನೀವೆಲ್ಲ. ಏನಪ್ಪಾ ಇದು ವೆಲ್ತ್ ಆಪರ್ಚುನಿಟೀಸ್ ವರ್ಲ್ಡ್ ಅಂದ್ರೆ ಏನ್ ಪ್ರೆಸೆಂಟೇಶನ್ ಅನ್ನೋದು ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಈ ಒಂದು ಎಂಟೈರ್ ಪ್ರೆಸೆಂಟೇಶನ್ ಆಲ್ಮೋಸ್ಟ್ 1 hour 45 minutes ವರೆಗೂ ಇರುತ್ತೆ. ಇಲ್ಲಿ ನಾವು ನಮ್ಮ ಒಂದು ಕಂಪನಿಯ ಎಂಟೈರ್ ಪ್ರೆಸೆಂಟೇಶನ್ ಅನ್ನ, ಸೊ ಯಾವ ಕಂಪನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು, ನಾವ್ ಏನ್ ಮಾಡ್ಲಿಕ್ಕೆ ಹೊರಟಿದೀವಿ, ನಮ್ಮ ಉದ್ದೇಶ ಏನು, ಇದರಲ್ಲಿ ನಿಮ್ಮ ಪಾತ್ರ ಏನು, ಯಾರಿಗೆ ಏನೆಲ್ಲ ಅನುಕೂಲಗಳಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ 4 ಸೆಗ್ಮೆಂಟ್ ಅಲ್ಲಿ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಮೊದಲನೇ ಸೆಗ್ಮೆಂಟ್ ಅಲ್ಲಿ ಕಂಪನಿಯ ಒಂದು ಡೀಟೇಲ್ಸ್ ಪ್ಲಸ್ ವೆಂಡರ್ ಬೆನಿಫಿಟ್. ಸೊ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಅಥವಾ ನೀವು ವೆಂಡರ್ಸ್ ಆಗಿದ್ರೆ ನಿಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಬೇಕು ಅನ್ನೋ ಆಸೆ ಇದ್ರೆ, ಸೊ ಗ್ಲೋಬಲ್ ಗಾರ್ನರ್ ನಿಮ್ಗೊಂದು ವೇದಿಕೆಯನ್ನ ಕೊಡುತ್ತೆ. ಅದು ಯಾವ ರೀತಿ ಕೊಡುತ್ತೆ ಮತ್ತೆ ನಿಮ್ಗೆ ಆಗುವಂತಹ ಪ್ರಯೋಜನಗಳೇನು ಅನ್ನೋದನ್ನ ಫಸ್ಟ್ ಸೆಗ್ಮೆಂಟ್ ಅಲ್ಲಿ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದಾದ ನಂತರ ಇಲ್ಲಿ ಗ್ಲೋಬಲ್ ಗಾರ್ನರ್ ಅಲ್ಲಿ ಯೂಸ್ ಮಾಡುವಂತಹ ಯೂಸರ್ಸ್, ನೀವು ವೆಂಡರ್ಸ್, ನೀವು ಬಿಸ್ನೆಸ್ ಮ್ಯಾನ್ಗೆ ನಾವೇನ್ ಪ್ಲಾಟ್ಫಾರ್ಮ್ ಅನ್ನ ಕೊಡ್ತೀವಿ, ಇಲ್ಲಿ ಯೂಸರ್ಸ್ ಆದವರು ಇದನ್ನ ಯೂಸ್ ಮಾಡಿದ್ರೆ, ಸೊ ಇಲ್ಲಿ ಅವ್ರಿಗೆ ಆಸ್ ಎ ಯೂಸರ್ ಅವ್ರಿಗೆ ಏನ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾವು ಸೆಕೆಂಡ್ ಪಾರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಮೂರನೇ ಭಾಗದಲ್ಲಿ ವಿ ಹ್ಯಾವ್ ಎ ಫ್ರಾಂಚೈಸಿ ಮಾಡ್ಯೂಲ್ ಆಫ್ ಗ್ಲೋಬಲ್ ಗಾರ್ನರ್, ದಟ್ ಈಸ್ ಕಾಲ್ಡ್ ಯುಪಾಸ್, ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್. ಇಟ್ ಇಸ್ ಇನ್ನೂ ಒಂದು ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಇಟ್ ಇಸ್ ಎ ಡಿಜಿಟಲ್ ಮಾಲ್. ಸೊ ಆ ಒಂದು ಫ್ರಾಂಚೈಸಿಯನ್ನ ಕೂಡ ನಮ್ಮಲ್ಲಿ ಇದೆ. ಸೊ ಅದರ ಪ್ರಯೋಜನಗಳೇನು ಮತ್ತೆ ಅದನ್ನ ಯಾರು ತಗೋಬಹುದು ಮತ್ತೆ ಅದರಿಂದ ಆಗುವ ಅನುಕೂಲಗಳೇನು ಅನ್ನೋದನ್ನ ಥರ್ಡ್ ಪಾರ್ಟ್ ಅಲ್ಲಿ. ಕಡೆಯದಾಗಿ ಎಂಟೈರ್ ಗ್ಲೋಬಲ್ ಗಾರ್ನರ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಆಗ್ಬೇಕು ಅಂದ್ರೆ ಅಥವಾ ನೀವು ಕೂಡ ಈ ಕಂಪನಿ ಜೊತೆ ಪಾರ್ಟ್ನರ್ ಆಗ್ಬೇಕು ಅಂತ ಹೇಳಿದ್ರೆ, ವಿ ಹ್ಯಾವ್ ಸಮ್ ಲಿಮಿಟೆಡ್ ಸೀಟ್ಸ್. ವಿ ಹ್ಯಾವ್ ಅರೌಂಡ್ 1300 people. ವಿ ಆರ್ ಲುಕಿಂಗ್ ಫಾರ್ ಎಂಟೈರ್ ಕರ್ನಾಟಕ ಫಾರ್ ಎನ್ ಡಿಸ್ಟ್ರಿಬ್ಯೂಟರ್ ಪೋಸ್ಟ್. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ದಟ್ ವಿ ವಿಲ್ ಎಕ್ಸ್ಪ್ಲೈನ್ ಯು. ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಲಾಸ್ಟ್ ಪಾರ್ಟ್ ಅಲ್ಲಿ. ಸೊ ಈ ಒಂದು ಎಂಟೈರ್ ಪ್ರೆಸೆಂಟೇಶನ್ ಅನ್ನ ಗಮನದಲ್ಲಿಟ್ಟು ಕೇಳಿ, ಯಾಕೆಂದ್ರೆ ಖಂಡಿತವಾಗ್ಲೂ ಫಸ್ಟ್ ಟೈಮ್ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬೈ ಚಾನ್ಸ್ ಅರ್ಥ ಆದ್ರೂ ಕೂಡ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೂ ಕೂಡ ಸ್ವಲ್ಪ ಸಮಯ ಹಿಡಿಬಹುದು. ಸೊ ನಾನು ಮತ್ತೆ ಟೈಮ್ ಅನ್ನ ವೇಸ್ಟ್ ಮಾಡಿದೆ. ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ದ ಪ್ರೆಸೆಂಟೇಶನ್. ಸೊ ನಮ್ಮ ಒಂದು ಮುಖ್ಯ ಗುರಿ ಏನಪ್ಪಾ ಅಂತ ಹೇಳಿದ್ರೆ, ಟು ಕ್ರಿಯೇಟ್ 21,000 ಎಂಟರ್ಪ್ರೈನರ್ಸ್, 36 lakhs digitally empowered vendors and 72 lakhs sustainable jobs by March 22. ಸೊ ಹಾಗಾದ್ರೆ ವಾವ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಮುಂಚೆ ನಿಮ್ಗೆ ಗ್ಲೋಬಲ್ ಗಾರ್ನರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ, ಅಥವಾ ನೀವು ಗ್ಲೋಬಲ್ ಗಾರ್ನರ್ ನ ಎಲ್ಲಾ ಅಪ್ಡೇಟ್ ಗಳನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ, ನೀವು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಜಾಯಿನ್ ಆಗ್ಬೋದು. ಅದೇ ರೀತಿಯಾಗಿ ಟೆಲಿಗ್ರಾಮ್ ಅಲ್ಲಿ ಕೂಡ ನಾವಿದ್ದೀವಿ. ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ, ಅಥವಾ ನೀವು ಗೂಗಲ್ ಫಾರ್ಮ್ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾದ್ರೆ ವಾಟ್ ಈಸ್ ವಾವ್? ಸೊ ನಾನು ಎಲ್ರಿಗೂ ಮ್ಯೂಟ್ ಮಾಡಿದ್ದೀನಿ. ಸೊ ಯು ಕಾಂಟ್ ಅನ್ಮ್ಯೂಟ್ ಯುವರ್ ಸೆಲ್ಫ್. ಸೊ ಇನ್ ಬಿಟ್ವೀನ್ ವಿ ವಿಲ್ ಗಿವ್ ಯು ದ ಟೈಮ್ ವೇರ್ ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್. ಇನ್ನು ಮಧ್ಯದಲ್ಲಿ ನಿಮ್ಗೆ ಏನಾದ್ರು ಪ್ರಶ್ನೆಗಳು ಬಂದ್ರೆ ನಾವು ನಿಮ್ಗೆ ಒಂದು ಅವಕಾಶ ಕೊಡ್ತೀವಿ. ಈಗ ಎಲ್ರಿಗೂ ನಾನು ಮ್ಯೂಟ್ ಮಾಡಿದ್ದೀನಿ, ನೀವು ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಏನಾದ್ರು ವಾಯ್ಸ್ ಕೇಳಿಲ್ಲ ಅಥವಾ ಕಷ್ಟ ಆಯ್ತು ಅಂದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ನಮ್ಮ MCPs ಇದ್ದಾರೆ, ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅಥವಾ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಪ್ರಶ್ನೆಗಳನ್ನ ಕೂಡ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ನಮ್ಮ MCPs ಇಲ್ಲಿದ್ದಾರೆ, ನಮ್ಮ ಮಾಸ್ಟರ್ ಚಾನಲ್ ಪಾರ್ಟ್ನರ್ಸ್, ಅವರು ನಿಮ್ಗೆ ಕ್ವಶನ್ ಆನ್ಸರ್ ಅನ್ನ ಕೊಡ್ತಾರೆ. ಸೊ ಹಾಗಾದ್ರೆ ವಾಟ್ ಈಸ್ ವಾವ್? ವಾವ್ ಅನ್ನೋದು ಒಂದು ಕಂಟಿನ್ಯೂಸ್ ಸೀರೀಸ್ ಆಫ್ ಟ್ರೈನಿಂಗ್ ವರ್ಕ್ಶಾಪ್. ಅಪ್ರಾಕ್ಸಿಮೇಟ್ಲಿ ವಿ ಆರ್ ಪ್ಲಾನಿಂಗ್ 600 ವರ್ಕ್ಶಾಪ್ಸ್ ಫಾರ್ 2 months. ಆಲ್ಮೋಸ್ಟ್ ಆಲ್ ಇದು 1.5 month ಆಗಿದೆ. ವಿ ಆರ್ ಪ್ಲಾನಿಂಗ್ ಟಿಲ್ ದ ಎಂಡ್ ಆಫ್ ಸೆಪ್ಟೆಂಬರ್. ಅಲ್ಲಿವರೆಗೂ ಸುಮಾರು 600 ವಾವ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನ, ವರ್ಕ್ಶಾಪ್ಸ್ ಅನ್ನ ವಿ ಆರ್ ಪ್ಲಾನಿಂಗ್ ಅಂಡ್ ವಿ ಆರ್ ಡೂಯಿಂಗ್ ಇಟ್ ಅಕ್ರಾಸ್ ಇಂಡಿಯಾ. ಏನಕ್ಕೆ ಅಂದ್ರೆ ಇದು ಜನರ ವೆಲ್ತ್ ಕ್ರಿಯೇಷನ್ ಅನ್ನ ಮಾಡ್ಲಿಕ್ಕೆ ಅಷ್ಟೇ ಅಲ್ಲದೆ ನಾಳೆಯ ನಾಯಕರನ್ನ ಆಯ್ಕೆ ಮಾಡ್ಲಿಕ್ಕೆ. ಸೊ
ಏನಕ್ಕೆ ಅಂತ ಹೇಳಿದ್ರೆ ವಿ ವಾಂಟೆಡ್ ಟು ಕ್ರಿಯೇಟ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಆರ್ಗನೈಸೇಷನ್ ಫ್ರಮ್ ಇಂಡಿಯಾ. ಅದಕ್ಕೆ ವಿ ನೀಡ್ 21,000 ಎಂಟರ್ಪ್ರೈನರ್ಸ್ ಅಕ್ರಾಸ್ ಇಂಡಿಯಾ. ಸೊ ಕರ್ನಾಟಕದಿಂದ ವಿ ನೀಡ್ 1,300 ಪೀಪಲ್. ಸೊ ನಾಳೆಯ ನಾಯಕರನ್ನ ಆಯ್ಕೆ ಮಾಡುವ ಮೂಲಕ ಇಡೀ ದೇಶದ ವೆಲ್ತ್ ಕ್ರಿಯೇಷನ್ ಅನ್ನ ಮಾಡಬೇಕು, ನಮ್ಮ ಹೊಸ ವೆಲ್ತ್ ಕ್ರಿಯೇಷನ್ ಅನ್ನ ಕೂಡ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿ ಆರ್ ಡೂಯಿಂಗ್ ದಿಸ್ ವಾವ್. ಅದಕ್ಕೆ ಈ ಒಂದು ಹೆಸರನ್ನ ಕೊಟ್ಟಿದ್ದೀವಿ, ವೆಲ್ತ್ ಆಪರ್ಚುನಿಟೀಸ್ ವರ್ಲ್ಡ್ ಅಂತ ಹೇಳಿ. ಸೊ ದಿಸ್ ಇಸ್ ಅವರ್ ಓತ್. ಸೊ ಆಲ್ ದ GGNs, ಗ್ಲೋಬಲ್ ಗಾರ್ನರ್ ಅಲ್ಲಿ ಯಾರಿದ್ದಾರೆ, ವಿ ಜಸ್ಟ್ ರೆಸ್ಪೆಕ್ಟ್ ದಿಸ್ ಓತ್ ಅಂಡ್ ವಿ ಆಲ್ ಟುಕ್ ದಿಸ್ ಓತ್. So this company is proudly made in India. It is a totally Indian company by Indians. ನಮ್ಮ ಕಂಪನಿಯ ಸಂಪೂರ್ಣ ಹೆಸರು ಗ್ಲೋಬಲ್ ಗಾರ್ನರ್ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್. ನಮ್ಮ ಸಂಸ್ಥೆ ಇದು ಪ್ರಾರಂಭ ಆಗಿದ್ದು 2016ರಲ್ಲಿ, ಫೆಬ್ರವರಿ 2016ರಲ್ಲಿ ಪ್ರಾರಂಭ ಆದಂತಹ ಕಂಪನಿ. ನಮ್ಮ ಆಪ್ ಗ್ಲೋಬಲ್ ಗಾರ್ನರ್ ಯೂನಿವರ್ಸಲ್ ಆಪ್ ಫಸ್ಟ್ ಟೈಮ್ ಲಾಂಚ್ ಆಗಿದ್ದು ಏಪ್ರಿಲ್ 2017 ಸೊ ಇಲ್ಲಿವರೆಗೂ ನಾವು 120 ಕೋಟಿ GMV ಅನ್ನ ಮಾಡಿದ್ದೀವಿ. ಆಲ್ರೆಡಿ ವಿ ಡನ್ 120 crores GMV. ಸೊ ದ ಕಂಪನಿ ಸ್ಟಾರ್ಟೆಡ್ ವಿತ್ ಅ ಲೋನ್ ಆಫ್ 3.8 lakhs, 3,08,000ದಲ್ಲಿ ಪ್ರಾರಂಭವಾದಂತಹ ಕಂಪನಿ ಇವತ್ತು 216 crore ಕಂಪನಿಯಾಗಿ ಬೆಳೆದಿದೆ. ನೌ ಅವರ್ ವ್ಯಾಲ್ಯೂಯೇಷನ್ ಇಸ್ ಮೋರ್ ದೆನ್ 216 crores. ಇದನ್ನ ವ್ಯಾಲ್ಯೂಯೇಷನ್ ಮಾಡಿದವರು ಒಂದು ಪ್ರತಿಷ್ಠಿತ ಕಂಪನಿ ಆದಂತಹ ಪ್ಯಾಂಥೋಮೆತ್ ಕ್ಯಾಪಿಟಲ್ ಅಡ್ವೈಸರಿ ಪ್ರೈವೇಟ್ ಲಿಮಿಟೆಡ್ ಅವರು 2019ರ ರಿಪೋರ್ಟ್ ನಲ್ಲಿ 216 ಕೋಟಿ ವ್ಯಾಲ್ಯೂಯೇಷನ್ ಅನ್ನು ಹೊಂದಿರುವಂತಹ ಕಂಪನಿ ಗ್ಲೋಬಲ್ ಗಾರ್ನರ್ ಅಂತ ಹೇಳಿದ್ದಾರೆ. ನಿಮ್ಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋರು ನಮ್ಮ ಸಂಸ್ಥೆಯ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ವಿಕಾಸ್ ರಾವತ್ ಸರ್ ಅವರು. ಇವರು 2018ರಲ್ಲಿ ಗುಜರಾತ್ ಮತ್ತೆ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಿಂದ ಅವಾರ್ಡ್ ಅನ್ನು ಕೂಡ ಪಡೆದಿದ್ದಾರೆ. ಸೊ ಯಂಗ್ ಅಚೀವರ್ ಮತ್ತೆ ಜಿ ಬಿಸ್ನೆಸ್ ಅವಾರ್ಡ್ ಅಂತ. ನಮ್ಗೆ ಇನ್ನೊಂದು ಹೆಮ್ಮೆಯ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸೊ ದಿಸ್ ಕಂಪನಿ ಇಸ್ ಟೈಮ್ಸ್ ಗ್ರೂಪ್ ಇನ್ವೆಸ್ಟೆಡ್ ಕಂಪನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸುಮಾರು 180 ವರ್ಷಗಳ ಇತಿಹಾಸ ಇರುವಂತಹ ಮಾಧ್ಯಮ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಕಂಪನಿಗಳಲ್ಲಿ ಒಂದಾದಂತಹ ಟೈಮ್ಸ್ ಗ್ರೂಪ್, ಬೆನೆಟೆಟ್ ಕಾಲ್ಮನ್ ಅಂಡ್ ಕಂಪನಿ ಲಿಮಿಟೆಡ್ ಇಸ್ ಅವರ್ ಇನ್ವೆಸ್ಟರ್. ಸೊ ದಿಸ್ ಅವರಿಗೆ ನಮ್ಮ ಸಂಸ್ಥೆಯಲ್ಲಿ ಅಥವಾ ನಮ್ಮ ಕಂಪನಿಯಲ್ಲಿ ಇರುವಂತಹ ಬಿಸ್ನೆಸ್ ಮಾಡೆಲ್ ಇಷ್ಟ ಆಗಿ ಅದನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಿ ಸೊ ನಮ್ಮ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಸೊ ದೇ ಹ್ಯಾವ್ ಇನ್ವೆಸ್ಟೆಡ್ ಇನ್ ಆರ್ ಕಂಪನಿ. ಸೊ ನಿಮ್ಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋರು ಬೇರೆ ಬೇರೆ ರಾಜ್ಯಗಳ ಸ್ಟೇಟ್ ಹೆಡ್. ಸುಮಾರು ಭಾರತವನ್ನು 14 ಭಾಗಗಳನ್ನಾಗಿ ಸೊ 14 ಸ್ಟೇಟ್ ಹೆಡ್ ನಮ್ಮ ಈ ಗ್ಲೋಬಲ್ ಗಾರ್ನರ್ ಅನ್ನ ಮುಂಚೂಣಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಸೊ ನಾನೇನ್ ನಿಮ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ, ಎಂಟೈರ್ ಕಾನ್ಸೆಪ್ಟ್ ಇಸ್ ಕಾಪಿರೈಟೆಡ್. ನಮ್ಮ ಮೈನ್ ಕಾನ್ಸೆಪ್ಟ್, ದ ಕೋರ್ ಕಾನ್ಸೆಪ್ಟ್ ಇಸ್ ಕಾಪಿರೈಟೆಡ್ ಇನ್ 157 ಕಂಟ್ರೀಸ್. ಸೊ ಹಾಗಾದ್ರೆ ಏನಪ್ಪಾ ಇದು ಗ್ಲೋಬಲ್ ಗಾರ್ನರ್ ಅಂತ ಹೇಳಿದ್ರೆ ಏನು ಅಂತ ನೀವು ಕೇಳೋದಾದ್ರೆ, ಸೊ ದಿಸ್ ಇಸ್ ಆಪರ್ಚುನಿಟಿ ಫಾರ್ ಆಲ್ ದ ಪೀಪಲ್. ಯಾರಿಗೆಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ ಇಷ್ಟ ಇದೆ ಅಥವಾ ಯಾರೆಲ್ಲ ಕಸ್ಟಮರ್ಸ್ ತಮ್ಮ ಖರ್ಚುಗಳನ್ನ ಮಾಡ್ಕೊಂಡು ದುಡಿಲಿಕ್ಕೆ ಇಷ್ಟಪಡ್ತಾರೆ ಅವರೆಲ್ಲರಿಗೂ ಕೂಡ ಇದೊಂದು ಆಪರ್ಚುನಿಟಿಯನ್ನ ಕೊಡುತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ನಾವು ಇಲ್ಲ ಬಿಸ್ನೆಸ್ ಮನ್ ಆಗಿರ್ತೀವಿ ಅಥವಾ ನಾವು ವೆಂಡರ್ಸ್ ಆಗಿರ್ತೀವಿ, ಇಲ್ಲ ನಾವು ಕಸ್ಟಮರ್ ಆಗಿರ್ತೀವಿ. ಸೊ ಎರಡರಲ್ಲೊಂದು ನಾವು ಆಗಿರ್ಲೇಬೇಕು. ಇಲ್ಲ ನಾವು ಬೈ ಮಾಡಬೇಕು, ಇಲ್ಲ ನಾವು ಸೆಲ್ ಮಾಡಬೇಕು. ಸೊ ಈ ಎರಡರ ಮಧ್ಯೆ ಗ್ಲೋಬಲ್ ಗಾರ್ನರ್ ವಿಲ್ ಬಿ ಲೈಕ್ ಎ ಮಿಡಲ್ ಮ್ಯಾನ್ ತರ ನಾವು ಕೆಲಸ ಮಾಡ್ತಾ ಇದೀವಿ ಥ್ರೂ ಅವರ್ UPAS. ನಾನು ಆವಾಗಲೇ ಹೇಳಿದಾಗೆ ಡಿಜಿಟಲ್ ಮಾಲ್, ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್ಸ್ ಅಂಡ್ ಅವರ್ ಪಾರ್ಟ್ನರ್ಸ್. So our partner will help this vendors to do their business. Our partners and UPAS will help this customer to get the good business, good cash back, good profit from this vendors. So ಅದು ಹೇಗೆ ಅನ್ನೋದನ್ನ ನಾನು ಮುಂದಿನ ಭಾಗದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ. ಸೊ ನಾವು ಪ್ರಪಂಚದ ಮೊಟ್ಟ ಮೊದಲ ಪೋಸ್ಟ್ ಪೇಡ್ ಸೇಲ್ ಸರ್ವಿಸ್ ಪ್ರೊವೈಡರ್, ಬೋತ್ ಆಫ್ಲೈನ್ ಅಂಡ್ ಆನ್ಲೈನ್. ಸೊ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ವಿ ಆರ್ ದ ಫಸ್ಟ್ ಪೋಸ್ಟ್ ಪೇಡ್ ಸೇಲ್ ಸರ್ವಿಸ್ ಪ್ರೊವೈಡರ್. ನಿಮ್ಗೆಲ್ರಿಗೂ ಗೊತ್ತಿದೆ, ಯಾವುದೇ ಒಂದು ನಾವು ಸೇಲ್ಸ್ ಅನ್ನ ಪ್ರೀಪೇಡ್ ಅಲ್ಲಿ ಮಾಡ್ತೀವಿ. ನಾವ್ ಏನೇ ಖರೀದಿಯನ್ನ ಮಾಡಿದಾಗ್ಲೂ ಕೂಡ ನಾವು ಹಣ ಕೊಟ್ಟು ಖರೀದಿ ಮಾಡ್ತೀವಿ. ಇಲ್ಲಿ ನಾವು ನಿಮ್ಗೆ ಬಿಸ್ನೆಸ್ ಅನ್ನ ಪೋಸ್ಟ್ ಪೇಡ್ ಅಲ್ಲಿ ಕೊಡ್ತಾ ಇದೀವಿ. ಅಷ್ಟೇ ಅಲ್ಲದೆ ವಿ ಹ್ಯಾವ್ ಎ ಯೂನಿವರ್ಸಲ್ ಆಪ್ ಟು ಕ್ರಿಯೇಟ್ ವರ್ಲ್ಡ್ ಬಿಗ್ಗೆಸ್ಟ್ ಇಂಟರ್ ಎಕ್ಸ್ಚೇಂಜ್ ಆಫ್ ಬಿಸ್ನೆಸ್. ಈ ವ್ಯವಹಾರದಲ್ಲಿ ಅಂತರ್ ವಿನಿಮಯವನ್ನ ಮಾಡ್ಲಿಕ್ಕೆ ನಾವು ಒಂದು ದೊಡ್ಡ ಒಂದು ಅದ್ಭುತವಾದಂತಹ ಆಪ್ ಅನ್ನ ಲಾಂಚ್ ಮಾಡಿದೀವಿ. ಅದರ ಮೂಲಕ ಸೊ ನೀವು ನಿಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡಬಹುದು.
ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ಯಾರು ಯೂಸರ್ಸ್ ಇದ್ದಾರೆ, ಯಾರು ತಮ್ಮ ಖರ್ಚುಗಳನ್ನ ತಮಗೋಸ್ಕರ ಅಂದ್ರೆ ನಮ್ಮ ಎಸೆನ್ಷಿಯಲ್ ಎಕ್ಸ್ಪೆಂಡಿಚರ್ಸ್, ಇವತ್ತು ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದೇ ಖರ್ಚು ಮಾಡ್ಲಿಕ್ಕೆ. ಸೊ ಡೆಫಿನೆಟ್ಲಿ ವಿ ನೀಡ್ ಗ್ರಾಸರೀಸ್, ವಿ ನೀಡ್ ಕ್ಲಾತ್, ವಿ ನೀಡ್ ಮನಿ ಟು ಸ್ಪೆಂಡ್ ಫಾರ್ ಅವರ್ ಡೈಲಿ ನೀಡ್ಸ್. ಅದೆಲ್ಲ ಕೂಡ ಖರ್ಚು. ಆ ಒಂದು ಖರ್ಚನ್ನೇ ನಿಮಗೆ ಇನ್ವೆಸ್ಟ್ಮೆಂಟ್ ಆಗಿ ಮಾಡ್ತಾ ಇರುವಂತಹ ಪ್ರಪಂಚದ ಮೊಟ್ಟ ಮೊದಲ ಕಂಪನಿ. ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ವಿ ಆರ್ ಗ್ಯಾರಂಟೆಡ್ 2 to 100% ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ಸ್ ಅನ್ನ ಪ್ರತಿ ಯೂಸರ್ಸ್ಗೆ ಕೊಡ್ತಾ ಇದೀವಿ. ಅಷ್ಟೇ ಅಲ್ಲ, ನಿಮ್ಮ 10,000 ಖರ್ಚು ಏನು ನೀವು 10,000 ನಿಮ್ಮ ಮನೆಗೋಸ್ಕರ ಖರ್ಚು ಮಾಡ್ತೀರಾ, ಆ ಖರ್ಚನ್ನ ನೀವು ಗ್ಲೋಬಲ್ ಗಾರ್ನರ್ ಅಲ್ಲಿ ಮಾಡಿದ್ರೆ, ಇವತ್ತು ನಿಮ್ಮ ಪಕ್ಕದ ಅಂಗಡಿಯಲ್ಲೋ ಇಲ್ಲ ಯಾವುದೋ ಒಂದು ಆನ್ಲೈನ್ ಅಲ್ಲಿ ಇಲ್ಲ ಆಫ್ಲೈನ್ ಅಲ್ಲಿ ಪಕ್ಕದಲ್ಲಿರುವಂತಹ ಮಾರ್ಕೆಟ್ ಅಲ್ಲಿ ನೀವೇನು ನಿಮ್ಮ ಮನೆಗೆ ಖರೀದಿಯನ್ನ ಮಾಡ್ತಾ ಇದ್ದೀರಾ, ಅದನ್ನ ಥ್ರೂ ಗ್ಲೋಬಲ್ ಗಾರ್ನರ್ ಮಾಡಿದ್ರೆ ಪ್ರತಿ 10,000 ಬಿಸ್ನೆಸ್ ಅನ್ನ ನೀವು ಗ್ಲೋಬಲ್ ಗಾರ್ನರ್ ಮೂಲಕ ಮಾಡಿದ್ದೆ ಆದಲ್ಲಿ ನಿಮಗೆ 1 ಕೋಟಿವರೆಗೂ ಅರ್ನ್ ಮಾಡುವಂತಹ ಒಂದು ಸಿಸ್ಟಮೆಟಿಕ್ ಕ್ಯಾಶ್ ಬ್ಯಾಕ್ ಆಪರ್ಚುನಿಟಿಯನ್ನ, ಅವಕಾಶವನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಎಲ್ಲ ವೆಂಡರ್, ಯೂಸರ್ಸ್ ಮತ್ತೆ ಪಾರ್ಟ್ನರ್ಸ್ ಎಲ್ರಿಗೂ ಕೂಡ ಅನುಕೂಲವನ್ನ, ಎಲ್ರಿಗೂ ಕೂಡ ಪ್ರಾಫಿಟ್ ಅನ್ನ ಕೊಡ್ತಾ ಇದ್ದೀವಿ. ಅದನ್ನ ನಿಮ್ಗೆ ಸೆಗ್ಮೆಂಟ್ ವೈಸ್ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಮೊದಲನೇದಾಗಿ ನಾವು ವೆಂಡರ್ ಬಗ್ಗೆ ನೋಡೋಣ. ಯಾಕೆ ಅಂತ ಹೇಳಿದ್ರೆ, ಈಗ ನೀವೆಲ್ಲರೂ ಕೂಡ ಇಲ್ಲಿರೋಷ್ಟು ಬಹಳಷ್ಟು ಜನ ನೀವು ಸೇಲ್ಸ್ ಮ್ಯಾನ್ ಆಗಿರ್ಬೋದು, ಅಥವಾ ನೀವು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅಥವಾ ನೀವು ಒಂದು ಶಾಪ್ ಅನ್ನ ಇಟ್ಟಿರ್ಬೋದು, ನೀವು ಕೆಲಸ ಮಾಡ್ತಾ ಇರ್ಬೋದು. ಯೂಶಲಿ ನೀವು ಏನೇ ಒಂದು ಕೆಲಸವನ್ನ ಮಾಡ್ತಾ ಇದ್ರಿ, ನೀವು ಮ್ಯಾನುಫ್ಯಾಕ್ಚರರ್ ಆಗಿರಿ, ನೀವು ಅಥವಾ ಯಾವುದೇ ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡಿರಿ, ನೀವು ಸಣ್ಣದೊಂದು ಬಿಸ್ನೆಸ್ ಅನ್ನ ಮಾಡಿರಿ, ನೀವು ಏನೇ ಬಿಸ್ನೆಸ್ ಅನ್ನ ಮಾಡಿದ್ರು ವಿ ನೀಡ್ ಸೇಲ್ಸ್. ಎವ್ರಿಬಡಿ ವಾಂಟ್ ಸೇಲ್ಸ್. ಯಾಕಂದ್ರೆ ಸೇಲ್ಸ್ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎವ್ರಿ ಒನ್ ನೀಡ್ಸ್ ಸೇಲ್ಸ್. ಈ ಸೇಲ್ಸ್ ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಡೂ ಮಾರ್ಕೆಟಿಂಗ್, ಬ್ರಾಂಡಿಂಗ್ ಮಾಡ್ಬೇಕಾಗತ್ತೆ, ಕನ್ಸಲ್ಟೇಷನ್ ಮಾಡ್ಬೇಕಾಗತ್ತೆ, ಪೇಯ್ಡ್ ಲಿಸ್ಟಿಂಗ್ ಮಾಡ್ಬೇಕಾಗತ್ತೆ, ಸೇಲ್ಸ್ ಟೀಮ್ ಅನ್ನ ಇಡ್ಬೇಕಾಗತ್ತೆ, ಎಕ್ಸಿಕ್ಯೂಟಿವ್ಸ್ ಅನ್ನ ಅಪಾಯಿಂಟ್ ಮಾಡ್ಬೇಕಾಗತ್ತೆ, ಟ್ರೈನಿಂಗ್ ಅನ್ನ ಕೊಡಬೇಕಾಗತ್ತೆ. ಇದೆಲ್ಲ ಇದ್ದಾಗ ಮಾತ್ರ ನಾವು ಸೇಲ್ಸ್ ಮಾಡ್ಲಿಕ್ಕೆ ಸಾಧ್ಯ. ಒಂದು ಸಣ್ಣದಾಗಿ ದರ್ಶಿನಿಯನ್ನ ಓಪನ್ ಮಾಡಿದ್ರು ಕೂಡ ಆ ಏರಿಯಾದಲ್ಲಿ ವಿ ಹ್ಯಾವ್ ಟು ಡೂ ದ ಅಡ್ವರ್ಟೈಸ್ಮೆಂಟ್, ಫಾರ್ ದಟ್ ವಿ ಹ್ಯಾವ್ ಟು ಸ್ಪೆಂಡ್. ಸ್ನೇಹಿತರೆ, ಇದ್ಯಾವುದು ಕೂಡ ನಿಮ್ಗೆ ಫ್ರೀ ಆಗಿ ಬರೋದಿಲ್ಲ. ಅಥವಾ ನೀವು ಯಾವ್ದಾದ್ರು ಮಾರ್ಕೆಟಿಂಗ್ ಕಂಪನಿಗೆ ನೀವೊಂದು ಶಾಪ್ ಅನ್ನ ಓಪನ್ ಮಾಡಿ, ಸರ್ ನನಗೆ ಬಿಸ್ನೆಸ್ ಕೊಡಿ, ನಾವು ಆಮೇಲೆ ನಿಮ್ಗೆ ದುಡ್ಡು ಲಾಭ ಕೊಡ್ತೀವಿ ಅಂತ ಹೇಳಿದ್ರೆ ಯಾರು ಕೂಡ ಒಪ್ಪೋದಿಲ್ಲ. ಯು ಹ್ಯಾವ್ ಟು ಪೇ ಇನ್ ಅಡ್ವಾನ್ಸ್. ನೀವು ಅಡ್ವಾನ್ಸ್ ಆಗಿ ಕೊಟ್ಟು ಕೂಡ ಸೇಲ್ಸ್ ಅನ್ನ ಗ್ಯಾರಂಟಿಯಾಗಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ನೋಬಡಿ ವಿಲ್ ಗಿವ್ ದ ಗ್ಯಾರಂಟಿ ಆಫ್ ಸೇಲ್. ಯಾರು ಕೂಡ ನಿಮ್ಗೆ ಸೇಲ್ಸ್ ನ ಗ್ಯಾರಂಟಿಯನ್ನ ಕೊಡೋದಿಲ್ಲ. ಆದ್ರೆ ಗ್ಲೋಬಲ್ ಗಾರ್ನರ್ ಈಸ್ ಗಿವಿಂಗ್ ದ ಗ್ಯಾರಂಟಿಡ್ ಬೆನಿಫಿಟ್ ಫಾರ್ ಆಲ್ ದ ವೆಂಡರ್ಸ್. ಯಾವ ಮೂಲಕ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಗೊತ್ತೇ ಇದೆ, ಇವತ್ತು ಟ್ರೆಡಿಷನಲ್ ಬಿಸ್ನೆಸ್, ಆನ್ಲೈನ್, ಆಫ್ಲೈನ್ ಎಲ್ಲ ಇವತ್ತು ಡಿಜಿಟಲ್ ಅಂದ್ರೆ ಗಣಕೀಕೃತ ಎಲ್ಲಾ ಕಡೆನೂ ಕೂಡ ಇವತ್ತು ಆನ್ಲೈನ್ ಬಿಸ್ನೆಸ್ ಅನ್ನೋದು ಅಷ್ಟು ಫೇಮಸ್ ಆಗಿದೆ. ಸೊ ಎಲ್ಲದಕ್ಕೂ ಕೂಡ ನಾವು ಆನ್ಲೈನ್ ಅನ್ನ ಇವಾಗ ಹಿಂಬಾಲಿಸ್ತಾ ಇದೀವಿ. ಅದಕ್ಕೆ ಸಣ್ಣ ಉದಾಹರಣೆ ಅಂದ್ರೆ, ಇವತ್ತು ನಾವು ಮುಂಚೆ ಈ ರೀತಿಯ ಒಂದು ಮೀಟಿಂಗ್ ಅನ್ನ ಮಾಡ್ಬೇಕು ಅಂದ್ರೆ ಯಾವ್ದೋ ಹೋಟೆಲ್ ಅಲ್ಲೋ ಯಾವ್ದೋ ಹಾಲ್ ಅಲ್ಲೋ ಬುಕ್ ಮಾಡ್ಬೇಕಿತ್ತು, ನಿಮ್ಮೆಲ್ರಿಗೂ ಅಲ್ಲಿ ಕರಿಬೇಕಿತ್ತು, ನೀವೆಲ್ರೂ ಅಲ್ಲಿ ಬಂದ್ಮೇಲೆ ನಾವು ಮೀಟಿಂಗ್ ಅನ್ನ ಮಾಡ್ಬೇಕಾಗಿತ್ತು. ಬಟ್ ಇವತ್ತು ನಾವು ನಿಮ್ಮ ಮನೆಯಲ್ಲಿ, ನೀವು ನಮ್ಮ ಮನೆಯಲ್ಲಿ, ನಾವ್ ಎಲ್ಲಿದೀವೋ ಅಲ್ಲೇ ಕುಳಿತುಕೊಂಡು ಈ ಒಂದು ಮೀಟಿಂಗ್ ಅನ್ನ ವರ್ಚುವಲಿ ಕಂಡಕ್ಟ್ ಮಾಡ್ತಾ ಇದೀವಿ. ದಟ್ ಇಸ್ ಬಿಕಾಸ್ ಆಫ್ ಡಿಜಿಟಲೈಸೇಷನ್. ಸೊ ಈ ಒಂದು ಡಿಜಿಟಲ್ ಅನ್ನೋದು ಅಷ್ಟು ಮುಂದುವರೆದಿದೆ, ಇವತ್ತು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಅದೇ ರೀತಿಯಾಗಿ ನಿಮ್ಮ ಬಿಸ್ನೆಸ್ ಅನ್ನು ಕೂಡ ನೀವು ಡಿಜಿಟಲೈಸ್ ಮಾಡಿದಾಗ ಡೆಫಿನೆಟ್ಲಿ ಯು ವಿಲ್ ಗೆಟ್ ಮೋರ್ ಬಿಸ್ನೆಸ್. ಸೊ ಯಾವ ರೀತಿ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಬಿಸ್ನೆಸ್ ನನ್ನ ಡಿಜಿಟಲೈಸ್ ಮಾಡ್ಲಿಕ್ಕೆ ವಿ ವಿಲ್ ಗಿವ್ ಯು ದ ಪ್ಯಾಕೇಜ್. ನೀವು ಯಾವುದೇ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇರಿ, ನಿಮಗೆ ಎಂಟೈರ್ ಮಾರ್ಕೆಟಿಂಗ್ ಸಪೋರ್ಟ್. ಸೊ ಫ್ರೀ ಡಿಜಿಟಲ್, ನಿಮ್ಗೊಂದು ಆಪ್, ನಿಮ್ಗೊಂದು ವೆಬ್ಸೈಟ್ ಅಲ್ಲಿ ಜಾಗ, ಇದೆಲ್ಲವನ್ನ ನಾವು ಫ್ರೀ ಆಗಿ ಕೊಡ್ತೀವಿ. ಇಟ್ ಇಸ್, ನೀವು ಹೊರಗಡೆ ಮಾಡಿಸಿದ್ರು ಕೂಡ, ಯಾವುದೇ ಕಂಪನಿಯಲ್ಲಿ ನೀವು ಹೋಗಿ ಅದನ್ನ ಮಾಡಿದ್ರು ಕೂಡ ಡೆಫಿನೆಟ್ಲಿ ಅದು 50,000 ರಿಂದ 60,000 ಅಥವಾ 1,00,000 ಖರ್ಚಾಗ್ಬೋದು. ಆದ್ರೆ ಸೊ ಗ್ಲೋಬಲ್ ಗಾರ್ನರ್ ಇಸ್ ಗಿವಿಂಗ್ ಫ್ರೀ ಪ್ಯಾಕೇಜ್ ಆಫ್ ಡಿಜಿಟಲ್ ಪ್ಯಾಕೇಜ್. ಟೋಟಲ್ ನಿಮಗೆ ಡಿಜಿಟಲ್ ಪ್ಯಾಕೇಜ್ ಅನ್ನ ಕೊಡುತ್ತೆ. ಅದರ ಜೊತೆಯಲ್ಲಿ ಪೋಸ್ಟ್ ಪೇಡ್ ಸೇಲ್ ಸರ್ವಿಸ್. ಸೊ ಇಲ್ಲಿ ನಾವು ನಿಮ್ಗೆ ನಮ್ಮ ಆಪ್ ಅಲ್ಲಿ ಜಾಗ ಕೊಡ್ತೀವಿ, ನಮ್ಮ ವೆಬ್ಸೈಟ್ ಅಲ್ಲಿ ಜಾಗ ಕೊಡ್ತೀವಿ. ನಿಮ್ಮ ಬಿಸ್ನೆಸ್ ಅನ್ನ ನೀವು ಪ್ರಮೋಟ್ ಮಾಡಬಹುದು. ನಿಮ್ಮ ಬಿಸ್ನೆಸ್ ಅನ್ನ ನೀವು ಪ್ರಮೋಟ್ ಮಾಡಿದಾಗ ನಮ್ಮ ಒಂದು ಯೂಸರ್ಸ್ ಬೇಸ್ ಅಲ್ಲಿ, ನಮ್ಮಲ್ಲಿ ಇರುವಂತಹ ಗ್ಲೋಬಲ್ ಗಾರ್ನರ್ ಆಪ್ ಅಲ್ಲಿ ಇರುವಂತಹ ಎಲ್ಲ ಯೂಸರ್ ಅಥವಾ ನಿಮ್ಮ ನಿಯರ್ ಬೈ ಯೂಸರ್ ಇರ್ಬೋದು,
ಅಥವಾ ನೀವು ಆನ್ಲೈನ್ ತಗೊಂಡ್ರೆ ಹೊರಗಡೆಯಿಂದ ಇರುವಂತ ಯೂಸರ್ ಇರ್ಬೋದು. ಎಲ್ರಿಗೂ ಕೂಡ ನಿಮ್ಮ ಒಂದು ಬಿಸ್ನೆಸ್ ಅನ್ನ ನಾವು ಪ್ರಮೋಟ್ ಮಾಡ್ತೀವಿ. ಅವರು ನಿಮ್ಮ ಹತ್ರ ಬಿಸ್ನೆಸ್ ಮಾಡ್ತಾರೆ. ಸೊ ಅವ್ರು ನಿಮ್ಮ ಹತ್ರ ಬಿಸ್ನೆಸ್ ಮಾಡಿ ಆದ್ಮೇಲೆ ನಿಮಗೆ ಲಾಭ ಬಂದ ಮೇಲೆ ಅಥವಾ ನಿಮಗೆ ಬಿಸ್ನೆಸ್ ಆದ್ಮೇಲೆ ಆಫ್ಟರ್ ದ ಸೇಲ್ಸ್ ಅಂಡ್ ಸರ್ವಿಸ್ ನೀವು ಸೇಲ್ಸ್ ಮಾಡ್ಬೋದು, ಅಥವಾ ನೀವು ಸೇಲ್ಸ್ ಇರ್ಬೋದು ಅಥವಾ ಸರ್ವಿಸ್ ಅಲ್ಲಿ ಇರ್ಬೋದು. ಸೊ ನೀವು ಎಲ್ಲ ಬಿಸ್ನೆಸ್ ಅನ್ನ ಆದ್ಮೇಲೆ ಯು ಹ್ಯಾವ್ ಟು ಗಿವ್ ಎ ಕಮಿಷನ್ ಟು ಹಸ್. ಸೊ ಅಲ್ಲಿವರೆಗೂ ಎಲ್ಲ ಫ್ರೀ ಆಗಿ ಮಾಡ್ಕೊಡ್ತೀವಿ. ನಿಮ್ಗೆ ಒಂದ್ಸರಿ ಬಿಸ್ನೆಸ್ ಬಂದಾಗ ಯು ಹ್ಯಾವ್ ಟು ಪೇ ಎ ಕಮಿಷನ್ ದಟ್ ಇಸ್ ಸ್ಟಾರ್ಟ್ಸ್ ಫ್ರಮ್ 5%, ಮಿನಿಮಮ್ 5%, ಮ್ಯಾಕ್ಸಿಮಮ್ ನಿಮಗ್ ಬಿಟ್ಟಿದ್ದು. ನಿಮ್ಮ ಒಂದು ಪ್ರಾಡಕ್ಟ್ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಅಷ್ಟು ಬಿಸ್ನೆಸ್ ಅನ್ನ ಕೊಡ್ಬೋದು. ನೀವು ಹೆಚ್ಚು ಕಮಿಷನ್ ಕೊಟ್ಟಷ್ಟು ಆಟೋಮೆಟಿಕ್ ಆಗಿ ಯು ವಿಲ್ ಗೆಟ್ ಮೋರ್ ಬೆನಿಫಿಟ್. ಸೊ ಇಲ್ಲಿ ನಿಮ್ಗೆ ಪೋಸ್ಟ್ ಪೇಡ್ ಸೇಲ್ ಸರ್ವಿಸ್ ಅನ್ನ ನಾವು ಆ ರೀತಿ ಕೊಡ್ತೀವಿ. ಅಷ್ಟೇ ಅಲ್ಲದೆ ದ ಬ್ಯೂಟಿ ಈಸ್ ವಿ ವಿಲ್ ಗಿವ್ ರಿವಾರ್ಡ್ಸ್ ಅಂಡ್ ಕ್ಯಾಶ್ ಬ್ಯಾಕ್ ಸಿಸ್ಟಮ್ ಫಾರ್ ಆಲ್ ದ ಯೂಸರ್ಸ್. ಉದಾಹರಣೆಗೆ ನೀವೊಂದು ಗ್ರಾಸರಿ ಶಾಪ್ ಅನ್ನ ಇಟ್ಕೊಂಡಿದ್ರೆ ನೀವು ನಿಮ್ಮದೇ ಆದಂತ ರಿವಾರ್ಡ್ ಪಾಯಿಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮದೇ ಆದಂತ ಒಂದು ಕ್ಯಾಶ್ ಬ್ಯಾಕ್ ಸಿಸ್ಟಮ್ ಅನ್ನ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಗ್ಲೋಬಲ್ ಗಾರ್ನರ್ ಅಲ್ಲಿ ವೆಂಡರ್ ಆದ್ರೆ ನಿಮ್ಮ ಎಲ್ಲಾ ಯೂಸರ್ಗೂ ಕೂಡ ನಾವು 100% ರಿವಾರ್ಡ್ ಪಾಯಿಂಟ್ ಅನ್ನ ಕೊಡ್ತೀವಿ. ಈ ರಿವಾರ್ಡ್ ಪಾಯಿಂಟ್ ಏನಪ್ಪಾ ಅಂತ ನೀವು ಕೇಳೋದಾದ್ರೆ, ಉದಾಹರಣೆಗೆ ಈಗ ಅಪೋಲೋ ಫಾರ್ಮಸಿ ಇರ್ಬೋದು, ಬಿಗ್ ಬಜಾರ್ ಇರ್ಬೋದು, ಕ್ರೋಮಾ ಇರ್ಬೋದು, ಅಥವಾ ಸೆಂಟ್ರಲ್ ಮಾಲ್, ಶಾಪರ್ ಸ್ಟಾಪ್, ನಾವ್ ಎಲ್ರು ಕೂಡ ಅವರು ನಮ್ಗೆ ಕೆಲವು ರಿಲಯನ್ಸ್ ಅಲ್ಲೆಲ್ಲ ನಮ್ಗೆ ಕೆಲವು ಪಾಯಿಂಟ್ಸ್ ಅನ್ನ ಕೊಡ್ತಾರೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲ ನೀವೇನ್ ಬಿಸ್ನೆಸ್ ಮಾಡ್ತೀರಾ ಅವಾಗ ಇಂತಿಷ್ಟು ಅಂತೇಳಿ ಪಾಯಿಂಟ್ಸ್ ಅನ್ನ ಕೊಡ್ತಾರೆ. ನೀವು ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡುವಾಗ ಅಲ್ಲೇ ಹೋಗಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ನಿಮ್ಮ ಪಾಯಿಂಟ್ ಅಲ್ಲಿ ಇಂತಿಷ್ಟು ಅಂತೇಳಿ ನೀವು ರೆಡೀಮ್ ಮಾಡ್ಕೊಳ್ಳುವಂತ ಅವಕಾಶವನ್ನ ಕೊಡ್ತಾರೆ. ಆದ್ರೆ ಗ್ಲೋಬಲ್ ಗಾರ್ನರ್ ಅಲ್ಲಿ ಬರುವಂತ ಎಲ್ಲಾ ವೆಂಡರ್ ಗಳಿಗೆ ನಾವು ಒಂದು ಆಪ್ಷನ್ ಅನ್ನ ಕೊಡ್ತೇವೆ. ಅವ್ರಿಗೊಂದು ಏನು ಅವರ ಎಲ್ಲಾ ಕಸ್ಟಮರ್ಸು ಕೂಡ ಕ್ಯಾಶ್ ಬ್ಯಾಕ್ ಮತ್ತೆ ರಿವಾರ್ಡ್ ಪಾಯಿಂಟ್ ಅನ್ನ ಗ್ಲೋಬಲ್ ಗಾರ್ನರ್ ಕೊಡುತ್ತೆ. ಸೊ ಇಲ್ಲಿ ಅವರು ಮಾಡುವಂತ ಪ್ರತಿ ಬಿಸ್ನೆಸ್ಗೆ 100% ರಿವಾರ್ಡ್ಸ್ ಅನ್ನ ಕೊಡ್ತೀವಿ. 2 to 100% ಕ್ಯಾಶ್ ಬ್ಯಾಕ್ ತೆಗೆದುಕೊಳ್ಳುವಂತ ಒಂದು ಸಿಸ್ಟಮೆಟಿಕ್ ಕ್ಯಾಶ್ ಬ್ಯಾಕ್ ಅನ್ನ ಅವರಿಗೆ ನಾವು ತೋರಿಸ್ಕೊಡ್ತೀವಿ. ಸೊ ಈ ರೀತಿಯಾಗಿ ನಿಮ್ಮ ಅಂಗಡಿಗೆ ಬರುವಂತ ಪ್ರತಿ ಕಸ್ಟಮರ್ ರಿಟೆನ್ಷನ್ ಆಗತ್ತೆ ನಿಮ್ಗೆ. ಯಾಕೆಂದ್ರೆ ನೀವು ಕ್ಯಾಶ್ ಬ್ಯಾಕ್ ಅನ್ನ ನಿಮ್ಮ ಶಾಪ್ ಅಲ್ಲಿ ಕೊಡೋದ್ರಿಂದ ಡೆಫಿನೆಟ್ಲಿ ಯು ವಿಲ್ ಗೆಟ್ ಮೋರ್ ಕಸ್ಟಮರ್. ನಿಮ್ಮ ಕಸ್ಟಮರ್ ಜಾಸ್ತಿ ಬಂದಾಗ ಯುವರ್ ಬಿಸ್ನೆಸ್ ವಿಲ್ ಗ್ರೋ. ಸೊ ಅಷ್ಟೇ ಅಲ್ಲದೆ ನಿಮ್ಮ ಬಿಸ್ನೆಸ್ ಅಲ್ಲಿ ಸೇಲ್ ಜಾಸ್ತಿ ಆಗತ್ತೆ, ಮಾರ್ಜಿನ್ಸ್ ಕೂಡ ಇನ್ಕ್ರೀಸ್ ಆಗತ್ತೆ. ಉದಾಹರಣೆಗೆ ನೀವೊಂದು ಹೋಲ್ಸೇಲ್ ಅಂಗಡಿಯಲ್ಲಿ ನಿಮ್ಮ ಬಿಸ್ನೆಸ್ ಜಾಸ್ತಿ ಆದಾಗ ನೀವು ಬಾರ್ಗೇನಿಂಗ್ ಕೆಪಾಸಿಟಿ ಜಾಸ್ತಿ ಆಗತ್ತೆ. ನಿಮ್ಗೆ ಹೋಲ್ಸೇಲ್ ಅಲ್ಲಿ ನೀವು ಕಡಿಮೆ ಬೆಲೆಗೆ ನೀವು ಐಟಮ್ ಅನ್ನ ಕೊಂಡುಕೊಳ್ಳುವಂತ ಒಂದು ಅವಕಾಶ ಕೂಡ ನಿಮ್ಗೆ ಸಿಗತ್ತೆ. ಸೊ ಅದರಿಂದ ನಿಮ್ಮ ಮಾರ್ಜಿನ್ ಅಲ್ಲಿ ಜಾಸ್ತಿ ಲಾಭ ಬರುತ್ತೆ. ಪ್ಲಸ್ ನಿಮ್ಗೆ ಎಕ್ಸ್ಕ್ಲೂಸಿಟಿವ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಏರಿಯಾದಲ್ಲಿ 1 ಕಿಲೋಮೀಟರ್ ರೇಡಿಯಸ್ ನಲ್ಲಿ ನಿಮ್ಗೆ ಏನಾದ್ರು ನಮ್ಮ ಶಾಪ್ ಬಿಟ್ಟು ಬೇರೆ ಶಾಪ್ ಬೇಡ ಸರ್, ಈಗ ನಿಮ್ದೊಂದು ಮೊಬೈಲ್ ಅಂಗಡಿ ಇದೆ 1 ಕಿಲೋಮೀಟರ್ ಅಲ್ಲಿ ಗ್ಲೋಬಲ್ ಗಾರ್ನರ್ ನಾನು ಒಬ್ನೇ ಇರ್ಬೇಕು ಅಂದ್ರೆ ಅದಕ್ಕೆ ಕೂಡ ಅವಕಾಶ ಕೊಡ್ತೀವಿ. ಅದಕ್ಕೊಂದು ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ 50% ಬಿಸ್ನೆಸ್ ಅನ್ನ ನೀವು ಗ್ಲೋಬಲ್ ಗಾರ್ನರ್ ಥ್ರೂ ನಲ್ಲಿ ರೂಟ್ ಮಾಡ್ಬೇಕು. ಸೊ ಅದು ಮಾಡಿದ್ರೆ ಅದು ಕೂಡ ಅವಕಾಶವನ್ನ ಮಾಡ್ಕೊಡ್ತೀವಿ. ಪ್ಲಸ್ ನೀವು 5% ಅಥವಾ 6% ಗಿನ್ನ ಹೆಚ್ಚು ಕಮಿಷನ್ ಅನ್ನ ಕೊಟ್ರೆ, ಉದಾಹರಣೆಗೆ ನಮ್ಮ ಗ್ಲೋಬಲ್ ಗಾರ್ನರ್ ಇಂದ 10,000 ರೂಪಾಯಿ ಬಿಸ್ನೆಸ್ ಮಾಡುವಂತ ಒಂದು ಕಸ್ಟಮರ್ ಬಂದು ನೀವು ಆಗ ನಮಗೆ 5% ಅಂದ್ರೆ 500 ಕಮಿಷನ್ ಅನ್ನ ಕೊಡ್ಬೇಕಾಗುತ್ತೆ. ನೀವು 600 ಕಮಿಷನ್ ಅಥವಾ 600+ ಕಮಿಷನ್ ಅನ್ನು ನೀವು ಕೊಟ್ಟಿದ್ದೆ ಆದಲ್ಲಿ ನಿಮಗೂ ಕೂಡ ನೀವು ಎಷ್ಟು ಕಮಿಷನ್ ಅನ್ನ ಕೊಡ್ತೀರೋ ಇಂಟು 2 ಪ್ರತಿ ತಿಂಗಳು ನೀವು ಎಷ್ಟು ಕಮಿಷನ್ ಅನ್ನ ಗ್ಲೋಬಲ್ ಗಾರ್ನರ್ ಗೆ ಕೊಡ್ತೀರೋ ಅದರ 2 ಪಟ್ಟು ನಿಮಗೆ ನಾವು ರಿವಾರ್ಡ್ ಪಾಯಿಂಟ್ ಅನ್ನ ಕೊಡ್ತೇವೆ. ಸೊ ಆ ರಿವಾರ್ಡ್ ಪಾಯಿಂಟ್ ಅನ್ನ ನಾವೇನ್ ನಿಮಗೆ ಪಾಯಿಂಟ್ಸ್ ಕೊಡ್ತೀವಿ ಅದನ್ನ ನೀವು ನೆಕ್ಸ್ಟ್ ಕ್ಯಾಶ್ ಬ್ಯಾಕ್ ಸಿಸ್ಟಮ್ ಅಲ್ಲಿ ಕ್ಯಾಶ್ ಮಾಡ್ಕೊಳ್ಳುವಂತ ಅವಕಾಶ ಕೂಡ ಇರುತ್ತೆ. ಆ ಸಿಸ್ಟಮೆಟಿಕ್ ಕ್ಯಾಶ್ ಬ್ಯಾಕ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಆ ಒಂದು ಸಿಸ್ಟಮ್ ನಿಮ್ಗೆ ಅರ್ಥ ಆಗುತ್ತೆ. ಜೊತೆಲಿ ನಿಮ್ಮ ಈ ಎಲ್ಲಾ ಕಾಯಿನ್ಸ್, ನಿಮ್ಮ ಎಲ್ಲಾ ಪಾಯಿಂಟ್ಸ್ ಕೂಡ ಮನಿಯಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ವಿತೌಟ್ ಗಿವಿಂಗ್ ಅಂದ್ರೆ ನಿಮ್ಮ ಖರ್ಚು ಇಲ್ಲದೇನೆ ನಿಮ್ಮ ಬಿಸ್ನೆಸ್ ಅನ್ನ ಕೂಡ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಈ ಎಂಟೈರ್ ಪ್ಯಾಕೇಜ್ ಅನ್ನ ನಾವು ಫ್ರೀ ಆಗಿ ಕೊಡ್ತೀವಿ. ಅಥವಾ ಇನ್ನೂ ಕೆಲವು ಬಿಸ್ನೆಸ್ ಅವರು ಅವ್ರದೇ ಆದಂತಹ ಗಿಫ್ಟ್ ಕಾರ್ಡ್ ಗಳನ್ನ ಪ್ರಿಂಟ್ ಮಾಡಬಹುದು. ಬೇಕು ನಮ್ಗೆ ನಮ್ದೊಂದು 5-6 ಸ್ಟೋರ್ ಇದೆ ಸರ್, ನಾವು ನಮ್ದೇ ಆದಂತಹ ಗಿಫ್ಟ್ ಕಾರ್ಡ್ ಅನ್ನ ರನ್ ಮಾಡ್ತೀವಿ. ಬೇರೆ ಈಗ ಏನು ಅಮೆಝಾನ್ ಅಲ್ಲಿ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಕ್ರೋಮಾದಲ್ಲಿ ಏನ್ ಗಿಫ್ಟ್ ಕಾರ್ಡ್ ಗಳನ್ನ ಕೊಡ್ತಾರೆ ಅದೇ ರೀತಿ ನಾವು ಗಿಫ್ಟ್ ಕಾರ್ಡ್ ಸೇಲ್ ಮಾಡ್ತೀವಿ ಅಂತ ಏನಾದ್ರು ನಿಮ್ಗೆ ಬಯಸಿದ್ದೆ ಆದಲ್ಲಿ ಸೊ ನಿಮ್ಗೆ ಅದರ ಅವಕಾಶವನ್ನು ಕೊಡ್ತೀವಿ. ನಮ್ಮ ಹತ್ರ ಒಂದು GG ಕನೆಕ್ಟ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಅನ್ನ ತಗೊಂಡು ನೀವು ಕೂಡ ನಿಮ್ಮ ಬ್ರ್ಯಾಂಡ್ ಅನ್ನ ಇನ್ನೂ ಹೆಚ್ಚು ಪ್ರಖ್ಯಾತಿಗೊಳಿಸಬಹುದು. ಸೊ ಇದಕ್ಕೆ 25,000 ರೂಪೀಸ್ ಚಾರ್ಜ್ ಮಾಡ್ತೀವಿ. ಇದು ಆಪ್ಷನಲ್ ನಿಮಗ್ ಬೇಕು ಅಂತ ಹೇಳಿದ್ರೆ.
ಸೊ ಅಲ್ಲ ಇದು ನನಗೆ ಬೇಕು ಆದ್ರೆ ಫ್ರೀ ಆಗಿ ಬೇಕು ಅಂದ್ರೆ ಇವನ್ ಫ್ರೀ ಆಗಿ ಕೂಡ ಸಿಗುತ್ತೆ. ಅದು ಹೇಗೆ ಅನ್ನೋದನ್ನ ಆಫ್ಟರ್ ದ ಮೀಟಿಂಗ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಎನಿ ಒನ್ ಆಫ್ ಅವರ್ ಎಕ್ಸಿಕ್ಯೂಟಿವ್ಸ್ ಅಥವಾ ಅವರ್ ಚಾನಲ್ ಪಾರ್ಟ್ನರ್ಸ್, ದೇ ವಿಲ್ ಎಕ್ಸ್ಪ್ಲೈನ್ ಯು. ಸೊ ಇದಾದ ನಂತರ ಸೊ ವಿ ಹ್ಯಾವ್ ಒನ್ ಮೋರ್ ಫ್ರಾಂಚೈಸಿ ಮಾಡೆಲ್. ನಾನು ಆವಾಗಲೇ ಹೇಳಿದಾಗ ಇಟ್ ಇಸ್ ಕಾಲ್ಡ್ UPAS, ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್. ಇಲ್ಲಿ ನಿಮ್ಗೆ 54,000 rupees ಚಾರ್ಜ್ ಮಾಡಿ ನಾವು ನಿಮ್ಗೆ ಫ್ರಾಂಚೈಸಿಯನ್ನ ಕೊಡ್ತೀವಿ. ನೀವು ಫ್ರಾಂಚೈಸಿಯನ್ನ ತಗೊಂಡ್ರೆ ನಿಮ್ಮ ಅಂಗಡಿಯಲ್ಲಿ ಇರುವಂತಹ ಐಟಮ್ಗಳಷ್ಟೇ ಅಲ್ಲದೆ ಬೇರೆ ಬೇರೆ ಅಂಗಡಿಯ ಐಟಮ್ಗಳನ್ನು ಕೂಡ ನೀವು ನಿಮ್ಮ ಅಂಗಡಿಯಲ್ಲೇ ಕುತ್ಕೊಂಡು ಸೇಲ್ ಮಾಡಬಹುದು ವಿತೌಟ್ ಹ್ಯಾವಿಂಗ್ ಎನಿ ಇನ್ವೆಂಟ್ರಿ. ಯು ಕ್ಯಾನ್ ಸೆಲ್ ಬಿಗ್ ಬಜಾರ್ ಐಟಮ್ಸ್. ಸೊ ನೀವು ಸುಮಾರು 20 ಕೋಟಿ ಪ್ರಾಡಕ್ಟ್ ಅನ್ನ ಇಡೀ ಇಂಡಿಯಾದಲ್ಲಿ ನೀವು ಬಿಸ್ನೆಸ್ ಅನ್ನ ನೀವು ಸೇಲ್ ಮಾಡುವಂತ ಒಂದು ಆಪರ್ಚುನಿಟಿ ನಿಮಗೆ ಸಿಗುತ್ತೆ ಇಫ್ ಯು ವಾಂಟ್. ನೀವು ಇದನ್ನ ಬೈ ಮಾಡಿದ್ರೆ ಫ್ರಾಂಚೈಸಿಯನ್ನ. ಸೊ ಇದ್ರದ್ದು ಟೋಟಲ್ ಡೀಟೇಲ್ ಅನ್ನ ನಾವು ಮುಂದಿನ ಭಾಗದಲ್ಲಿ ಕೊಡ್ತೀವಿ. ಸೊ ಇದೆರಡು ಆಪ್ಷನಲ್, ಅಥವಾ ಇದು ಕೂಡ ನಮಗೆ ಫ್ರೀ ಆಗಬೇಕು ಅಂದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಅನ್ ಆಪ್ಷನ್. ಸೊ ಇಲ್ಲಿ ನಾವು ಫ್ರಾಂಚೈಸಿ ಜೊತೆಯಲ್ಲಿ ಏಜೆಂಟ್ ಫ್ರಾಂಚೈಸಿಯನ್ನ ಕೂಡ ಕೊಡ್ತೀವಿ. ಅದನ್ನ ಫ್ರೀ ಆಗಿ ನಿಮ್ಗೆ ನಮ್ಮ ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ಸ್ ಅಥವಾ ಚಾನಲ್ ಪಾರ್ಟ್ನರ್ ನಿಮ್ಗೆ ಅಪಾಯಿಂಟ್ ಮಾಡಿ ನಿಮ್ಗೆ ಕೊಡಬಹುದು ಇಫ್ ಯು ಆರ್ ಎನ್ ಎ ವೆಂಡರ್, ನೀವು ಬಿಸ್ನೆಸ್ ಮಾಡೋದಾಗಿದ್ರೆ. ಸೊ ಇದು ಯಾವುದೇ ಒಂದು ವೆಂಡರ್, ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್, ಇಫ್ ದೇ ವಾಂಟ್ ಟು ಇನ್ಕ್ರೀಸ್ ದೇರ್ ಬಿಸ್ನೆಸ್, ಇಫ್ ದೇ ವಾಂಟ್ ಟು ಇನ್ಕ್ರೀಸ್ ದೇರ್ ಕಸ್ಟಮರ್ ಬೇಸ್, ಇಫ್ ದೇ ವಾಂಟ್ ಟು ಇನ್ಕ್ರೀಸ್ ದೇರ್ ಮಾರ್ಜಿನ್ಸ್, ಸೊ ದೇ ಕ್ಯಾನ್ ಬಿಕಮ್ ವೆಂಡರ್ ಇನ್ ಗ್ಲೋಬಲ್ ಗಾರ್ನರ್. ಸೊ ಇದು ನಮ್ಮ ಎಂಟೈರ್ ಗ್ಲೋಬಲ್ ಗಾರ್ನರ್ ನ ವೆಂಡರ್ ಮಾಡ್ಯೂಲ್. ಸೊ ಇದಾದ ನಂತರ ನೆಕ್ಸ್ಟ್ ಇಸ್ ಯೂಸರ್ಸ್. ವಾಟ್ ಈಸ್ ಯೂಸರ್ಸ್, ಯೂಸರ್ಸ್ ಏನ್ ಬೆನಿಫಿಟ್ ಅನ್ನೋದನ್ನ ನಾವು ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನಮ್ಮ ಮಾಸ್ಟರ್ ಚಾನಲ್ ಪಾರ್ಟ್ನರ್ ಆದಂತಹ ಪ್ರಸನ್ನ ಸರ್ ಅವರು ನಿಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಪ್ರಸನ್ನ ಸರ್, ಓವರ್ ಟು ಯು. ಓಕೆ, ಥ್ಯಾಂಕ್ ಯು ದೇವರಾಜ್. ದೇವರಾಜ್, ಸ್ಲೈಡ್ ನೀವೇ ರನ್ ಮಾಡ್ಬೇಕಾ? ಎಸ್ ಎಸ್ ಮಾಡ್ತೀನಿ, ನಾನು ಮಾಡ್ತೀನಿ. ಓಕೆ 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 ಫ್ರೆಂಡ್ಸ್, ನಾವು ಇಷ್ಟೋ ತನಕ ವೆಂಡರ್ಸ್ ಬಗ್ಗೆ ನೋಡಿದ್ವಿ. ವೆಂಡರ್ಸ್ ಆದ್ರೆ ಏನು ಅನುಕೂಲ ಇದೆ, ವೆಂಡರ್ಸ್ ಯಾವ ರೀತಿ ಆನ್ಲೈನ್ ಪ್ರೆಸೆನ್ಸ್ ಇದೆ ಅಂತ ಹೇಳಿ. ಬಟ್ ಬರೀ ವೆಂಡರ್ಸ್ ಇದ್ರೆ ಸಾಲಲ್ಲ, ವೆಂಡರ್ಸ್ ಜೊತೆ ಇದನ್ನ ನಡಿಬೇಕಾದ್ರೆ ನಮಗೆ ಕನ್ಸ್ಯೂಮರ್ಸ್ ಬೇಕು. ನಮ್ಗೆ ಕನ್ಸ್ಯೂಮರ್ಸ್ ಅನ್ನ ನಾವು ಯಾವ ತರ ಡ್ರಾ ಮಾಡ್ಬೋದು ಅಂದ್ರೆ ನಾವೇ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಅಂಡ್ ಮೋಸ್ಟ್ ಎಂಪವರಿಂಗ್ ಆಪ್ ವೆಬ್ಸೈಟ್ ಕಾಲ್ಡ್ ಗ್ಲೋಬಲ್ ಕಾರ್ನರ್ ಯೂನಿವರ್ಸಲ್ ಆಪ್. ಏನ್ ಮಾಡತ್ತಪ್ಪ ಅಂತ ಹೇಳಿದ್ರೆ, ಇಫ್ ಯು ಲಾಗ್ ಇನ್ ಅಂಡ್ ರಿಜಿಸ್ಟರ್ ಯುವರ್ ಸೆಲ್ಫ್ ಇನ್ ದಿಸ್ ಆಪ್, ಇದರಲ್ಲಿ ನಿಮಗೆ ನಮ್ಮಲ್ಲಿರುವ ಎಲ್ಲಾ ಪ್ರಾಡಕ್ಟ್ಗಳು, ಎಲ್ಲಾ ಫೆಸಿಲಿಟೀಸ್ಗಳು, ಎಲ್ಲಾ ಸರ್ವಿಸಸ್ಗಳು ಇಟ್ ವಿಲ್ ಶೋ ಆನ್ ಎ ಡಿಸ್ಪ್ಲೇ. ಸರ್ ನೆಕ್ಸ್ಟ್. ಸೊ ನಮ್ಮ ಹಾಗಾದ್ರೆ ಈ ಟಾರ್ಗೆಟ್ ಕಸ್ಟಮರ್ಸ್ ಯಾರು ನಮ್ಗೆ ಯೂನಿವರ್ಸಲ್ ಆಪ್ ಅನ್ನ ಯೂಸ್ ಮಾಡೋದಕ್ಕೆ ಅಂತ ಕೇಳಿದ್ರೆ, ಎನಿವನ್ ಹೂ ಕ್ಯಾನ್ ಸ್ಪೆಂಡ್ ಅಟ್ ಲೀಸ್ಟ್ 10,000 rupees. ಇದು ಪರ್ ಮಂತ್ ಅಂತ ಹೇಳ್ತಾ ಇಲ್ಲ ನಾವು, ಪರ್ ಇಯರ್ ಅಂತ ಹೇಳಿಲ್ಲ. ಇನ್ನ ಕ್ಯುಮುಲೇಟಿವ್ 10,000 ರೂಪಾಯಿ ಒಂದು ವರ್ಷಕ್ಕೆ ಯಾರು ಸ್ಪೆಂಡ್ ಮಾಡೋರಿದ್ರೆ he can be considered as prospective customer of Global Garner. ಹೇಗೆ ಅಂತ ಕೇಳ್ತೀರಾ, ನಾವು 10,000 ರೂಪಾಯಿ ಒಬ್ಬ ಕನ್ಸ್ಯೂಮರ್ ಅದನ್ನ ಒಂದು ಖರ್ಚು ಮಾಡ್ದ ಅಂತಾದ್ರೆ ಅವನಿಗೆ, ಆ ಕನ್ಸ್ಯೂಮರ್ ಗೆ ನಮ್ಮ ಕ್ಯಾಶ್ ಬ್ಯಾಕ್ ಸಿಸ್ಟಮ್ ಅಲ್ಲಿ 1 ಕೋಟಿ ರೂಪಾಯಿಗಳ ತನಕ ಪಡೆಯುವಂತ ಒಂದು ಅವಕಾಶ ಇರುತ್ತೆ. ಹಾಗಾಗಿ ನಾವು ಅವ್ರನ್ನ ಪ್ರಾಸ್ಪೆಕ್ಟಿವ್ ಕಸ್ಟಮರ್ ಅಂತ. ಇಷ್ಟು ದಿನ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ನೀವು ಒಂದ್ ಕಡೆ ಸೇಲ್ಸ್ ಮಾಡ್ತಾ ಇದ್ರಿ, ಯಾವ್ದೋ ಅಂಗಡಿಲಿ ಒಂದು ಐಟಮ್ ಅನ್ನ ತಗೊಂತಾ ಇದ್ರಿ, ಒಂದು ದಿನಸಿ ಅಂಗಡಿಲಿ ಒಂದು ಐಟಮ್ ಅನ್ನ ತಗೊಂತಾ ಇದ್ರಿ, ಅಥವಾ ಮತ್ತೊಂದ್ ಅಂಗಡಿಲಿ ಒಂದು ಐಟಮ್ ಅನ್ನ ತಗೊಂತಾ ಇದ್ರಿ. ಅದ್ ತಗೊಂಡ್ಮೇಲೆ ಅಲ್ಲಿಂದ ಬಿಲ್ ತಗೊಂತಾ ಇದ್ರಿ, ಪೇಮೆಂಟ್ ಕೊಡ್ತಾ ಇದ್ರಿ, ಬಂದ್ಬಿಡ್ತಾ ಇದ್ರಿ. ಬಟ್ ಅಲ್ಲಿಗೆ ಅದು ಮರ್ತೋಯ್ತು, ಮುಗೀತು. ನಿಮ್ಮ ಕರೆಂಟ್ ಬಿಲ್ ಇರ್ಬೋದು, ನಿಮ್ಮ ಟೆಲಿಫೋನ್ ಬಿಲ್ ಇರ್ಬೋದು, ಆಯ್ತಾ, ಇದೆಲ್ಲ ಕೆಲವಷ್ಟು ಮ್ಯಾಂಡೇಟರಿ ಮಂತ್ಲಿ ಎಕ್ಸ್ಪೆನ್ಸಸ್ ಇತ್ತು ನಿಮ್ಗೆ ಅಲ್ವಾ, ಅದನ್ನ ಮಾಡ್ತಾ ಇದ್ರಿ. ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು. ಎರಡನೇದು, ನಮಗೆ ಕೆಲವೊಂದಷ್ಟು ಮಂತ್ಲಿ ಎಕ್ಸ್ಪೆನ್ಸಸ್ ಅಲ್ಲದೆ ಅಡಿಷನಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಸ್ಲೈಡ್ ಸರ್. ಹಲೋ, ಥ್ಯಾಂಕ್ ಯು. ಮ್ಯಾಂಡೇಟರಿ ಬಟ್ ಒಕೇಶನಲ್ ಎಕ್ಸ್ಪೆನ್ಸಸ್. ಕೆಲವೊಂದಷ್ಟು ನಮ್ಗೆ ಹೋಟೆಲ್ಗಳಿಗೆ ಹೋಗುವಂತದ್ದಿರ್ಬೋದು, ಅಥವಾ ನಮ್ಗೆ ಬಟ್ಟೆಗಳು ಬೇಕಾಗ್ಬೋದು. ಆ ತರದ ಕೆಲವೊಂದಷ್ಟು ಒಕೇಶನಲ್ ಎಕ್ಸ್ಪೆನ್ಸಸ್ ಬರ್ತಾ ಇತ್ತು. ಜೊತೆಗೆ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್, ನಾವೊಂದು ಕಾರ್ ಅನ್ನ ಪರ್ಚೇಸ್ ಮಾಡೋದಿರ್ಬೋದು, ಗೋಲ್ಡ್ ಅನ್ನ ಪರ್ಚೇಸ್ ಮಾಡೋದಿರ್ಬೋದು, ಏನೋ ಒಂದು ನಮ್ಮ ಮನೆಗೆ ಒಂದು ಡೆಕೋರೇಟಿವ್ ಐಟಮ್ ಅನ್ನ ಪರ್ಚೇಸ್ ಮಾಡೋದು, ಟಿವಿ ಇರ್ಬೋದು, ಮೊಬೈಲ್ ಇರ್ಬೋದು, ಈ ತರ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್. ಜೊತೆಗೆ ನಿಮ್ಮ ಅರ್ನಿಂಗ್ ಎಕ್ಸ್ಪೆನ್ಸಸ್, ನಿಮ್ಮ ಒಂದು ಬಿಸ್ನೆಸ್ ನಡೀಲಿಕ್ಕೆ ನಿಮಗೆ ಬೇಕಾದಂತ ಲ್ಯಾಪ್ಟಾಪ್ಸ್ ಇರ್ಬೋದು, ಅಥವಾ ಕನ್ಸ್ಯೂಮಬಲ್ಸ್ ಇರ್ಬೋದು. ಈ ತರದನ್ನೆಲ್ಲ ನೀವು ಪರ್ಚೇಸ್ ಮಾಡಿದಾಗ ಯು ಟಿಲ್ ಡೇಟ್ ಏನಾಗ್ತಾ ಇತ್ತಪ್ಪ ಅಂದ್ರೆ, ಯು ಹ್ಯಾವ್ ಟು ಪೇ ಅಂಡ್ ಫರ್ಗೆಟ್. ಅವರು ಆ ಟೈಮಲ್ಲಿ ಏನು ಡಿಸ್ಕೌಂಟ್ ಕೊಡ್ತಾ ಇದ್ರು ಅಷ್ಟೇ ನಿಮ್ಗೆ. ಅಲ್ಲಿಂದ ಮುಂದೆ ನೀವು ಒಂದ್ಸತಿ ಅದಕ್ಕೆ ಪೇಮೆಂಟ್ ಕೊಟ್ಟು ಮರೆತ ಮೇಲೆ ನಿಮ್ಗೆ ಯಾವುದೇ ರೀತಿಯಾದ ಒಂದು ಅದ್ರ ಬಗ್ಗೆ ನಿಮ್ಗೆ ಸಂಬಂಧ ಇರ್ತಾ ಇರಲಿಲ್ಲ, ಏನು ಗ್ಯಾರಂಟಿಗಳನ್ನ ಬಿಟ್ರೆ. ಬಟ್
ಈಗ ಗ್ಲೋಬಲ್ ಕಾರ್ನರ್ ಬಂದ್ಮೇಲೆ ಏನು ಬದಲಾವಣೆ ಆಗತ್ತೆ ಈ ಆಪ್ ಮೂಲಕ ಅಂತ ನೋಡಿದ್ರೆ, ನೀವು ಆನ್ಲೈನ್ ಅಂಡ್ ಎಕ್ಸ್ಪೆನ್ಸ್ ಅಲ್ಲಿ ಇದೇ ಎಕ್ಸ್ಪೆನ್ಸಸ್ ಮ್ಯಾಂಡೇಟರಿ, ಒಕೇಶನಲ್, ಲೈಫ್ ಸ್ಟೈಲ್ ಅಂಡ್ ಅರ್ನಿಂಗ್ ಎಕ್ಸ್ಪೆನ್ಸ್ ಮಾಡಿದ್ರೆ, ಈ ಆಪ್ ಮೂಲಕ ಮಾಡಿದ್ರೆ ನಿಮಗೆ ಗ್ಯಾರಂಟಿಡ್ ಕ್ಯಾಶ್ ಬ್ಯಾಕ್ ಅಂಡ್ ಗ್ಯಾರಂಟಿಡ್ ರಿವಾರ್ಡ್ ಸಿಸ್ಟಮ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಈಗಾಗಲೇ ಹೇಳಿದ್ವಿ ಇದೊಂದು ಕಾಪಿರೇಟೆಡ್ ಐಟಮ್, ಇದನ್ನ ಯಾರು ಮಾಡ್ತಾ ಇಲ್ಲ. ಇಲ್ಲಿ ಯೂಸರ್ ಹ್ಯಾಸ್ ಟು ಚೂಸ್. ಇಲ್ಲಿ ಯೂಸರ್ ಈಗ ಯಾರನ್ನಾರು ಒಬ್ಬರಿಗೆ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಕ್ವಶನ್ ಅನ್ನ ಕೊಟ್ರೆ, ನೀವು ಯಾರಾದ್ರೂ ಕ್ಯಾಶ್ ಬ್ಯಾಕ್ ನೀವು ಮಾಡುವಂತ ಒಂದು ಪರ್ಚೇಸ್ ಮೇಲೆ ಕ್ಯಾಶ್ ಬ್ಯಾಕ್ ಅನ್ನ ಕೊಟ್ಟು ನಿಮ್ಗೆ ರಿವಾರ್ಡ್ಸ್ ಅನ್ನ ಕೊಡ್ತೀವಿ ಅಂತ ಒಬ್ಬ ವೆಂಡರ್ ಹೇಳಿದ್ರೆ, ಇಲ್ಲ ನೀವು ಏನ್ ಖರ್ಚು ಮಾಡ್ತೀರೋ ಅಷ್ಟಕ್ಕೆ ಬಿಲ್ ಕೊಟ್ಟು ಹೋಗಿ ಅಂತ ಮತ್ತೊಬ್ಬ ವೆಂಡರ್ ಹೇಳಿದ್ರೆ, ನೀವು ಯಾರನ್ನ ಚೂಸ್ ಮಾಡ್ತೀರಾ? ಆಬ್ವಿಯಸ್ಲಿ ಯು ವಿಲ್ ಗೋ ಫಾರ್ ಎ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಗಿವ್ ಯು ಎ ಕ್ಯಾಶ್ ಬ್ಯಾಕ್ ಅಂಡ್ ವಿತ್ ರಿವಾರ್ಡ್ ಸಿಸ್ಟಮ್. ಸೊ ನಮ್ಮ ಜಿಜಿ ಇಲ್ಲಿ ಒಳಗಡೆ ಬರುತ್ತೆ. ಜಿಜಿ ವಿಲ್ ಎಂಟರ್ ಇನ್ ಟು ದ ಪಿಕ್ಚರ್ ಇಯರ್ ಗ್ಲೋಬಲ್ ಕಾರ್ನರ್. ಇದು ಯಾವ ರೀತಿ ಆಗತ್ತಪ್ಪ ಅಂತ ನೋಡಿದ್ರೆ, ಇನ್ ಅದರ್ ವರ್ಡ್ಸ್ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಈಗ ನಿಮ್ಮ ಒಂದು ಏನು ಎಕ್ಸ್ಪೆನ್ಸಸ್ ಇದೆ ವಿಲ್ ಬಿ ಯುವರ್ ನ್ಯೂ ಇನ್ವೆಸ್ಟ್ಮೆಂಟ್ ಅಂತ ನಾವ್ ಹೇಳ್ತೀವಿ. ನೆಕ್ಸ್ಟ್ ಸ್ಲೈಡ್ ಸರ್. ನಿಮ್ಮ ಒಂದು ಎಕ್ಸ್ಪೆನ್ಸಸ್ ಏನಿದೆ ದಟ್ ವಿಲ್ ಬಿ ದ ನ್ಯೂ ಇನ್ವೆಸ್ಟ್ಮೆಂಟ್. ಸೊ ಇದಲ್ಲದೆ ನೀವು ಖರ್ಚು ಮಾಡೋದಂತದಕ್ಕೆ ನಿಮ್ಗೆ ವಾಪಸ್ ದುಡ್ಡು ಬರ್ತಾ ಇದೆ, ನಿಮ್ಮ ಒಂದು ಬಂಡವಾಳ ಆಗ್ತಾ ಇದೆ ನೀವು ಖರ್ಚು ಮಾಡುವಂತದ್ದು. ಜೊತೆಗೆ ನೀವು ರೆಫರ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಅನ್ನ, ನಿಮ್ಮ ಫ್ಯಾಮಿಲಿನ, ನಿಮ್ಮ ರಿಲೇಟಿವ್ಸ್ ನ, ಯಾರನ್ನ ಬೇಕಾದ್ರೂ ಈ ಆಪ್ ಒಳಗಡೆ ತರಬಹುದು. ಅವ್ರು ಖರ್ಚು ಮಾಡದಂತ ದುಡ್ಡಲ್ಲಿ ನಿಮಗೊಂದು ಕ್ಯಾಶ್ ಬ್ಯಾಕ್ ಬರ್ತಾ ಇದೆ. ಅರ್ನಿಂಗ್ ಆಪರ್ಚುನಿಟಿ ಈವನ್ ವೆನ್ ಅದರ್ ಸ್ಪೆಂಡ್. ಬೇರೆಯವ್ರು ಖರ್ಚು ಮಾಡಿದ್ರು ಸಹ ನಿಮಗೆ ಒಂದು ಕ್ಯಾಶ್ ಬ್ಯಾಕ್ ಬರುವಂತ ಒಂದು ಸಿಸ್ಟಮ್ ಇದೆ. 10,000 ರೂಪಾಯಿಗಳ ನಾನು ಮುಂಚೆನೆ ಹೇಳಿದೆ, 10,000 ರೂಪಾಯಿಗಳ ಒಂದು ಕ್ಯುಮ್ಯುಲೇಟಿವ್ ಎಕ್ಸ್ಪೆನ್ಸ್ ಅನ್ನ ನೀವು ಮಾಡ್ತೀರಿ, ಖರ್ಚು ಮಾಡ್ತೀರಿ ಈ ಆಪ್ ಮೂಲಕ ಅಂತ ಆದ್ರೆ ನಿಮಗೆ 1 ಕೋಟಿ ರೂಪಾಯಿಗಳ ಒಂದು ಇನ್ಕಮ್ ಅನ್ನ ಪಡೆಯುವಂತ ಒಂದು ಅವಕಾಶ ಇದೆ. ಇದೆಲ್ಲದೂ ವಿತ್ ಝೀರೋ ರಿಸ್ಕ್. ನೀವು ಯಾವುದೇ ರಿಸ್ಕ್ ಅನ್ನ ಮಾಡುವಂಗಿಲ್ಲ. ಯಾಕಂದ್ರೆ ಇಲ್ಲಿ ನೀವು ಖರ್ಚು ಮಾಡುವಂತದ್ದು ಎಲ್ಲ ನಿಮ್ಮದಕ್ಕೋಸ್ಕರ ಖರ್ಚು ಮಾಡುವಂತದ್ದು. ಗ್ರಾಸರಿ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ನಿಮ್ಮ ಕ್ಲಾತ್ಸ್ ಇರ್ಬೋದು, ನಿಮ್ಮ ಎಸೆನ್ಷಿಯಲ್ಸ್ ಇರ್ಬೋದು, ಇದೆಲ್ಲದೂ ನೀವು ಯಾವುದೇ ಮಾಡ್ಲೇಬೇಕಾದಂತ ಖರ್ಚುಗಳು. ಸೊ ಹಾಗಾಗಿ ಕ್ಯಾಶ್ ಬ್ಯಾಕ್ ಹೇಗೆ ವರ್ಕ್ ಆಗತ್ತೆ ನೋಡೋಣ. ಈಗ ನೀವು ಒಬ್ರು ಬೈಯರ್, ನೀವು ಒಬ್ಬ ವೆಂಡರ್ ಹತ್ರ ಪರ್ಚೇಸ್ ಮಾಡ್ಬೇಕಾದ್ರೆ ಇಷ್ಟು ದಿನ ಹೇಗಿತ್ತು, ಒಬ್ಬ ಸೆಲ್ಲರ್ ಹತ್ರ ಯು ವಿಲ್ ಗೋ, ಯು ಆರ್ಡರ್ ಅನ್ ಐಟಮ್, ನೀವು ಒಂದು 5 ಐಟಮ್ಗೆ ಆರ್ಡರ್ ಕೊಡ್ತಾ ಇದ್ವಿ, ಅವನು ಸಪ್ಲೈ ಮಾಡ್ತಾ ಇದ್ವಾ, ನೀವು ದುಡ್ಡು ಕೊಡ್ತಾ ಇದ್ರಿ, ಅಲ್ಲಿಗೆ ಮುಗಿತಾ ಇತ್ತು. ಬಟ್ ಈಗ ಗ್ಲೋಬಲ್ ಕಾರ್ನರ್ ಬಂದ್ಮೇಲೆ ಏನಾಗತ್ತಪ್ಪ ಅಂತ ಹೇಳಿದ್ರೆ, ನಾವು ಈ ಸೆಲ್ಲರ್ ಅನ್ನ ನಮ್ಮ ವೆಂಡರ್ ಆಗಿ ರಿಜಿಸ್ಟರ್ ಮಾಡ್ಕೊಂತ ಇದ್ವಿ. ಸರ್ ಅದೇ someone is asking a question, we are coming to it sir, please wait for a few minutes. ಸೆಲ್ಲರ್ ಹತ್ರ ನಾವು ವೆಂಡರ್ ಅನ್ನ ರಿಜಿಸ್ಟರ್ ಮಾಡ್ಕೊಳತ್ತೀಗ ನಾವ್ ಆಗ್ಲೇ ಹೇಳಿದ್ವಿ 5% ಕಮಿಷನ್ ಅನ್ನ ಕೊಡುವಂತವ್ರನ್ನ ಮಾತ್ರ, ಮಿನಿಮಮ್ 5% ಕಮಿಷನ್ ಕೊಡುವವ್ರನ್ನ ನಾವು ವೆಂಡರ್ ಆಗಿ ತಗೊಂತಾ ಇದ್ವಿ. ಯಾಕಂದ್ರೆ ನಾವು ಅವರಿಗೆ ಕನ್ಸ್ಯೂಮರ್ಸ್ ಅನ್ನ ಕೊಡ್ತಾ ಇದ್ವಿ. ಆ ವೆಂಡರ್ಸ್ ಗಳು ಏನ್ ಕೊಡ್ತಾ ಇದಾರೆ 5% ಕಮಿಷನ್, ಅದರಲ್ಲಿ ನಮ್ಮ ಒಂದು ಎಕ್ಸ್ಪೆನ್ಸಸ್ ಅನ್ನ ತೆಗೆದುಕೊಂಡು ಉಳಿದಿದ್ದು ದುಡ್ಡನ್ನ ನಾವು ಕ್ಯಾಶ್ ಬ್ಯಾಕ್ ಆಗಿ ನಿಮಗೆ ವಾಪಸ್ ರಿಟರ್ನ್ ಕೊಡ್ತಾ ಇದೀವಿ. ಸೊ ಇಲ್ಲಿ ಇಬ್ರು ಪ್ರಾಫಿಟ್, ವಿನ್ ವಿನ್ ಸಿಚುವೇಶನ್ ಇದು. ಬೈಯರಿಗೆ ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ, ವೆಂಡರಿಗೆ ಎಕ್ಸ್ಟ್ರಾ ಕನ್ಸ್ಯೂಮರ್ಸ್ ಬರ್ತಾ ಇದಾರೆ, ಅಡಿಷನಲ್ ಕನ್ಸ್ಯೂಮರ್ಸ್ ಬರ್ತಾ ಇದಾರೆ. ಜಿಜಿ ವಿಲ್ ಬಿ ದ ಮಿಡ್ಲ್ ಮ್ಯಾನ್. ಅದನ್ನ ನಾವು ಹೇಳ್ತಾ ಇರೋದು, ವಿ ವಾಂಟ್ ಟು ಬಿ ದ ಸೇಲ್ಸ್ ಮ್ಯಾನ್ ಇನ್ ಬಿಟ್ವೀನ್ ಬೈಯರ್ ಅಂಡ್ ಎ ಸೆಲ್ಲರ್. ಈ ರೀತಿಯಾದ ಒಂದು ಕೆಲಸಗಳನ್ನ ನಡೀತಾ ಇದೆ. ಹೇಮಂತ್ ಸರ್ ಜಸ್ಟ್ ವೇಟ್ ಮಾಡಿ, ಇದನ್ನ ಮುಗಿದ ಕೂಡಲೇ ನಿಮ್ಗೆ ಅದ್ರ ಆನ್ಸರ್ ಗಳು ಸಿಗ್ತಾ ಹೋಗುತ್ತೆ. ಪಾರ್ಟ್ ಬೈ ಪಾರ್ಟ್ ವಿ ಆರ್ ಗೋಯಿಂಗ್. ಸೊ ನೆಕ್ಸ್ಟ್ ಸ್ಲೈಡ್ ಸರ್. ಯಾವ ತರ ವರ್ಕ್ ಆಗ್ತಾ ಇದೆ ನೋಡ್ತಾ ಇದೀರಿ ನೀವು ಕ್ಯಾಶ್ ಬ್ಯಾಕ್ಸ್ ಅನ್ನ. ಸೊ ಇಂಡಿಯಾದ ನಮ್ಮೊಂದು ಲೆಕ್ಕ ಹಾಕಿದಂಗೆ, ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಇಂಡಿಯಾದ ಡೊಮೆಸ್ಟಿಕ್ ಸ್ಪೆಂಡ್ ಏನಿದೆ ಅದು 210 ಲಕ್ಷ ಕೋಟಿ, 210 lakh crores ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಸ್ಪೆಂಡ್ ಗೆ ಖರ್ಚಾಗ್ತಾ ಇರುವಂತ ಅಥವಾ ಯುಟಿಲೈಸ್ ಆಗ್ತಾ ಇರುವಂತ ಹಣ. ಇದರಲ್ಲಿ 30%, ನಾವು 100% ಹೇಳ್ತಾ ಇಲ್ಲ, 50% ಹೇಳ್ತಾ ಇಲ್ಲ, ಒಂದು ಆವರೇಜ್ 30% ಅನ್ನ ನಾವು ತಗೊಂಡಿದ್ದೆ ಆದ್ರೆ 63 lakh crores. ಈ ನಮ್ಮ ಟಾರ್ಗೆಟ್ ಇರೋದು ಬೈ ಮಾರ್ಚ್ 2022 ಒಳಗಡೆ ನಮ್ಮ ಟಾರ್ಗೆಟ್ ಇರೋದು ಈ GMV ಅನ್ನ ನಾವು ಈ 60 ಲಕ್ಷ ಕೋಟಿಯನ್ನ ನಮ್ಮ ಆಪ್ ಅಡಿಗಡೆ ತರಬೇಕು, ಟು ಬಿ ದ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನೀಸ್ ಇನ್ ದ ವರ್ಲ್ಡ್ ಅಂತ. ಸೊ ಇದೇನಾಗ್ತಾ ಇದೆ ಅಂದ್ರೆ, ಕನ್ಸ್ಯೂಮರ್ ಗೆ ಪವರ್ ಅನ್ನ ಕೊಡ್ತಾ ಇದೀವಿ ನಾವು. ವಿ ಆರ್ ಗಿವಿಂಗ್ ದ ಪವರ್ ಟು ದ ಕನ್ಸ್ಯೂಮರ್ಸ್ ಅಂಡ್ ವಿ ಆರ್ ಗೆಟಿಂಗ್ ಇಟ್ ಫ್ರಮ್ ದ ಕನ್ಸ್ಯೂಮರ್ಸ್ ಅಂಡ್ ವಿ ವಿಲ್ ಬಿ ದ ಬಿಗ್ಗೆಸ್ಟ್ ಸೇಲ್ಸ್ ಎಕೋಸಿಸ್ಟಮ್ ಇನ್ ದ ವರ್ಲ್ಡ್. ಹಾಗಾದ್ರೆ ಈ ಕ್ಯಾಶ್ ಬ್ಯಾಕ್ ಯಾವ ರೀತಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಅಂತ ನೋಡೋಣ. ಸರ್ ರನ್ ಮಾಡಿ. You have to register on Global Garner. You have to select a product and service. ಒಂದು ಪ್ರಾಡಕ್ಟ್ ಅನ್ನ ಸರ್ವಿಸ್ ಸೆಲೆಕ್ಟ್ ಮಾಡ್ಕೊಂತೀರಾ. ಫಾರ್ ಎಕ್ಸಾಂಪಲ್ ಅಮೆಝಾನ್ ಇರ್ಬೋದು, ಅಮೆಝಾನ್ ಅಲ್ಲಿ ಹೋಗಿ ಒಂದು ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಪರ್ಚೇಸ್ ಮಾಡ್ತೀರಾ. ಪರ್ಚೇಸ್ ಆದ್ಮೇಲೆ ಅವರು ನಿಮ್ಗೊಂದು ಬಿಲ್ ಅನ್ನ ಕೊಡ್ತಾರೆ.
ಆ ಬಿಲ್ ಅನ್ನ ನೀವು ಅಪ್ಲೋಡ್ ಮಾಡಬೇಕು ನಮ್ಮ ಜಿಜಿ ಆ್ಯಪಿಗೆ. ಇದು ಎಲ್ಲದಕ್ಕೂ ಅಪ್ಲೈ ಆಗಲ್ಲ. ಈ ಅಪ್ಲೋಡಿಂಗ್ ಏನಿದೆ ಕೆಲವೊಂದಷ್ಟು ವೆಬ್ಸೈಟ್ಸ್ ಗೆ ಮಾತ್ರ ಈ ಬಿಲ್ ಅಪ್ಲೋಡಿಂಗ್ ಆಗತ್ತೆ, ಉಳಿದವರಿಗೆ ಆಟೋಮೆಟಿಕ್ ಟ್ರ್ಯಾಕ್ ಆಗತ್ತೆ. ಈ ಬಿಲ್ ಅನ್ನ ಯಾರು ವೆಂಡರ್ ಇರ್ತಾನೆ ಅವನು ಅಪ್ರೂವಲ್ ಮಾಡ್ಬೇಕು. ಇದು ಹೌದು ನನ್ನ ಹತ್ರ ಪರ್ಚೇಸ್ ಆಗಿದೆ ಈ ಬಿಲ್ಲು ಅಂತ ಹೇಳಿ ಅಂತ. ಅದು ಅಪ್ರೂವ್ ಮಾಡಿದ್ಮೇಲೆ ನಿಮ್ದು 10,000 ರೂಪಾಯಿಗಳ ಒಂದು ಖರ್ಚಲ್ಲಿ ಇದ್ರೆ ಮಿನಿಮಮ್ ನಿಮಗೆ ಒಂದು UPV ಯೂಸರ್ ಪರ್ಚೇಸ್ ವ್ಯಾಲ್ಯೂ ಅಂತ ಹೇಳಿ, ಯೂನಿಕ್ ಪರ್ಚೇಸ್ ವ್ಯಾಲ್ಯೂ ಅಂತ ಒಂದು UPV ಅನ್ನ ಜನರೇಟ್ ಮಾಡ್ತೀವಿ. ಅದು ಜನರೇಟ್ ಮಾಡಿದ್ಮೇಲೆ ನಿಮ್ಮ ಕ್ಯಾಶ್ ಬ್ಯಾಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮಗೆ 2 ತರದ ರಿವಾರ್ಡ್ಸ್ ಬರ್ತಾ ಹೋಗುತ್ತೆ. ಏನು ಅಂದ್ರೆ ಮೊದಲನೇದು ಜಿಜಿ ಕಾಯಿನ್ಸ್. ಈ ಕಾಯಿನ್ಸ್ ಏನಂದ್ರೆ ಎವ್ರಿ ಕಾಯಿನ್ ಈಸ್ ಈಕ್ವಲ್ ಟು 1 ರೂಪಿ ಅಂತ ಹೇಳ್ತೀವಿ ನಾವು. ಜಿಜಿ ಕಾಯಿನ್ಸ್ ಏನಾಗತ್ತಪ್ಪ ಅಂತ ಹೇಳಿದ್ರೆ ನೀವು ಪರ್ಚೇಸ್ ಮಾಡುವ ಪ್ರತಿ 1 ರೂಪಿಗೆ ಒಂದು ಜಿಜಿ ಕಾಯಿನ್ ನಿಮಗೆ ವಾಪಸ್ ಬರ್ತಾ ಹೋಗುತ್ತೆ. If you purchase for 100 rupees, you get 100 GG coins. If you purchase for 1000 rupees, you get 1000 GG coins. If you purchase for 1,00,000, you get 1,00,000 GG coins. ಅದಲ್ಲದೆ ನಮ್ಮಲ್ಲಿ ಕ್ಯಾಶ್ ಬ್ಯಾಕ್ 4 ತರದ ಸಿಸ್ಟಮ್ ಇದೆ. ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ ನಾನು. ಈ ಕ್ಯಾಶ್ ಬ್ಯಾಕ್ ಅಲ್ಲಿ ಬಂದಂತ ಸಿಸ್ಟಮ್ ಅನ್ನ ಸಿಸ್ಟಮೆಟಿಕ್ ಕ್ಯಾಶ್ ಬ್ಯಾಕ್ ಏನ್ ಬರುತ್ತೆ ಅದನ್ನ ನಾವು ಜಿಜಿ ಮನಿ ಅಂತ ನಿಮ್ಮ ಅಕೌಂಟಿಗೆ ಡೆಬಿಟ್ ಮಾಡ್ತೀವಿ. ಯು ಕ್ಯಾನ್ ಟ್ರಾನ್ಸ್ಫರ್ ದಿಸ್ ಮನಿ ಟು ಯುವರ್ ಬ್ಯಾಂಕ್ ಅಕೌಂಟ್ ವೆನ್ ಅಂಡ್ ವೇರ್ ಎವರ್ ಯು ವಾಂಟ್. ನಿಮಗೆ ಕ್ಯಾಶ್ ಆಗಿ ಜಿಜಿ ಮನಿ ಆಗಿ ನಿಮ್ಮ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ಈ UPV ಏನಿದೆ ಇದಕ್ಕೆ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ, ಕಂಡೀಷನ್ಸ್ ಇದೆ. ಇದು ನಿಮಗೆ ಮುಂದೆ ಗೊತ್ತಾಗತ್ತೆ ಏನೇನು ಅಂತ ಹೇಳಿ ಅಂತ, ಯಾವ ರೀತಿ ಮಾಡಿದ್ರೆ UPV ಗಳನ್ನ ನೀವು ಜನರೇಟ್ ಮಾಡ್ಕೋಬಹುದು ಅಂತ ಹೇಳಿ ಅಂತ. ನಮ್ಮಲ್ಲಿ 4 ರೀತಿಯ ಕ್ಯಾಶ್ ಬ್ಯಾಕ್ ಆಪ್ಷನ್ಸ್ ಇದೆ. 4 ಟೈಪ್ಸ್ ಆಫ್ ರಿಯಲ್ ಮನಿ ಕ್ಯಾಶ್ ಬ್ಯಾಕ್ಸ್. ಕಾಯಿನ್ಸ್ ಬಿಡಿ, ಕಾಯಿನ್ಸ್ ನೀವು ಮಾಡೋ ಪ್ರತಿ 1 ರೂಪಾಯಿಗೆ ಒಂದು ಕಾಯಿನ್ ಬಂದೇ ಬರುತ್ತೆ. ಕ್ಯಾಶ್ ಬ್ಯಾಕ್ ಯಾವ ರೀತಿ ಬರುತ್ತೆ ನೋಡಿದ್ರೆ ರನ್ ಆಲ್ ದ 4 ರಿಯಲ್ ಮನಿ ಕ್ಯಾಶ್ ಬ್ಯಾಕ್ ಆಪ್ಷನ್ಸ್ ಬರುತ್ತೆ. ಫಸ್ಟ್ ಒನ್ ಇಸ್ ಸಿಸ್ಟಮ್ ಯು ವಿಲ್ ಗೆಟ್ ಎ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಈ ಪ್ರತಿ ಒಂದು ಪರ್ಚೇಸ್ ಮಾಡೋತ್ತೀಗ ನಮ್ಮ ಆಪ್ ನಿಮ್ಮ ಹತ್ರ ಕೇಳತ್ತೆ ವಿತ್ ವಾಟ್ ಎವರ್ ಕ್ಯಾಶ್ ಬ್ಯಾಕ್, ನಿಮ್ಗೆ ಯಾವ ರೀತಿ ಕ್ಯಾಶ್ ಬ್ಯಾಕ್ ಬೇಕು ಅಂತ ಕೇಳತ್ತೆ. ನೀವು ಯಾವ ಕ್ಯಾಶ್ ಬ್ಯಾಕ್ ಅನ್ನ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಇಫ್ ಯು ಸೆಲೆಕ್ಟ್ ಫಾರ್ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್, ನಿಮಗೆ ವಿತಿನ್ 4 days 2 to 10% ಆಫ್ ದ ಕ್ಯಾಶ್ ಬ್ಯಾಕ್ ನೀವು ಏನ್ ಪರ್ಚೇಸ್ ಮಾಡಿದ್ರ ಅದರಲ್ಲಿ 2 ರಿಂದ 10% ಅಷ್ಟು ಅಮೌಂಟ್ ನಿಮ್ಗೆ ಕ್ಯಾಶ್ ಆಗಿ ಜಿಜಿ ಮನಿ ಆಗಿ ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. ಪ್ರೊವೈಡೆಡ್ ನಮಗೆ ಆ ವೆಂಡರ್ ಏನಿದ್ದಾರೆ ಅವ್ರು ಏನ್ ಕಮಿಷನ್ ಪೇ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಕ್ಯಾಶ್ ಬ್ಯಾಕ್ ವೇರಿ ಆಗತ್ತೆ. ಮಿನಿಮಮ್ 2%, ಮ್ಯಾಕ್ಸಿಮಮ್ 10% ಬರುತ್ತೆ. ಜೊತೆಗೆ ಇನ್ನೊಂದು ರ್ಯಾಂಡಮ್ ಪಿಕ್ ಪ್ರೋಸೆಸ್ ಅಂತ ಹೇಳಿ ನಾನು ಆಗ್ಲೇ ಹೇಳಿದೆ UPV ಅಂತ ಪ್ರತಿ 10,000 ರೂಪಾಯಿಗೆ ಒಂದು UPV ಜನರೇಟ್ ಆಗತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ ನೀವು. ನಾನು UPV ಅಂತ ಮಾತ್ರ ಹೇಳ್ತೀನಿ ಇನ್ಮೇಲೆ. ಆ UPV ಅನ್ನ ನೀವು ರ್ಯಾಂಡಮ್ ಪಿಕ್ ಪ್ರೋಸೆಸ್ ಅಲ್ಲಿ ನೀವು ಹಾಕಿದ್ದು ಅಂತ ಆದ್ರೆ ಪ್ರತಿ ಮಂತ್ ಎಂಡ್ ಆದ್ಮೇಲೆ ಒಂದು ಲಾಟ್ರಿಯನ್ನ ಎತ್ತಾರೆ. ಅದರಲ್ಲಿ ನಿಮಗೆ 2% to 100% ಕ್ಯಾಶ್ ಬ್ಯಾಕ್ ಬರ್ಬೋದು. 2% ಬರ್ಬೋದು, 100% 10,000 ರೂಪಾಯಿಗೆ 10,000 ರೂಪಾಯಿನೂ ವಾಪಸ್ ಬರ್ಬೋದು, ಅಥವಾ 10,000 ರೂಪಾಯಿಗೆ 200 ರೂಪಾಯಿ ವಾಪಸ್ ಬರೋದು 2%. ಯಾವ್ದು ಬೇಕಾದ್ರೂ ಬರ್ಬೋದು. ಇದು ಲಕ್ಕಿ ಡ್ರಾ ಟೈಪ್ ಸಿಸ್ಟಮ್ ಅಲ್ಲಿ ವರ್ಕ್ ಆಗ್ತಾ ಹೋಗತ್ತೆ. ಮೂರನೇದು ಫಸ್ಟ್ ಇನ್ ಫಸ್ಟ್ ಔಟ್ ಅಂತ. ಇದರಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ನೀವು ನಿಮ್ಮ ಒಂದು UPV ಅನ್ನ ನೀವು ಫಸ್ಟ್ ಇನ್ ಫಸ್ಟ್ ಔಟಿಗೆ ಹಾಕಿದ್ರೆ ನಿಮ್ಮ ಕೆಳಗಡೆ 6 UPV ಗಳು ಬಂದ ಕೂಡ್ಲೆ ಇದು ಒಂಥರ ದೇವರ ದರ್ಶನದಲ್ಲಿ ಇದ್ದ ಹಾಗೆ ಅಂತ ನಾವ್ ಹೇಳ್ತೀವಿ. ಯಾರು ಮುಂಚೆ ಇರ್ತಾನೋ ಅವನಿಗೆ ಮುಂಚೆ ದುಡ್ಡು ಸಿಗ್ತಾ ಹೋಗತ್ತೆ. ನಿಮ್ಮ ಕೆಳಗಡೆ ಇನ್ನು 6 UPV ಗಳು ಜನರೇಟ್ ಆದ ಕೂಡ್ಲೆ ನಿಮಗೆ 500 ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಥ್ರೂ ಔಟ್ ಇಂಡಿಯಾದಲ್ಲಿ ಯಾವುದೇ ಜನ 6 ಜನ UPV ಅನ್ನ ಜನರೇಟ್ ಮಾಡ್ಬೋದು. ಅಂದ್ರೆ 10,000 ರೂಪಾಯಿಗಳೊಂದು 6 ಜನ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ 6 UPV ಜನರೇಟ್ ಆಗತ್ತೆ. ಅವರು ಫಿಫೋದ ಅಡಿಗಡೆ ಅದನ್ನ ಟ್ಯಾಗ್ ಮಾಡಿದ್ರೆ 6 ಜನ ಆದ ಕೂಡಲೇ ನಿಮ್ಗೆ 500 ರೂಪಾಯಿ ಬರುತ್ತೆ. ನಿಮಗೆ 36 UPV ಗಳು ಬಂದ ಕೂಡಲೇ ನಿಮ್ಮ ಕೆಳಗಡೆ ನಿಮಗೆ 1,000 ರೂಪಾಯಿಗಳ ದುಡ್ಡು ವಾಪಸ್ ಬರುತ್ತೆ. ಅದೇ ರೀತಿ 216 UPV ನಿಮ್ದು UPV ನಂಬರ್ 1 ಅಂತ ಇಟ್ಕೊಂಡ್ರೆ ಆಫ್ಟರ್ 216th UPV ಯು ವಿಲ್ ಗೆಟ್ 8,500 rupees. ಅಲ್ಲಿ ಏನಾಯ್ತು, ನಿಮಗೆ ಬಂದಂತ ಅಮೌಂಟ್ ಈಗ ನೀವು ಖರ್ಚು ಮಾಡಿದ 10,000 ರೂಪಾಯಿ ನಿಮಗೆ ವಾಪಸ್ ಬಂತು. 10,000 rupees you got it as cash back, and at this point of time you can redeem your coins ಏನಿದೆ ನಿಮ್ದು ಜಿಜಿ ಕಾಯಿನ್. ಆ ಕಾಯಿನ್ ಅನ್ನ ನೀವು 10,000 ಕಾಯಿನ್ ಅನ್ನ 10,000 ರೂಪಾಯಿ ಕ್ಯಾಶ್ ಆಗಿ ರಿಡೀಮ್ ಮಾಡಬಹುದು ನೀವು. ಸೊ ನಿಮಗೆ ಈ ಫಿಫೋ ಪ್ರೋಸೆಸ್ ಅಲ್ಲಿ 10,000 ರೂಪಾಯಿ ನೀವು ಖರ್ಚು ಮಾಡಿದ್ದಕ್ಕೆ 20,000 ರೂಪಾಯಿಗಳ ಅಮೌಂಟ್ ನಿಮ್ಗೆ ವಾಪಸ್ ಬರುತ್ತೆ. ಇದು 3 ತರದ ಆಯ್ತು. ಇನ್ನು 4ನೇ ತರದೊಂದಿದೆ. ಇದು ಹೇಗೆ, ಜೊತೆಗೆ ಪ್ರತಿ UPV ಜನರೇಟ್ ಆದಾಗ ನಿಮಗೆ ಒಂದು ಮೂವಿ ವೋಚರ್ ನಿಮ್ಗೆ ಸಿಗತ್ತೆ. 200 rupees ಒಂದು ಮೂವಿ ವೋಚರ್ ಬರುತ್ತೆ. ಸೊ ಜಸ್ಟ್ ಬೈ ಸ್ಪೆಂಡಿಂಗ್ 10,000 rupees ಯು ವಿಲ್ ಗೆಟ್ ಎ ಕ್ಯಾಶ್ ಬ್ಯಾಕ್ ಆಫ್ 20,000 rupees. ಇದು ಯಾರು ಕೊಡ್ತಾ ಇಲ್ಲ. ಯಾವುದೇ ಒಂದು ಆಪ್ ಅಲ್ಲಾಗ್ಲಿ ಅಥವಾ ಯಾವುದೇ ಒಂದು ಸಿಸ್ಟಮ್ ಅಲ್ಲಾಗ್ಲಿ ಬರ್ತಾ ಇಲ್ಲ ನಿಮ್ಗೆ.
ಸರ್ ಈ ಮೈ ಸರ್ಕಲ್ ಇದು 4ನೇ ಕ್ಯಾಶ್ ಬ್ಯಾಕ್, ಇದನ್ನ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಏನಪ್ಪಾ ಅಂತ ಹೇಳಿದ್ರೆ ಚೋಟಿ ಸ್ಪೆಂಡಿಂಗ್ಸ್ ಬಡಿ ವಾಲಿ ಅರ್ನಿಂಗ್ ಅಂತ ಕರಿತೀವಿ ನಾವು. ನಿಮಗೆ ಈ ಸಿಸ್ಟಮ್ ಅಲ್ಲಿ ನಿಮಗೆ 1 ಕೋಟಿ ರೂಪಾಯಿ ತನಕ ನಿಮ್ಗೆ ಇನ್ಕಮ್ ಅನ್ನ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ, ಗೂಗಲ್ ಪೇ, ಓಲಾ, ಊಬರ್, ಝೊಮ್ಯಾಟೊ ಇವರೆಲ್ಲ ಇಂಡಿಯಾದಲ್ಲಿ ಬಂದ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಒಂದು ಮೆಸೇಜ್ ಬರ್ತಾ ಇತ್ತು, ಗೂಗಲ್ ಪೇ ಅಲ್ಲಿ ಇನ್ನೊಬ್ರನ್ನ ನೀವು ರೆಫರ್ ಮಾಡಿ, ರೆಫರ್ ಮಾಡಿದ್ರೆ ನಿಮ್ಗೆ 51 ರೂಪಾಯಿಗಳ ಕ್ಯಾಶ್ ಬ್ಯಾಕ್ ಬರುತ್ತೆ, ಇಲ್ಲ ನೆಕ್ಸ್ಟ್ ರೈಡ್ ಅಲ್ಲಿ 10% ಗಳ ಒಂದು ಡಿಸ್ಕೌಂಟ್ ಕೊಡ್ತೀವಿ ಅಂತ ನಿಮ್ಗೆ ಹೇಳ್ತಾ ಇದ್ರು ಅಲ್ವಾ. ನಾವೆಲ್ಲರೂ ಆ ಕೆಲಸ ಮಾಡಿದೀವಿ, ನಮ್ಮ ಫ್ರೆಂಡ್ಸ್ ಗಳನ್ನ ರೆಫರ್ ಮಾಡಿದೀವಿ. ಒನ್ ಟೈಮ್ ನಮಗೆ ಬಂತು, ಹೌದು. ಆಮೇಲೆ ಏನಾದ್ರು ಬಂದ ನಮಗೆ ಇಲ್ಲ. ಬಟ್ ನಮ್ಮ ಲೆಕ್ಕದಲ್ಲಿ ಇವತ್ತಿಗೆ ಅವರಿಬ್ಬರು ದೊಡ್ಡ ದೊಡ್ಡ ಕಂಪನಿ ಆಗಿ ಬೆಳೆದಿದ್ದಾರೆ. ಫಸ್ಟ್ ಟೈಮ್ ನಮಗೆ ಕ್ಯಾಶ್ ಬ್ಯಾಕ್ ಬಂದಿದ್ರೆ ಇವತ್ತಿಗೆ ನಾವೇನಾದ್ರು ಗೂಗಲ್ ಪೇ ಅಲ್ಲಿ ಒಂದು 10 ಸತಿ ಮಾಡಿದ್ರೆ ಒಂದ್ ಸತಿ ನಮ್ಗೊಂದು 2 ರೂಪಾಯಿ 3 ರೂಪಾಯಿ ಬರ್ಬೋದು. ಮತ್ತೆ ಹೆಚ್ಚಿನ ಸತಿ ನಮಗ್ ಬರೋದು ಲಕ್ ನೆಕ್ಸ್ಟ್ ಟೈಮ್ ಅಲ್ವಾ. ಹಾಗಾಗಿ ನಮ್ಗೆ ವಾಪಸ್ ಬರುವಂತದ್ದು ಇಲ್ಲಿ ಆ ರೆಫರಲ್ ಅನ್ನ ನೀವು ಯೂಸ್ ಮಾಡ್ಕೊಂಡಿದ್ದೆ ಆದ್ರೆ ನಮ್ಮ ಮೈ ಸರ್ಕಲ್ ಅಲ್ಲಿ ನಾವು 1 ಕೋಟಿ ರೂಪಾಯಿ ತನಕ ದುಡಿಯೋದಕ್ಕೆ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇದು ಹೇಗಾಗತ್ತೆ ಅಂತ ನೋಡೋಣ. ನೆಕ್ಸ್ಟ್ ಸ್ಲೈಡ್. ನಮ್ಗೆ ನೀವು ಒಂದು 10,000 ರೂಪಾಯಿಗಳ ಒಂದು ಪರ್ಚೇಸ್ ಅನ್ನ ಮಾಡಿದ್ರೆ ನಿಮ್ಮ ಒಂದು UPV ಜನರೇಟ್ ಆಯ್ತು. ಅದು ನಿಮ್ಮ ಫಸ್ಟ್ UPV ಅಂತ ಇಟ್ಕೊಳ್ಳಿ. ಮೈ ಸರ್ಕಲ್ ಅಲ್ಲಿ ನಿಮ್ಮ UPV ಜನರೇಟ್ ಆಯ್ತು. ನೀವು ಈಗ ಮಾಡ್ಬೇಕಾಗಿದ್ದಿಷ್ಟೇ, ನಿಮ್ಮ 6 ಜನ ಫ್ರೆಂಡ್ಸ್ ಅನ್ನ ನೀವು 10,000 ರೂಪಾಯಿ ಪರ್ಚೇಸ್ ಮಾಡೋದಕ್ಕೆ ಈ ಗೂಗಲ್ GG ಆಪ್ ಮೂಲಕ ಪರ್ಚೇಸ್ ಮಾಡೋದಕ್ಕೆ ಒಂದು ರೆಫರ್ ಮಾಡ್ಬೇಕು. ನೀವು ಅವರು 6 ಜನ 10,000 ಪರ್ಚೇಸ್ ಮಾಡಿದ ಕೂಡಲೇ ಅವರು 6 ಜನದ UPV ಗಳು ಜನರೇಟ್ ಆಗತ್ತೆ. ಅದನ್ನ ನೀವು ನಿಮ್ಮ UPV ಅಡಿಗಡೆ ಟ್ಯಾಗ್ ಮಾಡ್ಬೇಕು. ಫಸ್ಟ್ UPV ನೀವು ಟ್ಯಾಗ್ ಮಾಡಿದ ಕೂಡಲೇ ನಿಮ್ಗೆ 75 ರೂಪೀಸ್ ಕ್ಯಾಶ್ ಬ್ಯಾಕ್ ಬರ್ತಾ ಹೋಗುತ್ತೆ. ಪ್ರತಿ ಒಂದು UPV 5 UPV ಟ್ಯಾಗ್ ಆಗೋ ತನಕ ನಿಮಗೆ 75 ರೂಪಾಯಿಗಳ ಕ್ಯಾಶ್ ಬ್ಯಾಕ್ ಬರ್ತಾ ಇರುತ್ತೆ. ಆ ನಂತರ 6ನೇ UPV ಟ್ಯಾಗ್ ಆದ ಕೂಡಲೇ 125 ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ನಿಮ್ಗೆ ನಿಮ್ಮ GG ಮನಿ ಆಗಿ. ಅಲ್ಲಿಗೆ ನಿಮಗೆ ಬಂದಂತ ಅಮೌಂಟ್ ಎಷ್ಟು? 500 ರೂಪೀಸ್. ಅಲ್ಲಿಗೆ ನಿಮ್ಮ ಕೆಲಸ ಮುಗೀತು. ಈಗ ಈ 6 ಜನ ಏನಿದ್ದಾರೆ, ಇವರು 6 ಜನ ಇನ್ನು 6 ಜನನ್ನ ರೆಫರ್ ಮಾಡ್ಬೇಕು. ಇದೇ ತರ ನಾವು ನಡೆಸ್ಕೊಂಡು ಹೋದ್ರೆ, ಒಂದು ನೆಟ್ವರ್ಕ್ ಸಿಸ್ಟಮ್ ಅಲ್ಲಿ ಇದನ್ನ ಮಾಡ್ಕೊಂತ ಹೋದ್ರೆ, ಫಸ್ಟ್ ಸರ್ಕಲ್ ಆದ್ಮೇಲೆ ನಿಮ್ಗೆ 5 ಬಂತು. ಸೆಕೆಂಡ್ ಸರ್ಕಲ್ ಅವರು 6 ಜನ ನೀವೇನ್ ರೆಫರ್ ಮಾಡಿದ್ರಿ, ಅವರು 6 ಜನ, ಅವರು 6 ಜನಗಳನ್ನ ಕಂಪ್ಲೀಟ್ ಮಾಡೋದ್ ಆದ ಕೂಡ್ಲೆ ಅಲ್ಲಿಗೆ 36 UPV ಗಳು ಜನರೇಟ್ ಆದ ಕೂಡ್ಲೆ ನಿಮಗೆ 1,000 ರೂಪಾಯಿಗಳ ಒಂದು ಕ್ಯಾಶ್ ಬ್ಯಾಕ್ ಬರುತ್ತೆ. ಇದಲ್ಲದೆ ಆ 36 ಜನನು ಮತ್ತೆ ಅವ್ರು 6 ಜನಗಳನ್ನ ರೆಫರ್ ಮಾಡ್ಬೇಕು. ಕೆಳಗಡೆ ಅವ್ರ ಕೆಳಗಡೆ ಮತ್ತೆ 6 ಜನಗಳನ್ನ ಟೈ ಅಪ್ ಮಾಡ್ಬೇಕು. ಅವಾಗ ನಿಮಗೆ 3,500 ರೂಪಾಯಿಗಳ ಒಂದು ಕ್ಯಾಶ್ ಬ್ಯಾಕ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲ ಅವರಿಗೂ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ. ಪ್ರತಿಯೊಬ್ರು ಅವ್ರವ್ರ ಕೆಳಗಡೆ 6 ಜನನ ಮಾಡಿದ್ಕೊಳ್ಳಿ 500 ರೂಪಾಯಿ ಬರುತ್ತೆ. ಅದ್ರ ಕೆಳಗಡೆ ಮತ್ತೆ ಆ ರೀತಿ ಬರ್ತಾ ಹೋಗುತ್ತೆ. 4ನೇ ಸರ್ಕಲ್ ಅನ್ನ ನೀವು ಕಂಪ್ಲೀಟ್ ಮಾಡದ್ ಕೂಡಲೇ ನಿಮ್ಗೆ 5,000 ರೂಪಾಯಿಗಳ ಒಂದು ಕ್ಯಾಶ್ ಬ್ಯಾಕ್ ಬರುತ್ತೆ. ಅಲ್ಲಿಗೆ ನಿಮ್ಮ ಟೋಟಲ್ ಕ್ಯಾಶ್ ಬ್ಯಾಕ್ ಏನಾಯ್ತು? 5, 3, 8ವರೆ, 9ವರೆ, 10,000 ರೂಪಾಯಿಗಳ ನಿಮಗೆ GG ಮನಿ ಕ್ಯಾಶ್ ಬ್ಯಾಕ್ ಬಂತು. ಈ ಹಂತದಲ್ಲಿ ನಿಮಗೆ ನಿಮ್ಮ ಅಕೌಂಟ್ ಅಲ್ಲಿ GG ಚೆಕ್ ಮಾಡತ್ತೆ. GG ಕಾಯಿನ್ 10,000 ರೂಪಾಯಿ, 10,000 GG ಕಾಯಿನ್ ನಿಮ್ಮ ಹತ್ರ ಇದ್ರೆ ಆ GG ಕಾಯಿನ್ ನ ರಿಡೀಮ್ ಮಾಡುವಂತ ಆಪ್ಷನ್ ಕೊಡುತ್ತೆ. ಆ GG ಕಾಯಿನ್ ರಿಡೀಮ್ ಮಾಡಿದ್ರೆ ನಿಮಗೆ ಇನ್ನೊಂದು 10,000, ಅಲ್ಲಿಗೆ 20,000 ರೂಪಾಯಿಗಳ ಕ್ಯಾಶ್ ಬ್ಯಾಕ್ ನಿಮ್ಗೆ ಅಲ್ಲಿ ಬಂದಂಗಾಯ್ತು. ಇದೇ ರೀತಿ ಪ್ರತಿ ಸರ್ಕಲ್ ಅಲ್ಲೂ ನಿಮಗೆ ಇನ್ನೂ ಸರ್ಕಲ್ ಗಳನ್ನ ನೀವು ಬೆಳೆಸ್ತಾ ಹೋಗ್ಬೋದು. 5th ಸರ್ಕಲ್ ಅಲ್ಲಿ ನಿಮಗೆ 18,000 ರೂಪಾಯಿಗಳ ಒಂದು ಕ್ಯಾಶ್ ಬ್ಯಾಕ್ ಬರುತ್ತೆ. 36,000 GG ಕಾಯಿನ್ ಅನ್ನ ನೀವು ರಿಡೀಮ್ ಮಾಡಬಹುದು. 6ನೇ ಸರ್ಕಲ್ ಅಲ್ಲಿ ಎಕ್ಸ್ಕ್ಯೂಸ್ ಮಿ ಸರ್, ನೆಕ್ಸ್ಟ್ ರನ್ ಮಾಡ್ಬಿಡಿ. 6th ಸರ್ಕಲ್ ಅಲ್ಲಿ ಯು ವಿಲ್ ಬಿ ಗೆಟಿಂಗ್ 50,000 ಕ್ಯಾಶ್ ಬ್ಯಾಕ್ and you will be redeeming 1 lakh GG coins. And after 7th circle, you will be getting 1.5 lakh in real cash and 3 lakhs you can GG coins will be redeemed. And after 8th circle, it is 6.72 lakhs real money and 15 lakhs GG coins can be redeemed. After 9th circle, at the point of 9th circle, you will get 21 lakh real money and you can redeem 15 lakh GG coins. Total ಮಾಡಿ ನೋಡಿದಾಗ 9 ಸರ್ಕಲ್ ಆದ್ಕೊಳ್ಳಿ ನಿಮ್ಮ UPV ಈ ಸರ್ಕಲ್ ಇಂದ ಹೊರಗಡೆ ಹೋಗುತ್ತೆ. ಅಲ್ಲಿಗೆ ಅದ್ರ ಕೆಲಸ ಮುಗಿತು. 30 ಲಕ್ಷಗಳ ರಿಯಲ್ ಮನಿ ನಿಮಗೆ ಬರ್ಬೋದು. 70 ಲಕ್ಷಗಳ GG ಕಾಯಿನ್ ಅನ್ನ ನೀವು ಕನ್ವರ್ಷನ್ ಅನ್ನ ಮಾಡಬಹುದು. ಅಲ್ಲಿಗೆ ನಿಮ್ಮ ಅರ್ನಿಂಗ್ ವಿಲ್ ಬಿ 1 crore rupees. ನೀವು ಖರ್ಚು ಮಾಡಿದ್ದೆಷ್ಟು? ಕೇವಲ 10,000. ಅದ್ರ ಜೊತೆಗೆ ಇನ್ನು 6 ಜನಗಳನ್ನ ನಿಮ್ಮ ಕೆಳಗಡೆ ನೀವು ರೆಫರ್ ಮಾಡಿ ಅವರ UPV ಗಳನ್ನ ನಿಮ್ಮ ಕೆಳಗಡೆ ಟ್ಯಾಗ್ ಮಾಡಿ, ಇಷ್ಟು ಮಾಡಿ ಅವರ ಒಂದು ಬೆನಿಫಿಟ್ ಅನ್ನ ಬೆಳೆಸ್ಕೊಂತ ಹೋದ್ರೆ you have a chance of getting 1 crore rupees at the end of 9 circles. ನಿಮ್ಗೆ ಯೋಚನೆ ಮಾಡಿ, ನಿಮ್ಗೆ 6 ಜನನ ನಿಮ್ಮ ಕೆಳಗಡೆ ಟ್ಯಾಗ್ ಮಾಡ್ಲಿಕ್ಕೆ 1 ತಿಂಗಳು ಬೇಕಾಯ್ತು ಅಂತ ಇಟ್ಕೊಳ್ಳಿ. ಅದೇ ತರ ಆ 6 ಜನಗಳಿಗೆ ಇನ್ನು 6 ಜನಗಳನ್ನ ಟ್ಯಾಗ್ ಮಾಡ್ಲಿಕ್ಕೆ 1 ತಿಂಗಳು ಬೇಕಾಗ್ಬೋದು.
ಆ ರೀತಿಯಾಗಿ ಯು ಹ್ಯಾವ್ ಎ ಚಾನ್ಸ್ ಆಫ್ ವಿನ್ನಿಂಗ್ 1 crore ಬೈ ದ ಎಂಡ್ ಆಫ್ 9 months. ಪ್ರತಿಯೊಬ್ರು ಒಂದೊಂದು ತಿಂಗಳು ಟೈಮ್ ತಗೊಂಡ್ರು ಅವ್ರು 6 ಜನನ ರೆಫರ್ ಮಾಡಿ 6 ಜನಗಳ ಅವರ UPV ಅನ್ನ ಜನರೇಟ್ ಮಾಡಿಸಿ ನಿಮ್ಮ ಅವರವರ ಕೆಳಗಡೆ ಟ್ಯಾಗ್ ಮಾಡೋದಕ್ಕೆ ಪ್ರತಿಯೊಬ್ರು ಅವ್ರ ಟೈಮ್ ಅನ್ನ ತಗೊಂಡ್ರು ಒಂದೊಂದು ತಿಂಗಳು ಅಂತ ಆದ್ರೆ 9 ತಿಂಗಳಲ್ಲಿ ನಿಮಗೆ 1 ಕೋಟಿ ರೂಪಾಯಿ ವಾಪಸ್ ಬರುವಂತ ಒಂದು ಅವಕಾಶ ನಿಮಗುಂಟು. ಹಾಗಾದ್ರೆ ಇದಿಷ್ಟೆಲ್ಲ ಇದರಲ್ಲಿ ಬೆನಿಫಿಟ್ ಅಂದ್ರೆ ಇನ್ನೂ ಇದೆ ಸಣ್ಣದಕ್ಕೆ. ಯೂಸರ್ ನೀವು ಮಾಡ್ತಿರಲ್ಲ, ನೀವು ಮಾಡದಂತ ಯೂಸರ್ ಒಂದು UPV ಅನ್ನ ಜನರೇಟ್ ಮಾಡಿದ್ರೆ ನಿಮಗೆ 200 ರೂಪಾಯಿಗಳ ಒಂದು ಮೂವಿ ಟಿಕೆಟ್ ಆರ್ ವೋಚರ್ ಫ್ರೀ ಆಗಿ ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಜೊತೆಗೆ ಅವರು ಪಡೆದಂತ ಕ್ಯಾಶ್ ಬ್ಯಾಕ್ ಏನಿದೆ, ನಿಮ್ಮ ರೆಫರ್ ಮಾಡಿದಂತವ್ರು ಒಂದು 1000 ರೂಪಾಯಿ ಕ್ಯಾಶ್ ಬ್ಯಾಕ್ ಪಡೆದ್ರೆ ನಿಮಗೆ ಅದ್ರಲ್ಲಿ 10% 100 ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಸರ್ ಯಾರು ಕೊಡ್ತಾ ಇದಾರೆ ಈಗ? ಯಾರೋ ಖರ್ಚು ಮಾಡಿದ್ದು ಯಾರಿಗೋ ಬಂದು ಕ್ಯಾಶ್ ಬ್ಯಾಕ್, ನೀವು ಅವ್ರನ್ನ ರೆಫರ್ ಮಾಡಿದಿರಿ ಅಂತ ಒಂದೇ ಒಂದು ಉದ್ದೇಶಕ್ಕೆ ನಿಮಗೆ ಅದರಲ್ಲಿ 10% ಬರ್ತಾ ಇದೆ. ಇದು ಪ್ರತಿಯೊಂದು ಹಂತದಲ್ಲೂ ಬೆಳೀತಾ ಹೋಗತ್ತೆ. ಹಾಗಾಗಿ ನೀವು ಎಷ್ಟು ಜನನ ರೆಫರ್ ಮಾಡ್ತೀರಿ, ಎಷ್ಟು ಜನನ ಈ GG ಆಪ್ ಅಲ್ಲಿ ಯೂಸ್ ಮಾಡೋದಕ್ಕೆ ಬೆನಿಫಿಟ್ ಮಾಡ್ತೀರಾ, ಅದು ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನೀವು ವೆಂಡರ್ ಗಳನ್ನ ಸಹ ರೆಫರ್ ಮಾಡ್ಬೋದು. ವೆಂಡರ್ ರೆಫರಲ್, ನಾವು ವೆಂಡರ್ ನ ರಿಜಿಸ್ಟ್ರೇಷನ್ ಸ್ಟಾರ್ಟಿಂಗ್ ಅಲ್ಲೇ ಮಾತಾಡಿದ್ವಿ, ದೇವರಾಜ್ ಅವ್ರು ಸರ್ ಮಾತಾಡಿದ್ರು. ನೀವು ವೆಂಡರ್ ಅನ್ನ ನಿಮ್ಮ ಒಂದು ಹತ್ತಿರದ ವೆಂಡರ್ ಗಳನ್ನ ಅಥವಾ ಲೋಕಲ್ ಕಿರಾಣಾ ಸ್ಟೋರ್ ಗಳನ್ನ ಅಥವಾ ಯಾವುದೇ ಒಂದು ಅಂಗಡಿಯನ್ನ ನೀವು ರೆಫರ್ ಮಾಡಿ ಅವನ್ನ ರಿಜಿಸ್ಟರ್ ಮಾಡಿದ್ರಿ ಅಂತಾದ್ರೆ ಅವನು ಗ್ಲೋಬಲ್ ಕಾರ್ನರ್ಗೆ ಕೊಡುವಂತ ಒಂದು ಕಮಿಷನ್ ಅಲ್ಲಿ 2.25% ಕಮಿಷನ್ ನಿಮಗೆ ಇನ್ಸೆಂಟಿವ್ ಆಗಿ ವಾಪಸ್ ಬರ್ತಾ ಇದೆ. ಸೊ ಇದು ಎಲ್ಲದಕ್ಕೂ ಸಹ ನೋಡಿ, ನಿಮಗೆ ಪ್ರತಿಯೊಂದರಲ್ಲೂ ಸಹ ನಿಮಗೆ ದುಡ್ಡು ವಾಪಸ್ ಬರೋದಕ್ಕೆ ಒಂದು ಅವಕಾಶ ಇದೆ. ನೀವು ರೆಫರಲ್ ಮಾಡಿದ್ರಿಂದ ದುಡ್ಡು ಬರುತ್ತೆ, ನೀವು ಖರ್ಚು ಮಾಡಿದ್ರಿಂದ ದುಡ್ಡು ಬರುತ್ತೆ. ಹಾಗಾದ್ರೆ ನೀವು ಯೋಚನೆ ಮಾಡಬಹುದು, ಇದು ಏನೋ ಒಂದು ಬೋಗಸ್ ಕಂಪನಿ, ಇದು ಯಾವ್ದೋ MLM ಮಾರ್ಕೆಟಿಂಗ್ ತರ GG ಇಷ್ಟೊಂದು ದುಡ್ಡನ್ನ ಎಲ್ಲಿಂದ ಕೊಡತ್ತೆ, ಹೇಗೆ ಕೊಡತ್ತೆ ಅಂತ ನಿಮ್ಮ ಒಂದು ತಲೆಯಲ್ಲಿ ಇಷ್ಟೊತ್ತಿಗೆ ಓಡ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆಗ್ಲೇ ಕೆಲವು ಪ್ರಶ್ನೆಗಳು ಬರ್ತಾ ಇತ್ತು, TDS ಏನ್ ಮಾಡ್ತೀರಾ ಸರ್? TDS ಎಲ್ಲ ಕಟ್ಟಾಗಿ ನಿಮ್ಮ ಕ್ಯಾಶ್ ಬ್ಯಾಕ್ ಗಳು ಬರುವಂತದ್ದು, ಅದೊಂದು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇದು ಯಾವ ರೀತಿ ಬರುತ್ತೆ ಅಂತ ನೋಡಿದ್ರೆ, ಈ GG ಇಷ್ಟೊಂದು ದುಡ್ಡನ್ನ ಹೇಗೆ ಕೊಡತ್ತೆ ಅಂತ ನೋಡಿದ್ರೆ, ಸರ್ ರನ್ ಇಟ್ ಫುಲ್ ರನ್ ಮಾಡಿ ಹೇಗೆ ಮಾಡತ್ತೆ ಅಂತ ನೋಡಿದ್ರೆ, ಪ್ರತಿಯೊಂದು UPV ಜನರೇಟ್ ಆಗತ್ತೆ. ಈಗ ನಮಗೆ ಲೆವೆಲ್ 1 ನೋಡಿ, ಒಂದು ಫಸ್ಟ್ UPV ಜನರೇಟ್ ಆದಾಗ ಏನು 10,000 ರೂಪಾಯಿಗಳ ನೀವು ಖರ್ಚು ಮಾಡಿದೀರಾ, 10,000 ರೂಪಾಯಿಗೆ ಒಂದು UPV ಜನರೇಟ್ ಆಯ್ತು. ಮಿನಿಮಮ್ 5% ಅಂತ ನಾವು GGಗೆ ಬರುವ ಕಮಿಷನ್ ಅಂತ ಲೆಕ್ಕ ಇಟ್ಕೊಳ್ಳೋಣ. GGಗೆ ಜಾಸ್ತಿ ಬರುವಂತದ್ದು ಉಂಟು, ಕಮ್ಮಿ ಬರುವಂತದ್ದು ಉಂಟು. ಆವರೇಜ್ 5% ಅಂತ ಇಟ್ಕೊಳ್ಳೋಣ. GGಗೆ 500 ರೂಪಾಯಿಗಳ 10,000 ರೂಪಾಯಿ ಬಂದಾಗ GGಗೆ 500 ರೂಪಾಯಿಗಳ ಒಂದು ಕಮಿಷನ್ ಬಂತು. GG ಕೊಡುವಂತದ್ದೇನು ನಿಮಗೆ ಒಂದು 200 ರೂಪಾಯಿ ಮೂವಿ ವಚರ್ ಕೊಡುತ್ತೆ, ಅಲ್ಲಿಗೆ ಮುಗೀತು. ಸೆಕೆಂಡ್ ಲೆವೆಲ್ ಆದ ಕೂಡಲೇ, ಫಸ್ಟ್ ಲೆವೆಲ್ ಅಲ್ಲಿ ನಿಮ್ಮ ಕೆಳಗಡೆ 6 ಜನ ಟ್ಯಾಗ್ ಆದ ಕೂಡಲೇ GGಗೆ 3,000 ರೂಪಾಯಿಗಳ 6 UPV ಇಂದ 3,000 ರೂಪಾಯಿಗಳ ಕಮಿಷನ್ ಬರುತ್ತೆ. GG ನಿಮಗೆ ಒಂದು 500 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡುತ್ತೆ. ಅಲ್ಲಿಗೆ GGಯ ಕ್ಯಾಶ್ ಬ್ಯಾಕ್ 500 ರೂಪಾಯಿ ಮಾತ್ರ. ಮೂವಿ ವಾಚರ್ಸ್ ಗಳನ್ನ ಲಾಸ್ಟ್ ಗೆ ಲೆಕ್ಕ ಮಾಡೋಣ ಎಲ್ಲ ಒಟ್ಟಿಗೆ. ಸೆಕೆಂಡ್ ಲೆವೆಲ್ ಅಲ್ಲಿ 36 UPV ಗಳ ಜನರೇಟ್ ಆದಾಗ GGಗೆ ಬರುವಂತ ಕಮಿಷನ್ 18,000 ರೂಪಾಯಿಗಳು. GG ಏನ್ ಮಾಡತ್ತೆ, ನಿಮಗೆ 1,000 ರೂಪಾಯಿಯನ್ನ ಕೊಡತ್ತೆ. ಇಲ್ಲಿ ನಿಮ್ಮ ಕೆಳಗಡೆ ಇನ್ನು 6 ಜನಕ್ಕೆ 500 ರೂಪಾಯಿ ಕೊಡತ್ತೆ. ಅಲ್ಲಿಗೆ GG ಖರ್ಚು ಮಾಡುವಂತ ಹಣ ಒಟ್ಟು 4,000 ರೂಪಾಯಿ ಮಾತ್ರ. GG ಹತ್ರ ಎಷ್ಟು ಉಳಿತು? ಈಗ 14,000 ರೂಪಾಯಿ ಉಳಿತು. ಥರ್ಡ್ ಲೆವೆಲ್ ಮುಗಿಯೋತ್ತೀಗ GG 216 UPV ಜನರೇಟ್ ಆಗತ್ತಲ್ಲಿ GGಗೆ, ಅದಕ್ಕೆ 1,08,000 ರೂಪಾಯಿ ಕಮಿಷನ್ ಬರುತ್ತೆ GGಗೆ. ಅದರಲ್ಲಿ GG ನಿಮಗೆ 8,500 ರೂಪಾಯಿವನ್ನ ಕೊಡತ್ತೆ. ಇನ್ನು ನಿಮ್ಮ ಕೆಳಗಿದ್ದ 6 ಜನಕ್ಕೆ 1,000 ರೂಪಾಯಿಗಳನ್ನ ಕೊಡುತ್ತೆ. ಹಾಗೂ ಅದರ ಕೆಳಗಡೆ ಇದ್ದಂತ ಉಳಿದವರಿಗೆ 500 ರೂಪಾಯಿಗಳ ಒಂದು 500 ರೂಪಾಯಿಗಳ ಒಂದು 36 ಜನಕ್ಕೆ 500 ರೂಪಾಯಿಗಳ ಒಂದು ಕಮಿಷನ್ ಅನ್ನ ಕೊಡುತ್ತೆ. ಸೊ GG ಕೊಡುವಂತ ಕಮಿಷನ್ ನೆಟ್ಟು ಒಟ್ಟು 32,500 ರೂಪಾಯಿಗಳನ್ನ ಮಾತ್ರ ಕೊಡುತ್ತೆ. GGಗೆ ಬಂದಷ್ಟು ಹಣ ಎಷ್ಟು? 1,08,000 ರೂಪಾಯಿ. ಫೋರ್ತ್ ಲೆವೆಲ್ ಅಲ್ಲಿ 1,296 UPVಗಳು ಜನರೇಟ್ ಆಗುತ್ತೆ. 6,48,000 ರೂಪಾಯಿ GGಗೆ ಕಮಿಷನ್ ಬರುತ್ತೆ. GG ನಿಮಗೆ 10,000 ರೂಪಾಯಿ ಒಂದು ಕ್ಯಾಶ್ ಅನ್ನ ಕೊಡುತ್ತೆ, ಮತ್ತೆ ಕಾಯಿನ್ ಅನ್ನ ರಿಡೀಮ್ ಮಾಡುವಂತ ಅವಕಾಶ ಕೊಡುತ್ತೆ. 6 ಜನಕ್ಕೆ 8,500 ರೂಪಾಯಿ ಕೊಡುತ್ತೆ, 36 ಜನಕ್ಕೆ 1,000 ರೂಪಾಯಿ ಕೊಡುತ್ತೆ, 216 ಜನಕ್ಕೆ 500 ರೂಪಾಯಿ ಕೊಡುತ್ತೆ. ಸೊ GGಗೆ ಖರ್ಚಾದಂತ ಅಮೌಂಟ್ ಎಷ್ಟು ಈ ಹಂತದಲ್ಲಿ ಅಂತ ನೋಡಿದ್ರೆ 2,05,000 ರೂಪಾಯಿ. ಈ 4 ಲೆವೆಲ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ, ನೆಟ್ಟು 7,77,500 ರೂಪಾಯಿ GGಗೆ ಬಂದಿದೆ. GG 5,53,000 ರೂಪಾಯಿಗಳನ್ನ ಕ್ಯಾಶ್ ಬ್ಯಾಕ್ ಆಗಿ ವಾಪಸ್ ಕೊಡ್ತಾ ಇದೆ. ಹಾಗಾದ್ರೆ GGಗೆ ಎಷ್ಟು ಉಳಿತು? ಈ 4 ಸರ್ಕಲ್ ಮುಗಿಯುತ್ತೀಗ GG ಕೈಲಿ ಉಳಿದಂತ ಹಣ 2,24,500 ರೂಪಾಯಿ. ಸೊ GG ಎಲ್ಲೂ ಲಾಸ್ ಮಾಡ್ಕೊಂತ ಇಲ್ಲ ಅಥವಾ ತನ್ನ ಜೋಬಿಂದ ಕೊಡ್ತಾ ಇಲ್ಲ. ಗ್ಲೋಬಲ್ ಕಾರ್ನರ್ ವೆಂಡರ್ಸ್ ಕೊಟ್ಟಂತ ಕಮಿಷನ್ ಇಂದ ಈ ಕ್ಯಾಶ್ ಬ್ಯಾಕ್ ಅನ್ನ ವರ್ಕೌಟ್ ಮಾಡ್ಕೊಂತ ಇದೆ.
ಇದು ಈ ಒಂದು ಸಿಸ್ಟಮಿನ ಒಂದು ಬ್ಯೂಟಿ. ನಿಮ್ಗೆ ಇದು MLM ತರ ಎಲ್ಲೂ ಬರೋದಿಲ್ಲ, ಅಥವಾ ಯಾರ್ದೋ ದುಡ್ಡನ್ನ ತೆಗೆದು ಯಾರಿಗೋ ಕೊಟ್ಟು ಲಾಸ್ಟ್ಗೆ ಓಡೋಗುವಂತದ್ದು ಯಾವುದೇ ಕೆಲಸ ಇಲ್ಲ. ಇಲ್ಲಿ ಖರ್ಚಾದಂತ ಹಣದಿಂದ ನಮಗೆ ಬಂದಂತ ಕಮಿಷನ್ ಅನ್ನ ನಾವು ಅಲ್ಲಿ ಹಿಂದಿನ ಬಿದ್ದು ಯಾರು ಖರ್ಚು ಮಾಡಿದ್ದಾರೆ ಅವರಿಗೆ ಅವರ ಪ್ರಯಾರಿಟಿ ಪ್ರಕಾರ ಅವ್ರು ಯಾವ ಕ್ಯಾಶ್ ಬ್ಯಾಕ್ ಅಲ್ಲಿ ಅವ್ರು ರೆಫರ್ ಮಾಡಿದ್ದಾರೆ, ಆ ಕ್ಯಾಶ್ ಬ್ಯಾಕ್ ಅಲ್ಲಿ ಅವರಿಗೆ ನಾವು ವಾಪಸ್ ದುಡ್ಡನ್ನ ಕೊಡ್ತಾ ಇದೀವಿ. ಈ ತರದ ಒಂದು ಸಿಸ್ಟಮ್ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಗ್ಲೋಬಲ್ ಕಾರ್ನರ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ. ನಾವು ಆಗ್ಲೇ ಹೇಳಿದಾಗೆ ಇದು ಕಾಪರೇಟೆಡ್, ಇದನ್ನ ಬೇರೆ ಯಾರು ಎಲ್ಲೂ ತರಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಕಾಪರೇಟೆಡ್ ಇನ್ ದ ಹೋಲ್ ವರ್ಲ್ಡ್. ಸಿ ಇದರಲ್ಲಿ ನಮ್ಗೆ ಇದು ಪ್ರಾಫಿಟ್ ಅಲ್ಲ. ಈ 2,24,500 ನಮ್ಮ ಹತ್ರ ಏನಿದೆ, ಇದಕ್ಕೆ ನಾವು ಪಾರ್ಟ್ನರ್ಸ್ ಗಳಿಗೆ, ಅಡ್ಮಿನ್ ಗಳಿಗೆ, ಎಲ್ಲರಿಗೂ ಸಹ ಇನ್ಸೆಂಟಿವ್ಸ್ ಎಕ್ಸ್ಟ್ರಾ ಕೊಡ್ತಾ ಇದೀವಿ. ಇದು ನಾವು ತೋರಿಸಿದ್ದೀಗ ಬರೀ ಯೂಸರ್ಗೆ ಕೊಡುವಂತ ಹಣ. ಇದಲ್ಲದೆ ನಮ್ಮ ಪಾರ್ಟ್ನರ್ಸ್ ಗಳಿಗೆ ಏನು ಜಾಯ್ನ್ ಆಗ್ತಾ ಇದ್ದೀರಾ ನೀವೆಲ್ಲ ಮುಂದಿನ ದಿನಗಳಲ್ಲಿ, ನಿಮಗೆ ಬರುವಂತ ಇನ್ಸೆಂಟಿವ್ಸ್ ಅಥವಾ ನಿಮ್ಮ ಖರ್ಚುಗಳು, ಇದನ್ನೆಲ್ಲ ನೋಡ್ಲಿಕ್ಕೆ ಜಿಜಿ ಆ ಹಣವನ್ನು ಉಪಯೋಗಿಸ್ತಾ ಇದೆ. ಸ್ನೇಹಿತರೆ, ಇದು ಜಿಜಿ ಈಗ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಇದು ಫಸ್ಟ್ ಟೈಮ್ ಕೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಎಲ್ಲರಿಗೂ, ಬಟ್ ಇದು ನಿಮ್ಗೆ ಗೊತ್ತಾಗ್ತಾ ಇರಬಹುದು. ಈ ನಿಟ್ಟಲ್ಲಿ ಜಿಜಿ ಯಾವ ರೀತಿ ತನ್ನ ಹಣವನ್ನ ಬೆಳೆಸ್ತಾ ಇದೆ, ಜಿಜಿ ಯಾವ ರೀತಿ ತನ್ನ ಹಣವನ್ನ ಉಪಯೋಗಿಸ್ಕೊಳ್ತಾ ಇದೆ, ಹಾಗೂ ಜಿಜಿ ಯಾವ ರೀತಿ ತನ್ನ ಕನ್ಸ್ಯೂಮರ್ ಗಳನ್ನ ಬೇಸ್ ಅನ್ನ ಬೆಳೆಸೋದಕ್ಕೆ ಯೂಸ್ ಮಾಡ್ತಾ ಇದೆ ಅಂತ. ನೆಕ್ಸ್ಟ್ ಸ್ಲೈಡ್ ಸರ್. ಹಲೋ ಸರ್. ಇದು ಯೂಸರ್ ಬೆನಿಫಿಟ್ಸ್ ಬಗ್ಗೆ, ವೆಂಡರ್ ಬೆನಿಫಿಟ್ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಸ್ಕ್ ನೌ. ಹೇಮಂತ್ ಅವರದ್ದು ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇತ್ತು ಸರ್. ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಆಸ್ಕ್. I will just I'll give you the unmuting facility. ನಾನು ನಿಮ್ಗೆ ಅನ್ಮ್ಯೂಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ಸೊ ಯಾರ್ದು ಪ್ರಶ್ನೆ ಇದೆ ದಯವಿಟ್ಟು ಒಂದ್ 2-3 ಪ್ರಶ್ನೆಯನ್ನ ತಗೊಳ್ಳುವ ಇಲ್ಲಿ, ಯಾಕಂದ್ರೆ ಕಂಟಿನ್ಯೂಸ್ ಕೇಳೋದಕ್ಕಿಂತ ನಿಮ್ಗೆ ವೆಂಡರ್ ಮತ್ತೆ ಯೂಸರ್ ಇಲ್ಲಿ ಏನೇ ಒಂದು ಪ್ರಶ್ನೆ ಇದ್ರೂ ಕೂಡ ನೀವು ಕೇಳ್ಬೋದು. ನಿಮ್ಮ ಒಂದು ಪ್ರಶ್ನೆಗೆ ಕ್ಲಾರಿಫಿಕೇಶನ್ ಅನ್ನ ನಾವು ಕೊಡ್ತೇವೆ. ಸೊ ನಿಮ್ಮ ಮೈಕ್ ಅನ್ನು ಅನ್ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿದ್ರು ಕೂಡ ನಾನು ಐ ವಿಲ್ ಅನ್ಮ್ಯೂಟ್ ಯು. ಎಸ್ DS ವಿಜಯ್ ಕುಮಾರ್. ಹಲೋ ಹೇಳಿ ಸರ್. ಸರ್, ಇವಾಗ ಇಲ್ಲಿ ಒನ್ ಇಯರ್ ಅಲ್ಲಿ 10,000 rupees ಅಂತ ಹೇಳಿದ್ರೆ, ಹಲೋ ಹೇಳಿ ಕೇಳಿಸ್ತಾ ಇದೆ, ಹೇಳಿ ಸರ್. ಇವಾಗ ಅದವ್ರು ಇನ್ನು ಫಾಸ್ಟ್ ಆಗಿ ಅದು 10,000 ಆಗ್ಬಿಟ್ರೆ ಅವಾಗ ಏನಾಗುತ್ತೆ ಸರ್? ನಾವು ಹೇಳಿದ್ದು ಯಾರು ಟಾರ್ಗೆಟ್ ಕಸ್ಟಮರ್ ಯಾರು ಅಂದ್ರೆ, ಯಾರೆಲ್ಲ 10,000 ಕಡಿಮೆ ಖರ್ಚನ್ನು ಮಾಡ್ತಾರೋ ಅವರು ಕೂಡ ಆಗಬಹುದು ಅಂತ. 10,000 ಮಾಡಿ ಅಂತ ಅಲ್ಲ ನಾವ್ ಹೇಳಿದ್ದು. ಈಗ ಕೆಲವು ಹಳ್ಳಿ ಕಡೆಯಲ್ಲಿ ಎಲ್ಲೋ 500 ರೂಪಾಯಿ ಖರ್ಚು ಮಾಡಬಹುದು. ಈಗ ನಾವು ಸಿಟಿಯಲ್ಲಿ ಮನೆಗೆ ರೇಷನ್ 5,000 ರೂಪಾಯಿ ಆದ್ರೆ ತಿಂಗಳಿಗೆ, ಹಳ್ಳಿಗಳಲ್ಲಿ 500 ರೂಪಾಯಿ ಆಗ್ಬಹುದು. ಆದ್ರೆ 10,000 ಇಡೀ ವರ್ಷಕ್ಕೆ ಖರ್ಚು ಮಾಡುವಂತವರು ಕೂಡ ನಮ್ಮಲ್ಲಿ ಕಸ್ಟಮರ್ ಆಗಬಹುದು ಅಂತ ನಾನು ನಿಮ್ಗೆ ಅದನ್ನ ಹೇಳಿದ್ದು. ಸೊ ಎನಿಬಡಿ ಕ್ಯಾನ್ ಸ್ಪೆಂಡ್ 10,000 ಎಂಟೈರ್ ಇಯರ್. ಓಕೆ ಸರ್, ಥ್ಯಾಂಕ್ ಯು. ಇಫ್ ಯು ಸ್ಪೆಂಡ್ ಮೋರ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಮೋರ್ ಇನ್ಕಮ್. ಓಕೆ ಸರ್. ಇನ್ಯಾರ್ದಾದ್ರೂ ಪ್ರಶ್ನೆ ಇದೆಯಾ? ಹಲೋ. ಓಕೆ, ಹಲೋ ಸರ್ ಹೇಳಿ. ಸರ್, ನಾನು ಬಿಜಾಪುರದಿಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ. ಇದು ವೆಂಡರ್ ಮಾಡಕ್ಕಂದ್ರೆ ಹಾ. ಲೋಕಲ್ ವೆಂಡರ್ಗೆ ಸಿಸ್ಟಮ್ ವಗೈರೆ ಏನು ಇರುದಿಲ್ಲ. ಸಿಸ್ಟಮ್ ಅಂತ ಏನಿಲ್ಲ ಸರ್. ನೀವು ಮೊಬೈಲ್ ಯೂಸ್ ಮಾಡಿದ್ರೆ, ಮೊಬೈಲ್ ಯೂಸ್ ಮಾಡ್ತೀರಲ್ವಾ? ಹೌದು. ಮೊಬೈಲ್ ಅಲ್ಲೇ ಒಂದು ಆಪ್ ಬರುತ್ತೆ ನಮ್ದು, ವೆಂಡರ್ ಆಪ್ ಅಂತ. ಮೊಬೈಲ್ ಅಲ್ಲೇ ನೀವೆಲ್ಲ ಆಪರೇಷನ್ ಅನ್ನು ಕೂಡ ಮಾಡಬಹುದು. ಬಟ್ ಅಟ್ ಲೀಸ್ಟ್ ನೀವು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡುವಂತಾದ್ರೂ ಗೊತ್ತಿರ್ಬೇಕು. ಇಟ್ ಇಸ್ ಅ ಯೂಸರ್ ಫ್ರೆಂಡ್ಲಿ. ಈ ಸಿಸ್ಟಮ್, ಲ್ಯಾಪ್ಟಾಪ್, ಕಂಪ್ಯೂಟರ್ ಅದೆಲ್ಲ ಏನ್ ಬೇಕಾಗಿಲ್ಲ. ವೆಂಡರ್ಗೆ ಹೇಳ್ತಾ ಇರೋದು. ವೆಂಡರ್ದು ಕೂಡ ಆಪ್ ಬರುತ್ತೆ ನಿಮ್ಗೆ. ವೆಂಡರ್ ಎಲ್ಲಾ ಆಪರೇಷನ್ ಅನ್ನ ನೀವು ಮೊಬೈಲ್ ಅಲ್ಲೇ ಮಾಡಬಹುದು. ಯಾಕಂದ್ರೆ ಅವರು ರಿಸಿಟ್ ಅದು ಏನು ಕೊಡೋದಿಲ್ಲ, ಬಿಲ್ ಕೊಡೋದಿಲ್ಲ. ಅದಕ್ಕೆ ಯಾರು ಕೊಡೋದಿಲ್ಲ? ಇವರು ಲೋಕಲ್ ವೆಂಡರ್ ಸರ್. ಅವ್ರ ಕಡೆ ಏನು ಅವ್ರಿಗೆ ತೊಂದ್ರೆ ಇಲ್ಲ ಸರ್. ಈಗ ನೋಡಿ, ಎಕ್ಸಾಂಪಲ್, ನೀವೇನ್ ಬಿಸ್ನೆಸ್ ಅಲ್ಲಿ ಇದ್ದೀರಾ? ನಿಮ್ದೇನಾದ್ರು ಶಾಪ್ ಇದೆಯಾ? ಜಾಬ್ ಅಲ್ಲಿ ಇದ್ದಾರೆ. ಹೋಗಿ ಎಕ್ಸಾಂಪಲ್, ಈಗ ನಾನು ಹಳ್ಳಿಯಲ್ಲಿ ಒಂದು ಅಂಗಡಿ ಇದೆ ಅಂತ ಇಟ್ಕೊಳ್ಳಿ. ಅವ್ರು ಬಿಲ್ ಕೊಡೋದಿಲ್ಲ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಅಲ್ಲಿ ಏನಾಗತ್ತೆ, ಈಗ ನಾನು ಗ್ಲೋಬಲ್ ಕಾರ್ನರ್ ಯೂಸರ್ ಅಥವಾ ನಂದೊಂದು ಅಂಗಡಿ ಇದೆ, ನೀವು ಬರ್ತಾ ಇದೀರ ನನ್ನ ಹತ್ರ. ನೀವು ಬಂದು ಒಂದ್ 5,000 ರೂಪಾಯಿದು 1,000 ರೂಪಾಯಿದೇನೋ ಪರ್ಚೇಸ್ ಮಾಡ್ತೀರಾ. ನಿಮ್ಗೆ ನಾನು ಒಂದು ಕೈಯಲ್ಲಿ ಬರೆದು ಕೊಟ್ರು ಸಾಕು. ಆ ಬಿಲ್ ನನಗ್ ಗೊತ್ತಿರ್ಬೇಕಷ್ಟೇ. ನೀವು ಬಿಲ್ ಅಪ್ಲೋಡ್ ಮಾಡಿದಾಗ ಆ ಬಿಲ್ಲು ನನಗೆ ವಾಪಸ್ ಬರುತ್ತೆ ನನ್ನ ಆಪ್ ಅಲ್ಲಿ.
ನಾನು ಅದನ್ನ ವೆರಿಫೈ ಮಾಡಿ ಕ್ಯಾಶ್ ಬ್ಯಾಕ್ ಕೊಡ್ತೀನಿ. ಯಾರಿಗೆ? ಕಂಪನಿಗೆ. ಕಂಪನಿ ನಿಮಗೆ ಕ್ಯಾಶ್ ಬ್ಯಾಕ್ ಕೊಡೋದು. ಅದರಿಂದ ಏನ್ ತೊಂದ್ರೆ ಇಲ್ಲ. ಅಲ್ಲಿ ಬಿಲ್ ಕೊಡ್ಬೇಕು, ಸಿಸ್ಟಮ್ ಬೇಕಂತ ಏನಿಲ್ಲ. ಕೈಯಲ್ಲಿ ಒಂದು ಬರೆದು ಸೀಲ್ ಹಾಕ್ಕೊಟ್ರು ಸಾಕು. ಅಷ್ಟು ಮಾಡ್ಬೋದಲ್ವಾ? ಹಾ ಮಾಡ್ಬೋದು. ಅಷ್ಟು ಸಾಕು. ಅಷ್ಟು ಮಾಡಿದ್ರೆ ಸಾಕು. ಓಕೆ ಸರ್, ಥ್ಯಾಂಕ್ ಯು. ಹಲೋ ಹಲೋ ಹೇಳಿ ಸರ್. ಪಂಪನಗುಂದ ಪಂಪನಗೌಡ್ರು ಕಂಪನಗೌಡ್ರು ಹೇಳಿ ಸರ್. ಸರ್, ಒಂದ್ ವೇಳೆ ವೆಂಡರ್ ಅವರು ಬಿಲ್ ಅಪ್ರೂವ್ ಮಾಡ್ಲಿದ್ರೆ ಹೇಗೆ ಸರ್? ಸರ್, ವೆಂಡರ್ ಅಪ್ರೂವ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ಸ್ ಅಲ್ಲಿ ಇರ್ತಾರಲ್ಲ, ಅವ್ರು ಹೋಗಿ ಮಾತಾಡ್ತಾರೆ. ಈಗ ನಾವು ಬಿಸ್ನೆಸ್ ಕೊಟ್ಮೇಲೆ ಏನಕ್ಕೆ ಮಾಡೋದಿಲ್ಲ ಸರ್? ಅದು ಅಗ್ರಿಮೆಂಟ್ ಆಗಿರುತ್ತಲ್ವಾ? ವೆಂಡರ್ ಮಾಡುವಾಗ ವೆಂಡರ್ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಡಿಜಿಟಲಿ. ಅವ್ರು ಪೇ ಮಾಡ್ಲೇಬೇಕು. ಮಾಡಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಸರ್, ಈಗ ಯೂಶಲಿ ನಾವು ಬಿಸ್ನೆಸ್ ಕೊಟ್ಬಿಡ್ತೀವಿ ಸರ್ ವೆಂಡರ್ಗೆ. ಯೂಸರ್ಸ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಅಂತ ಅವನಿಗೆ ಬಿಸ್ನೆಸ್ ಆಗ್ಬಿಡ್ತದೆ. ಬಟ್ ಅವನ ಕಮಿಷನ್ ಕೊಡೋ ಉದ್ದೇಶದಿಂದ ಅವ್ನು ಕೊಡದೇ ಇದ್ರೆ ಏನ್ ಮಾಡೋದು ಅಂತ ಕಾನೂನು, ಅದಕ್ಕೋಸ್ಕರನೇ ಒಂದು ಕಾನೂನಿನ ವಿಭಾಗನೇ ಇದೆ ಸರ್ ನಮ್ಮಲ್ಲಿ. ಕಾನೂನು ಪ್ರಕಾರ ನಾವು ಆಕ್ಷನ್ ತಗೋಬೇಕು. ಖಂಡಿತ ಇದು ನಾವು ಮಾಡ್ತಾ ಇರೋದು ಕಾನೂನಿನ ಪ್ರಕಾರ. ನಮ್ದು ಟ್ರಾನ್ಸ್ಪರೆಂಟ್ ಕಂಪನಿ. ನಾವು ಏನ್ ಕೊಡ್ತಾ ಇದೀವಿ ಪ್ರೆಸೆಂಟೇಶನ್ ರೆಕಾರ್ಡಿಂಗ್ ಆಗ್ತಾ ಇದೆ. ನಾವು ಕೊಡೋ ಪ್ರತಿ ಪ್ರೆಸೆಂಟೇಶನ್ ಫೇಸ್ಬುಕ್ ಅಲ್ಲಿ ಬರುತ್ತೆ, ಯೂಟ್ಯೂಬ್ ಅಲ್ಲಿ ಇದೆ. ಸೊ ಇಲ್ಲಿ ಯಾರು ಕೂಡ ನಾವು ಫೋರ್ಸ್ ಮಾಡ್ತಾ ಇಲ್ಲ. ನೀವು ವೆಂಡರ್ ಆಗಿದ್ದೀರಾ, ನಿಮಗೆ ಬಿಸ್ನೆಸ್ ಬೇಕು ಅಂತ ನೀವು ಒಪ್ಕೊಂಡ್ಮೇಲೆ ನಾವು ನಿಮ್ಮನ್ನ ವೆಂಡರ್ ಮಾಡಿರೋದು. ಬಿಸ್ನೆಸ್ ಆದ್ಮೇಲೆ ನೀವು ಕೊಡಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾನೂನು ಇದೆ ಅಲ್ವಾ? ನೀವು 10,000 ರೂಪಾಯಿಗೆ 500 ರೂಪಾಯಿ ಕಮಿಷನ್ ಕೊಡ್ಬೇಕು. ನೀವು ಕೊಟ್ಟಿಲ್ಲ ಅಂದ್ರೆ ಆಮೇಲೆ 50,000 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ ಕೋರ್ಟ್ಗೆ. ಹೌದು, ಖಂಡಿತ. ದಟ್ ಇಸ್ ದ ಡ್ಯೂಟಿ ಆಫ್ ACP. ACP ಅಲ್ಲಿ ಹೋಗಿ ಕೇಳ್ತಾರೆ. ಕೊಟ್ಟಿಲ್ಲ ಅಂದ್ರೆ ACP ಅನ್ನು ಇದಂತ ಇಲ್ಲ. ಕಂಪನಿ ಅದನ್ನ ಕಂಪನಿ ವಿಲ್ ಟೇಕ್ ಕೇರ್. ನಮ್ದೊಂದು ವಿಂಗೇ ಇದೆ ಅದಕ್ಕೆ. ಥ್ಯಾಂಕ್ ಯು ಸರ್. ವಿಶಾಲ್ ಮತ್ತೆ ಹರೀಶ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರ್ ಹೇಳಿ ಸರ್. ನಿಮ್ಮ ಮೈಕ್ ಅನ್ನು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ವಿಶಾಲ್ ಅವರೇ. ಹಾ ಸರ್ ಹೇಳಿ. ಸರ್ ನಮಸ್ಕಾರ ಸರ್. ಇವರು ಹೇಳಿ ವಿಶಾಲ್ ಅವರೇ. ಅದೇ ಸೇಮ್ ಕ್ವಶನ್ ಇದ್ದಿದ್ದು, ಇವರೇ ಕೇಳಿದ್ರು ಕಮಿಷನ್ ಬಗ್ಗೆ. ಅದೇ ಗೊತ್ತಾಯ್ತು. ಮತ್ತೆ ಸರ್ ಅದೇ ಸರ್ ಇವಾಗ ಖಂಡಿತ ಕೊಡ್ತಾರೆ. ಈಗ ಯಾವ ಬಿಸ್ನೆಸ್ ಮ್ಯಾನ್ ತಾನೇ ಬಿಸ್ನೆಸ್ ಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತಾರೆ ಹೇಳಿ? ಯಾರು ಹೇಳೋದಿಲ್ಲ. ಇನ್ ಕೇಸ್ ಏನಾದ್ರು ಹಂಗ ಆಯ್ತು ಅಂತಂದ್ರೆ ಕಾನೂನು ಕ್ರಮ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಹೌದೌದು, ಖಂಡಿತ. ಅದನ್ನ ನಾವು ಫಸ್ಟ್ ಆಗಿ ಅವ್ರಿಗೆ ತಿಳಿಸಿರ್ಬೇಕಲ್ವಾ? ಅಲ್ಲ ಹೌದು, ಖಂಡಿತ. ಈಗ ಮತ್ತೆ ಅವ್ರನ್ನ ವೆಂಡರ್ ಇಂದ ತೆಗ್ದಾಕ್ತಿವಿ ನಾವು ಅಂದ್ರೆ ಅವ್ರು ಕೊಡೋ ಕಮಿಷನ್ ಅಂತೂ ಖಂಡಿತ ಬಿಡಲ್ಲ. ಅದು 50 ರೂಪಾಯಿ ಆಗಿದ್ರು ವಿ ವಿಲ್ ನಾಟ್ ಲೀವ್. ಡೆಫಿನೆಟ್ಲಿ ವಿ ವಿಲ್ ಟೇಕ್ ದಟ್ ಕಮಿಷನ್. ಸರ್ ಅಲ್ಲಿ ಇನ್ನೊಂದು ಆನ್ಸರ್ ಮಾಡ್ಲತ್ತೇವ್ರೆ. ಅದೇನಕ್ಕೆ ಅಂತ ಹೇಳಿದ್ರೆ ಮತ್ತೆ ಸರ್ ನೀವು ಅಲ್ಲಿ ವೆಂಡರ್ ನೀವು ಆನ್ ಬೋರ್ಡ್ ಮಾಡುವಾಗ ಅಲ್ಲಿ ಡಿಜಿಟಲ್ ಅಗ್ರಿಮೆಂಟ್ ಇರುತ್ತೆ. ಅವ್ರು ಅದನ್ನ ಅಗ್ರಿ ಅಂತ ಮಾಡಿದ ನಂತರನೇ ವೆಂಡರ್ ಅಪ್ರೂವ್ ಆಗಿರುತ್ತೆ. ಹಂಗಾಗಿ ಯು ಆರ್ ಲಯಬಲ್ ಫಾರ್ ದಟ್ ಲೀಗಲ್ ಆಕ್ಷನ್. ಸೊ ಹಾಗಾಗಿ ಅದನ್ನ ಅವ್ರು ಮಾಡ್ಲೇಬೇಕಾಗುತ್ತೆ ಸರ್. ಮತ್ತೆ ಇನ್ನೊಂದು, ಕಮಿಷನ್ ಹೇಗೆ ಇದಾಗುತ್ತೆ ಸರ್? ಡೈಲಿ ಬೇಸಿಸ್ ಅಲ್ಲಿ ಆಗುತ್ತಾ ಇಲ್ಲಾಂದ್ರೆ ವೀಕ್ಲಿ ಬೇಸಿಸ್ ಅಲ್ಲಿ ಆಗುತ್ತಾ? ಅದು ಅಗ್ರಿಮೆಂಟ್ ಇರುತ್ತೆ ಸರ್. ಮ್ಯಾಕ್ಸಿಮಮ್ ನೀವು ಯಾವಾಗ ವೆಂಡರ್ ಆಗ್ತಾರೆ ಅವಾಗ್ಲೇ ನೀವು ವೀಕ್ಲಿ ಕೊಟ್ಟರು ತೊಂದರೆ ಇಲ್ಲ. ಅದು ಮ್ಯಾಕ್ಸಿಮಮ್ ಇಸ್ 15 days. 15 days ಒಳಗಡೆ ಅವ್ರು ಕಮಿಷನ್ ಪೇ ಮಾಡಬೇಕು. 15 days ಅಲ್ಲಿ ಕಮಿಷನ್ ಪೇ ಮಾಡಬೇಕು. ಹೌದು, ಮ್ಯಾಕ್ಸಿಮಮ್. ಬಟ್ ವಿ ಪ್ರಿಫರ್ ಎವ್ರಿ ಡೇ. ಇಲ್ಲಾಂದ್ರೆ ನಮಗೆ ಇನ್ನೊಂದು ಆಪ್ಷನ್ ಇದೆ. ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆನ್ಲೈನ್ ಪೇಮೆಂಟ್ಸ್ ತಗೋಬಹುದು. ಈಗ ಪೇಟಿಎಂ ತರ ನಮ್ದು ಈಗ ಹೊಸದಾಗಿ ಬರ್ತಾ ಇದೆ. ಈಗ ವೆಂಡರ್ ಗೆ ಬೇಕಿದ್ರೆ ವಿ ಕ್ಯಾನ್ ಟೇಕ್ ಅ ಪೇಮೆಂಟ್ ಡೈರೆಕ್ಟ್ಲಿ. ಅವಾಗ ಬಿಲ್ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇರಲ್ಲ. ಅವ್ರು ಆ ಆಪ್ಷನ್ ಬೇಕಾದ್ರೂ ತಗೋಬಹುದು. ಆ ಪೇಮೆಂಟ್ ಗ್ಲೋಬಲ್ ಗಾರ್ನರ್ ಬರುತ್ತೆ. ಗ್ಲೋಬಲ್ ಗಾರ್ನರ್ ಇಂದ ಮತ್ತೆ ವಾಪಸ್ ನಾವು ನೆಕ್ಸ್ಟ್ ಡೇ ವಾಪಸ್ ಕೊಡ್ತೀವಿ ಕಮಿಷನ್ ಅನ್ನ ಇಟ್ಕೊಂಡು. ಆ ತರ ಆಪ್ಷನ್ ಮಾಡಬಹುದು. ಓಕೆ ಸರ್, ಥ್ಯಾಂಕ್ ಯು. ಹರೀಶ್ ಅವರು, ಮಿಸ್ಟರ್ ಹರೀಶ್ ಆರ್. ಹರೀಶ್ ಸರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಇದು ಈ 54 ವೆಂಡರ್ ರಿಜಿಸ್ಟ್ರೇಷನ್ 54,000 ಪೇ ಮಾಡ್ಬೇಕು, ಇಲ್ಲ ಆಲ್ಟರ್ನೇಟ್ ಆಪ್ಷನ್ ಇದೆ ಅಂತ ಹೇಳಿದ್ರಿ ಆಗ ತಾವು? ವೆಂಡರ್ ಗೆ ಇಟ್ ಇಸ್ ಟೋಟಲಿ ಫ್ರೀ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋ ಚಾರ್ಜಸ್. ಯಾರು ಬೇಕಾದ್ರೂ ವೆಂಡರ್ ಆಗ್ಬೋದು ವಿತೌಟ್ ಪೇಯಿಂಗ್ ಇವನ್ ಸಿಂಗಲ್ ರುಪಿ. ವಿ ಆರ್ ನಾಟ್ ಚಾರ್ಜಿಂಗ್ ಎನಿಥಿಂಗ್. ಈಗ ನಿಮ್ದೊಂದು ಬಿಸ್ನೆಸ್ ಇದೆ ಅಂದ್ರೆ, ನಿಮ್ದು ಏನೋ ಒಂದು ಬಟ್ಟೆ ಅಂಗಡಿ ಇದೆ ಅಂದ್ರೆ, ನಾಳೆನೆ ನೀವು ವೆಂಡರ್ ಆಗಿ ನಿಮ್ಗೆ ಎಲ್ಲಾ ಫೆಸಿಲಿಟಿನ ಫ್ರೀ ಆಗಿ ಕೊಡ್ತೀವಿ. ಬಿಸ್ನೆಸ್ ಆದ್ಮೇಲೆ ನೀವು ಕಮಿಷನ್ ಕೊಡಬೇಕು. ಆ 54,000 ಬಂದು ಫ್ರಾಂಚೈಸಿ ಮಾಡಲು ನೆಕ್ಸ್ಟ್ ನಾನು ಹೇಳ್ತಾ ಇದ್ದೀನಿ ಯುಪಾಸ್ ಅಂತ ಹೇಳಿ. ನೆಕ್ಸ್ಟ್ ಅಲ್ಲಿ ಏನಂದ್ರೆ ಅದಕ್ಕೆ ನೀವು ಬೇಕು ಅಂದ್ರೆ, ಈಗ ಏನಂದ್ರೆ ನೀವು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀರಾ, ನೀವು ಏನ್ ಸೇಲ್ ಮಾಡ್ಬೋದು? ಬರೀ ಬಟ್ಟೆ ಅಷ್ಟೇ ಸೇಲ್ ಮಾಡ್ಲಿಕ್ಕೆ ನಿಮಗೆ ಬೇರೆ ಬೇಕು ಅಂದ್ರೆ ವಿ ಆರ್ ಗಿವಿಂಗ್ ಆಪ್ಷನ್. ಅದು ಅಡಿಷನಲ್. ಅದು ಇಟ್ ಇಸ್ ನಾಟ್ ಕಂಪಲ್ಸರಿ. ಯೂಸರ್ ಮತ್ತೆ ವೆಂಡರ್ ಇಟ್ ಇಸ್ ಟೋಟಲಿ ಫ್ರೀ. ವಿ ಆರ್ ನಾಟ್ ಚಾರ್ಜಿಂಗ್ ಇವನ್ ಸಿಂಗಲ್ ರುಪಿ.
Okay, okay, okay. Anybody can become a vendor, anybody can become a user. ಸಂದೀಪ್ ಸರ್. Fine, sir. Thank you. Okay, thank you. ಸರ್ ಇನ್ನಾರ್ದು ಪ್ರಶ್ನೆ ಇದೆಯಾ? ಲಾಸ್ಟ್ ಅಲ್ಲಿ ತಗೊಂಡ್ಬಿಡೋದ ಸರ್, ಈಗ ಲೇಟ್ ಆಗ್ಬಿಡುತ್ತದೆ ಇಲ್ಲ ಎಲ್ಲರಿಗೂ. Okay, okay, we'll take last question. I'll take a last question now. ಹಲೋ ಸರ್. Yeah, ಕೇಳಿ. ಹಲೋ. ಹಾ ಸರ್ ಹೇಳಿ, ಕೇಳಿಸ್ತಾ ಇದೆ. ಸರ್ ಒಬ್ಬ ಯೂಸರ್ ಇದ್ದಾನೆ ಸರ್, ಅವನು ಆಂಬುಲೆನ್ಸ್ ರನ್ ಮಾಡ್ತಾ ಇದ್ದಾನೆ. ಅವನು ತನ್ನ ಡೀಸೆಲ್ ಬಿಲ್ಸ್ ಎಲ್ಲ ಇದರಲ್ಲಿ ಕ್ಯಾಶ್ ಬ್ಯಾಕ್ ಮಾಡ್ಬೋದಾ ಅಂತ ಅವ್ನ ಕ್ವಶನ್ ಸರ್. ಅಲ್ಲ ಸರ್, ಈಗ ಡೀಸೆಲ್ ಬಿಲ್ಸ್ ಎಲ್ಲ ಬರೋದಿಲ್ಲ, ಯಾಕೆಂದ್ರೆ ವೆಂಡರ್ ಆಗಿರ್ಬೇಕು. ಪೆಟ್ರೋಲ್ ಬಂಕ್ ಅವ್ರನ್ನ ವೆಂಡರ್ ಮಾಡಿ ಅಪ್ಲೋಡ್ ಮಾಡಬಹುದು. ಪೆಟ್ರೋಲ್ ಬಂಕ್ ಅವ್ರನ್ನ ವೆಂಡರ್ ಮಾಡ್ಬೋದು ಸರ್. ಹೌದು, ನಮ್ಮಲ್ಲಿ ಯಾರು ವೆಂಡರ್ ಇರ್ತಾರೋ ಅಲ್ಲೇ ನೀವು ಬೈ ಮಾಡ್ಬೇಕಲ್ವಾ. ಹೌದು ಹೌದು ಸರ್, ಹೌದು. ನೀವಿಲ್ಲಿ ನಮ್ಮ ಉದ್ದೇಶನೇ ಅಷ್ಟು. ಗ್ಲೋಬಲ್ ಕಾರ್ನರ್ ಅಲ್ಲಿರೋ ವೆಂಡರ್ ಹತ್ರ ಯಾವ ಯೂಸರ್ ಹೋಗಿ ಬೈ ಮಾಡಿದಾಗ್ಲಿ ಕಮಿಷನ್ ಪ್ರೋಸೆಸ್ ಬರೋದು. ನಾವು ಬೇರೆಯವ್ರ ಹತ್ರ ಹೋಗಿ ಬೈ ಮಾಡಿ ಬಿಲ್ ಅಪ್ಲೋಡ್ ಮಾಡ್ತೀವಿ, ಅದು ಯಾರಿಗ್ ಮಾಡ್ತೀರಾ ನೀವು? ಅದೇ ಸರ್, ವೆಂಡರ್ ಆಗಿ ಕ್ರಿಯೇಟ್ ಮಾಡಿದ್ಮೇಲೆ ಅವನಲ್ಲಿ ಬೈಬ್ಯಾಕ್. ಹೌದೌದು, ವೆಂಡರ್ ಅನ್ನು ನೀವೇ ಕ್ರಿಯೇಟ್ ಮಾಡಬಹುದು, ಯೂಸರ್ ಅನ್ನು ನೀವೇ ಕ್ರಿಯೇಟ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಐ ಥಿಂಕ್ ಖಂಡಿತ ಪ್ರಶ್ನೆಗಳಂತೂ ಇದ್ದೇ ಇರುತ್ತೆ, ಏನು ನೋ ಪ್ರಾಬ್ಲಮ್. ಸೊ ಎವ್ರಿ ಡೇ ವಿ ಆರ್ ಹ್ಯಾವಿಂಗ್ ಎ ಪ್ರೋಗ್ರಾಮ್. ನೀವು ಡೈಲಿ ಒಂದೊಂದು ಪ್ರಶ್ನೆನ ಬರ್ಕೊಂಡು ಬಂದು ಯೋಚನೆ ಮಾಡಿ ಬಂದು ಕೇಳಿದ್ರು ವಿ ವಿಲ್ ಗಿವ್ ಯು ದ ಕ್ಲಾರಿಫಿಕೇಶನ್. ಸೊ ಈಗ ನೀವು ವೆಂಡರ್ ಮತ್ತೆ ಯೂಸರ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಪಾರ್ಟ್ ಅನ್ನ ನಮ್ಮ ರೀಜನಲ್ ಡೈರೆಕ್ಟರ್ ಅಂಡ್ ಮಾಸ್ಟರ್ ಚಾನಲ್ ಪಾರ್ಟ್ನರ್ ಸಂದೀಪ್ ವಿಜಯನ್ ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮ ಯುಪಾಸ್, ನಮ್ಮ ಏನು ಫ್ರಾಂಚೈಸಿ ಮಾಡ್ಯೂಲ್ ಏನು, ಮತ್ತೆ ನೀವು ಯಾವ ರೀತಿ ಇಲ್ಲಿ ಪಾರ್ಟ್ನರ್ ಅಥವಾ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಅನ್ನೋದು. ಸೊ ಓವರ್ ಟು ಸಂದೀಪ್ ವಿಜಯನ್. ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ಮ್ಯೂಟ್ ಮಾಡ್ಬಿಡಿ. ಎಸ್ ಎಸ್. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂದೀಪ್, ಮಾಸ್ಟರ್ ಚಾನಲ್ ಪಾರ್ಟ್ನರ್. ಈಗಾಗಲೇ ನೀವು ಯೂಸರ್ ಬೆನಿಫಿಟ್ಸ್ ಏನು, ವೆಂಡರ್ ಬೆನಿಫಿಟ್ ಏನು ಗೊತ್ತಾಗಿದೆ. ಕೆಲವರು ಪ್ರಶ್ನೆಗಳು ಇತ್ತು, ಅದು ಕೂಡ ಕೇಳ್ಕೊಂಡಿದ್ದೀರಾ. ಆ ವೆಂಡರ್ ಬೆನಿಫಿಟ್ ಬಗ್ಗೆ ಮಾತಾಡುವಾಗ ನಾವು ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ವಿ, ಯುಪಾಸ್ ಅನ್ನೋ ಒಂದು ಪ್ರಾಡಕ್ಟ್. ಯುಪಾಸ್ ಅನ್ನೋದು ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್. ಆ ಪ್ರಾಡಕ್ಟ್ ಹೆಸರು ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್. ಸೊ ಇದನ್ನ ನಾವು ಒಂದು ಇಂಡಿಯಾಸ್ ಡಿಜಿಟಲ್ ಇನ್ವೆನ್ಷನ್ ಅಂತ ಕರಿತೀವಿ. ಸೊ ಸ್ನೇಹಿತರೆ, ನಾವೆಲ್ಲ ಮಾಲ್ಗಳಿಗೆ ಹೋಗ್ತೀವಿ, ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ಗಳಿಗೆ ಹೋಗ್ತೀವಿ, ಪ್ರಿಫರ್ ಮಾಡ್ತೀವಿ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ. ಕಾರಣ ಕೇಳಿದ್ರೆ ಇಷ್ಟೇನೆ, ಬಿಕಾಸ್ ಒಂದೇ ಜಾಗದಲ್ಲಿ ಎಲ್ಲಾ ಬೆನಿಫಿಟ್ ನಮಗೆ ಸಿಕ್ಕತ್ತೆ. ಫಾರ್ ಎಕ್ಸಾಂಪಲ್, ನಾವು ಬಟ್ಟೆನೂ ಪರ್ಚೇಸ್ ಮಾಡ್ಬೋದು, ಅಲ್ಲಿ ಗ್ರಾಸರಿನೂ ಪರ್ಚೇಸ್ ಮಾಡ್ಬೋದು, ಇನ್ ಗೇಮ್ಸು ಆಡ್ಬೋದು, ಮೂವಿನೂ ನೋಡ್ಬೋದು. ಈ ಎಲ್ಲಾ ಬೆನಿಫಿಟ್ಸ್ ಇರೋದ್ರಿಂದ ನಾವು ಮಾಲ್ಗಳು ಪ್ರಿಫರ್ ಮಾಡ್ತೀವಿ. ಚಿಕ್ಕ ಚಿಕ್ಕ ಶಾಪ್ ಬದಲು ಈ ತರ ಮಾಲ್ಸ್ಗಳು ಟೈಮ್ ಸ್ಪೆಂಡ್ ಮಾಡಕ್ ಪ್ರಿಫರ್ ಮಾಡ್ತೀವಿ. ಸೊ ಸಿಂಪಲ್ ಆಗಿ ಹೇಳಿದ್ರೆ ಇದು ಕೂಡ ಒಂದು ಡಿಜಿಟಲ್ ಮಾಲ್ ಬಗ್ಗೆನೇ ನಾವು ಮಾತಾಡ್ತಾ ಇರೋದು. ಇದೊಂದು ಫಿಸಿಕಲ್ ಮಾಲ್ ಅಲ್ಲ, ಇದೊಂದು ಡಿಜಿಟಲ್ ಮಾಲ್. ಅಂದ್ರೆ ಸುಮಾರು ನೀವು ಕೂಡ ಈ ಡಿಜಿಟಲ್ ಮಾಲಿನ ಮಾಲೀಕರಾಗ್ಬೋದು. ಸುಮಾರು 20 ಕೋಟಿ ಪದಾರ್ಥ ಮಾರಾಟ ಮಾಡುವಂತ ಒಂದು ಅವಕಾಶ ನಿಮಗೆ ಈ ಡಿಜಿಟಲ್ ಮಾಲ್ ಅಲ್ಲಿ ಸಿಗ್ತಾ ಇದೆ. ಸೊ ಇದು ಒಂದು ಫಿಸಿಕಲ್ ಪ್ರಾಡಕ್ಟ್ ಅಲ್ಲ, ಜಸ್ಟ್ ಇದು ಕೂಡ ಒಂದು ಸಣ್ಣ ಸಾಫ್ಟ್ವೇರ್ ಏನೆ. ನಿಮ್ಮ ಸ್ಮಾರ್ಟ್ ಫೋನ್ ಇದ್ರೆ ಸಾಕು ನಿಮಗೆ, ಅಥವಾ ಒಂದು ಟ್ಯಾಬ್ ಅಥವಾ ಕಂಪ್ಯೂಟರ್ ಇದ್ರೂ ಕೂಡ ನೀವು ಈ ಪ್ರಾಡಕ್ಟ್ ಉಪಯೋಗಿಸಬಹುದು. ದೊಡ್ಡ ಬೆನಿಫಿಟ್ ಏನು ಅಂತ ಕೇಳಿದ್ರೆ, ಇದು ನೀವು ಇಲ್ಲಿ ಎಲ್ಲಾ ತರದ ದೊಡ್ಡ ಕಂಪನಿಗಳ ಪ್ರಾಡಕ್ಟ್ ಅನ್ನು ಕ್ರಾಸ್ ಸೆಲ್ ಮಾಡೋಕೆ ಅವಕಾಶ ಸಿಗ್ತಾ ಇದೆ. ಸೊ ನೀವು ಬೇರೆ ಕಂಪನಿ, ಈ ಬಿಗ್ ಬ್ರಾಂಡ್ಸ್, ಇಲ್ಲಿ ತನಕ ನಿಮಗೆ ಕ್ರೋಮಾ ಸ್ಟೋರ್ದು ಪ್ರಾಡಕ್ಟ್ ಆಗಿರ್ಲಿ, ಬಿಗ್ ಬಜಾರ್ ಆಗಿರ್ಲಿ, ಶಾಪರ್ ಸ್ಟಾಪ್ ಆಗಿರ್ಲಿ, ಬಾಟಾ ಆಗಿರ್ಲಿ, ಈ ಹೇಳಿರುವಂತ ಇದೆಲ್ಲ ಪ್ರಪಂಚದ ದೊಡ್ಡ ಕಂಪನಿಗಳು ಅಥವಾ ನಮ್ಮ ದೇಶದ ದೊಡ್ಡ ದೊಡ್ಡ ಕಂಪನಿಗಳು. ಈ ಕಂಪನಿಗಳ ಪದಾರ್ಥ ನಿಮಗೆ ಮಾರಾಟ ಮಾಡಕ್ಕಿರುವಂತ ಅಧಿಕಾರ ಇರಲಿಲ್ಲ. ಬಟ್ ಈ ಯುಪಾಸ್ ಅನ್ನುವಂತ ಒಂದು ಡಿಜಿಟಲ್ ಸ್ಟೋರ್, ನೀವು ಈ ಫ್ರಾಂಚೈಸಿ ಮಾಡೆಲ್ ನೀವು ಪರ್ಚೇಸ್ ಮಾಡಕ್ ರೆಡಿ ಆದ್ರೆ ನಿಮಗೆ ಸುಮಾರು 20 ಕೋಟಿ ಪ್ರಾಡಕ್ಟ್ ಮಾರಾಟ ಮಾಡಕ್ಕೆ ಅವಕಾಶ ಸಿಗ್ತಾ ಇದೆ. ದ ಬೆಸ್ಟ್ ಪಾರ್ಟ್ ಏನು ಅಂತ ಕೇಳಿದ್ರೆ, ಯಾವುದೇ ಬಿಸ್ನೆಸ್ ಗಳಲ್ಲಿ ಸಪೋಸ್ ನೀವು ಬಾಟಾ ಸ್ಟೋರ್ ಓಪನ್ ಮಾಡಿದ್ರು ಕೂಡ ನಿಮ್ಗೊಂದು ಜಾಗದ ಸೀಮಿತವಾಗಿರುತ್ತೆ, ಒಂದು ಏರಿಯಾ ಲಿಮಿಟ್ ಇರುತ್ತೆ. ನೀವು ಮೈಸೂರು ಬಾಟಾ ಸ್ಟೋರ್ ಇಂದ ಹೋಗಿ ಬ್ಯಾಂಗ್ಳೂರ್ ಬಾಟಾ ಸ್ಟೋರ್, ಬ್ಯಾಂಗ್ಳೂರಲ್ಲಿರೋ ಕಸ್ಟಮರ್ಸ್ಗೆ ನೀವು ಮಾರಾಟ ಮಾಡಕ್ಕಾಗಲ್ಲ. ಸೊ ನಿಮ್ಗೊಂದು ಜಾಗ್ರಫಿಕಲ್ ಲಿಮಿಟ್ ಇರುತ್ತೆ. ಬಟ್ ಈ ಯುಪಾಸ್ ಅನ್ನುವಂಥ ಪ್ರಾಡಕ್ಟ್ಗೆ ಯಾವುದೇ ಲಿಮಿಟ್ ಇಲ್ಲ, ಯಾವುದೇ ಟೈಮ್ ಇಲ್ಲ. ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನೀವು ನಿಮ್ಮ ಕಸ್ಟಮರ್ಗಳನ್ನ, ಫ್ರೆಂಡ್ಸ್ ಮತ್ತು ನಿಮ್ಮ ಕಸ್ಟಮರ್ಸ್ಗಳನ್ನ ಆಡ್ ಮಾಡಿ ನೀವು ಈ ಬಿಸ್ನೆಸ್ ಮಾಡ್ಬೋದು. ಸೊ ಹಾಗಾದ್ರೆ ಈ ಗ್ಲೋಬಲ್ ಕಾರ್ನರ್ ಅಲ್ಲಿ ಈ ಯುಪಾಸ್ ಮಾಡಿದ್ದೇನು ಅಂತ ಕೇಳಿದ್ರೆ, ನಾವು ನಮ್ಮ ದೇಶದಲ್ಲಿರುವಂತಹ ಲೀಡಿಂಗ್ 126 ವೆಬ್ಸೈಟ್ ಗಳನ್ನ ನಮ್ಮ ಈ ಯುಪಾಸ್ ಮತ್ತು ನಮ್ಮ ಆಪ್ ಅಲ್ಲಿ ನಾವು ಆನ್ಬೋರ್ಡ್ ಮಾಡಿದೀವಿ. ಇದು ಯಾವ ಕಂಪನಿಗಳು ಅಂತ ಕೇಳಿದ್ರೆ, ಅಮೆಝಾನ್, ಫ್ಲಿಪ್ಕಾರ್ಟ್, 1mg, booking.com, ಮಿಂಟ್ರಾ, ಅಡಿಡಾಸ್, ಪೆಪ್ರಿಫೈ, ಅಂದ್ರೆ ಫರ್ನಿಚರ್ ಇಂದ ಗೋಲ್ಡ್ ಎಲ್ಲ ತನಕ ನೀವು ಮೆಡಿಸಿನ್ ಪ್ರತಿಯೊಂದು ಪರ್ಚೇಸ್ ಮಾಡಕ್ಕಿರುವಂತ ಒಂದು ಅವಕಾಶ ಇರುವಂತ 126 ಆನ್ಲೈನ್ ಲೀಡಿಂಗ್ ವೆಬ್ಸೈಟ್ಸ್ ಗಳನ್ನ ತಂದಿದ್ದೀವಿ. ಅದಲ್ದೇನೆ ತುಂಬಾ ಜನಕ್ಕೊಂದು ತಪ್ಪು ಕಲ್ಪನೆ ಇದೆ, ಇದು ಗ್ಲೋಬಲ್ ಕಾರ್ನರ್ ಅನ್ನೋದು ಒಂದು ಆನ್ಲೈನ್ ಬಿಸ್ನೆಸ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದಲ್ಲ, ಇದು ಆನ್ಲೈನ್ ಬಿಸ್ನೆಸ್ ಖಂಡಿತವಾಗ್ಲೂ ಅಲ್ಲ. ಇದು ಈಗ ನಾನ್ ಮಾತಾಡಿರೋದು ಕೇವಲ ನಮ್ಮ ಸೆಗ್ಮೆಂಟ್ ಅಲ್ಲಿ ಒಂದು ಸಣ್ಣ ಪಾರ್ಟ್ ಮಾತ್ರನೇ.
ಈ ಆನ್ಲೈನ್ ವೆಬ್ಸೈಟ್ಸ್ ಇರೋದು. ಅದಲ್ಲದೆ ಮೆಗಾ ಬ್ರ್ಯಾಂಡ್ಸ್ ಅನ್ನುವಂತ ಈ ಬ್ರ್ಯಾಂಡ್ಗಳು ನಿಮಗೆ ಸುಪರಿಚಿತ ಇರುವಂತಹ ಬ್ರ್ಯಾಂಡ್ಗಳು, ನಿಮ್ಮ ಊರಲ್ಲಿ, ನಿಮ್ಮ ಸಿಟಿಯಲ್ಲಿ, ನಿಮ್ಮ ಜಾಗಗಳಲ್ಲಿ ಈ ಬ್ರ್ಯಾಂಡ್ಗಳ ಶೋರೂಮ್ಗಳು ನೀವು ನೋಡಿದೀರಾ, ನಿಮ್ಮ ಶೋರೂಮ್ಗಳು ಇದೆ. ಬಿಗ್ ಬಜಾರ್, ಬಾಟಾ, ಬಾಸ್ಕಿನ್ ರಾಬಿನ್ಸ್, KFC, ಡಾಮಿನೋಸ್, ಈಗ ಪಿಜ್ಜಾ ಹಟ್ ಅಂಡ್ ಅಪೋಲೋ ಫಾರ್ಮಸಿ ತರ ಇರುವಂತಹ ಈ ಕಂಪನಿಗಳು ಫಿಸಿಕಲ್ ಸ್ಟೋರ್ಗಳಿರುವಂತದ್ದು. ಸೊ ಎಲ್ಲೇ ಸಣ್ಣ ಸಣ್ಣ ತಾಲೂಕುಗಳಲ್ಲೂ ಕೂಡ ರಿಲಯನ್ಸ್ ಮಾರ್ಟ್ ಅಂತ ಇದೆ, ರಿಲಯನ್ಸ್ ಇದೆ, ಮೋರ್ ಮೆಗಾ ಸ್ಟೋರ್ ಇದೆ. ಸೊ ಇದೆಲ್ಲ ನಾನು ಹೇಳಿರುವಂತಹ ಕೆಲವೊಂದು ಬ್ರ್ಯಾಂಡ್ಗಳು ಸದ್ಯದಲ್ಲಿ ನಿಮ್ಗೆ ಇವತ್ತು ಆಪ್ ಅಲ್ಲಿ ಕಾಣಲ್ಲ, ಬಟ್ ಕೆಲವೇ ದಿನಗಳಲ್ಲಿ ನಮ್ಮ ವೆಬ್ಸೈಟ್ಗೆ, ನಮ್ಮ ಆಪ್ ಗಳಿಗೆ ಇಂಟಿಗ್ರೇಟ್ ಆಗುವಂತ ಕೆಲವು ಬ್ರ್ಯಾಂಡ್ಗಳ ಬಗ್ಗೆ ನಾನು ಹೆಸರು ಹೇಳಿದ್ದೀನಿ. ಸೊ ಅಂದ್ರೆ ಸುಮಾರು 27,000 ಮೆಗಾ ಬ್ರ್ಯಾಂಡ್ಸ್ ಅನ್ನುವಂತ ವೆಂಡರ್ಸ್ ಗಳ ಜೊತೆ ನಾವು ಟೈಪ್ ಆಗಿದ್ದೀವಿ. ಸೊ ಈ ಬ್ರ್ಯಾಂಡ್ಗಳಲ್ಲಿ ಹೋಗಿ ನೀವು ಯಾವುದೇ ಖರೀದಿ ಮಾಡಿದ್ರೆ ಆಸ್ ಅ ಯೂಸರ್ ನಿಮಗೆ ನಾವು ಹೇಳಿರುವಂತಹ ಎಲ್ಲಾ ಕ್ಯಾಶ್ ಬ್ಯಾಕಿನ ಬೆನಿಫಿಟ್ ಎಂಜಾಯ್ ಮಾಡಬಹುದು. ಇದು ಎರಡನೇ ಬೆನಿಫಿಟ್, ಎರಡನೇ ಕಂಪನಿ ಬ್ರ್ಯಾಂಡ್ಗಳು ಅಂತ ಹೇಳ್ಬೋದು. ಮೂರನೇ ಬ್ರ್ಯಾಂಡ್, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಬ್ರ್ಯಾಂಡ್, ಬಿ ವೋಕಲ್ ಟುವರ್ಡ್ಸ್ ಲೋಕಲ್ ಅನ್ನುವಂತ ನಮ್ಮ ಪ್ರಧಾನಮಂತ್ರಿಗಳ ಘೋಷಣೆ ಏನಿದೆ, ಅದರ ಭಾಗವಾಗಿ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು ಅಂತ ಹೊರಟಿದೀವಿ. ಸುಮಾರು 36 ಲಕ್ಷ ಡಿಜಿಟಲ್ ವೆಂಡರ್ಸ್ ಗಳನ್ನ, ಯಾರಿಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರೆಸೆನ್ಸ್ ಇಲ್ಲ, ಯಾರಿಗೆ ಆನ್ಲೈನ್ ಬಿಸ್ನೆಸ್ ಅಲ್ಲಿ ಪ್ರೆಸೆನ್ಸ್ ಇಲ್ಲ, ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಹೇಳಿ ಈಗಾಗಲೇ 36 ಲಕ್ಷ ಡಿಜಿಟಲ್ ವೆಂಡರ್ಸ್ ಗಳನ್ನ ನಮ್ಮ ಪ್ಲಾಟ್ಫಾರ್ಮ್ ಗೆ ಆಡ್ ಮಾಡಬೇಕು ಅಂತ ನಾವು ಹೊರಟಿದೀವಿ. ಈ ನಿಟ್ಟಲ್ಲಿ ನಾವು ಸಣ್ಣ ಸಣ್ಣ ಹಳ್ಳಿಗಳಿರುವಂತಹ, ತಾಲೂಕುಗಳಲ್ಲಿರುವಂತಹ, ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿರುವಂತಹ ಒಂದು ಬಿಸ್ನೆಸ್ ಅಲ್ಲಿ ಇರುವಂತವ್ರು ನಮ್ಮ ವೆಬ್ಸೈಟ್, ನಮ್ಮ ಜೊತೆಗೆ ವೆಂಡರ್ ಆಗಕ್ಕೆ ಆಸಕ್ತಿ ಇದ್ರೆ ನಮ್ ಜೊತೆ ಫ್ರೀಯಾಗಿ ವೆಂಡರ್ ಆಗ್ಬೋದು. 36 ಲಕ್ಷ ವೆಂಡರ್ಗಳನ್ನ ತರಬೇಕು ಅಂತ ನಮ್ಗೆ ಆಸಕ್ತಿ ಇದೆ, ಅದಕ್ಕಾಗಿ ನಾವು ಹೊರಟಿರೋದು. ಈಗಾಗಲೇ 12,000 ರಿಂದ 13,000 ವೆಂಡರ್ಸ್ ನಮ್ಮ ಜೊತೆ ಈಗಾಗಲೇ ಆನ್ ಬೋರ್ಡ್ ಆಗಿದ್ದಾರೆ. ಸೊ ನಿಮ್ಮ ಆಪ್ ತೆಗೆದು ನೋಡಬಹುದು, ಈ ವೆಂಡರ್ಗಳ ಹೆಸರು ಕೂಡ ನೀವು ನಿಮ್ಮ ನಿಯರೆಸ್ಟ್ ವೆಂಡರ್ಗಳ ಹೆಸರು ಕೂಡ ಕಾಣಬಹುದು. ಸೊ ಸ್ನೇಹಿತರೆ, ಎಲ್ಲರಿಗೂ ಒಂದು ಈ ಎಲ್ಲಾ ದೊಡ್ಡ ದೊಡ್ಡ ಕಂಪನಿಗಳನ್ನ ನಮ್ಮ ಪ್ಲಾಟ್ಫಾರ್ಮ್ ತರೋದೆಲ್ಲ ಇಂಪಾರ್ಟೆಂಟ್. ಇವ್ರಿಗೆಲ್ಲ ಬಿಸ್ನೆಸ್ ಕೊಡಬೇಕು, ದಟ್ ಇಸ್ ಮೇನ್ ಇಂಟೆನ್ಷನ್. ಕಸ್ಟಮರ್ಗೂ ಇದರಿಂದ ಬೆನಿಫಿಟ್ ಆಗಬೇಕು. ಸೊ ಹಾಗಾದ್ರೆ ನೋಡೋಣ ಯುಪೋಸ್ ಇಂದ ಯಾವ ರೀತಿಯಲ್ಲಿ ಬೆನಿಫಿಟ್ ಆಗುತ್ತೆ ಅಂತ. ಒಂದು ಸಣ್ಣ ಆಡಿಯೋ ವಿಷುವಲ್ ಇದೆ, ಇದು ನೋಡ್ಬಿಟ್ಟು ನಾವು ಮಾತಾಡೋಣ. ಸ್ಕ್ರೀನ್ ಶೇರ್ ಆಗಿದೆಯಾ? ಆಗಿದೆ ಸರ್. ಓಕೆ. अरे सुनना, एक सॉलिड आइडिया है, अपना बिजनेस करते हैं। ब्रो उससे भी बेटर आइडिया दूं? अपना नहीं, सबका बिजनेस करते हैं ना, यूपोस्ट पे रजिस्टर करके। अब लोन से नहीं, बनाओ अपनी दुकान को हर चीज की दुकान और बेचो 20 करोड़ से भी ज्यादा प्रोडक्ट्स और सर्विसेज सिर्फ यूपोस्ट से। बिग बाजार, शॉपर स्टॉप, फ्लिपकार्ट, अमेजोन, अलीबाबा जैसी हजारों ब्रांड्स का या फिर आपके आसपास की दुकान का माल बेचिए और बनाइए सबके बिजनेस को अपना बिजनेस, और दीजिए आपके कस्टमर्स को 2% से लेके 100% गारंटीड कैशबैक, या उनकी हर 10,000 रुपए की खरीदारी पर पाइए 1 करोड़ कमाने का मौका। ज्यादा जानकारी के लिए विजिट www. ಎಸ್, ಈಗ ಅದು ಸಬ್ಕಾ ಬಿಸ್ನೆಸ್ ಅಪ್ನಾ ಬಿಸ್ನೆಸ್. ಇವತ್ತು ನನ್ನ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ರಿಸ್ಕ್ ತಗೊಳ್ಳೋ ಬದಲು ಇವತ್ತು ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ಇರುವಂತಹ ದೊಡ್ಡ ಬ್ರ್ಯಾಂಡ್ಗಳದ್ದು ಪದಾರ್ಥ ಮಾರಾಟ ಮಾಡೋದು ಆಸಾನ್, ಈಸಿ. ಸೊ ಇವತ್ತು ಬೇರೆಯವ್ರ ಬಿಸ್ನೆಸ್ ಅಂದ್ರೆ ಎಲ್ಲಾರ ಬಿಸ್ನೆಸ್ ಈಗ ನನ್ನ ಬಿಸ್ನೆಸ್ ಆಗ್ತಾ ಇದೆ ಥ್ರೂ ಗ್ಲೋಬಲ್ ಗಾರ್ನರ್. ಈ ತರ ಯಾವುದೇ ವ್ಯಕ್ತಿ ಇಲ್ಲ ನಮ್ ಜೊತೆ ವೆಂಡರ್ ಆಗದೆ ಇರೋಂಥವ್ರು. ನಾವ್ ಹೇಳ್ತಾ ಇರೋದು ಬರೀ ಕಿರಾನಾ ಸ್ಟೋರು ಅಥವಾ ಬಟ್ಟೆ ಅಂಗಡಿ, ಮೊಬೈಲ್ ಅಂಗಡಿನೇ ಆಗ್ಬೇಕು ಅಂತಿಲ್ಲ. ಇವನ್ ಪ್ಲಂಬರ್, ಕಾರ್ಪೆಂಟರ್, ಕೇಬಲ್ ಆಪರೇಟರ್, ಇನ್ಶೂರೆನ್ಸ್ ಏಜೆಂಟ್, ಯಾರು ಬೇಕಾದ್ರೂ ನಮ್ಮ ವೆಂಡರ್ ಆಗ್ಬೋದು. ಸೊ ನಮ್ಮ ಎಲ್ಲರ ಬಿಸ್ನೆಸ್ ಕೂಡ ಈಗ ನಮ್ಮ ಬಿಸ್ನೆಸ್ ಆಗಿ ನಾವು ಮಾಡ್ತಾ ಇದ್ವಿ. ಸೊ ಹಾಗಿದ್ದಾಗ ಇದರ ಟಾರ್ಗೆಟ್ ಕಸ್ಟಮರ್ಗಳು ಯಾರು ಒಳ್ಳೇದು ಅಂತ ಕೇಳಿದ್ರೆ, ಹೌಸ್ ವೈಫ್ಸ್, ಎಕ್ಸ್ಟ್ರಾ ಇನ್ಕಮ್ ಸೀಕರ್ಸ್, ಕನ್ಸಲ್ಟೆಂಟ್ಸ್, ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಬಿಸ್ನೆಸ್ ಓನರ್ಸ್, ಇನ್ಶೂರೆನ್ಸ್ ಏಜೆಂಟ್ಸ್, ಕೇಬಲ್ ಆಪರೇಟರ್ಸ್, ಈ ತರ ವ್ಯಕ್ತಿಗಳು ಇದಕ್ಕೆ ನಾವು ಬೆಟರ್ ಟಾರ್ಗೆಟ್ ಕಸ್ಟಮರ್ಸ್ ಅಂತ ಹೇಳ್ತೀವಿ. ಕಾರಣ ಇಷ್ಟೇನೆ. ಫಾರ್ ಎಕ್ಸಾಂಪಲ್, ಒಂದು ಇನ್ಶೂರೆನ್ಸ್ ಏಜೆಂಟ್ಗೆ ಒಂದು 500 ಪಾಲಿಸಿ ಹೋಲ್ಡರ್ಸ್ ಇರ್ತಾರೆ. ಸೊ ಅವರಿಗೆ ಅದೊಂದು ದೊಡ್ಡ ಕಸ್ಟಮರ್ ಬೇಸ್ ಆಲ್ರೆಡಿ ಇದೆ. ಸೊ ಈ ಕಸ್ಟಮರ್ ಬೇಸ್ಗೆ ಇವರು ಇಲ್ಲಿ ತನಕ ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅಥವಾ ವೆಹಿಕಲ್ ಇನ್ಶೂರೆನ್ಸ್ ಮಾತ್ರ ಮಾರ್ತಾ ಇದ್ರು, ಕೊಟ್ಟಿದ್ರು. ಬಟ್ ಈಗ ಅದೇ ಕಸ್ಟಮರ್ಗಳಿಂದ ಇವರು ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇನ್ಕಮ್ ಪಡಿಬಹುದು ಅನ್ನೋದು ನಾನೀಗ ಮಾತಾಡ್ತಾ ಇದ್ದೀನಿ. ಸೊ ಒಂದು ಯುಪೋಸ್ ನ ಓನರ್ ನ ಒಂದು ದೃಷ್ಟಿಕೋನದಲ್ಲಿ ನೋಡೋಣ ಏನು ನಾವೀಗ ಆಗ್ತಾ ಇದೀವಿ ಅಂತ ಹೇಳಿ. ಸೊ ನಾವು ನಿಮಗೆ ನಿಮ್ಮ ಕಾಂಪಿಟಿಷನ್ ನೀವು ಎಲಿಮಿನೇಟ್ ಮಾಡುವಂತ ಒಂದು ಅವಕಾಶ ಸಿಗ್ತಾ ಇದೆ.
ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಸಣ್ಣ ಮೊಬೈಲ್ ನ ಮಾಲೀಕ, ಒಂದು ಓನರ್, ಒಂದು ಸಣ್ಣ ಮೊಬೈಲ್ ಶಾಪ್ ನ ಓನರ್ ಮಾಲೀಕರಾದ್ರೆ ಸಾಮಾನ್ಯವಾಗಿ ನಿಮ್ಗೆ ಈ ಒಂದು ಸಮಸ್ಯೆಗಳು ನೀವು ಫೇಸ್ ಮಾಡಿರ್ತೀರಾ. ನೀವು ಅಥವಾ ಬಟ್ಟೆ ಅಂಗಡಿಯವ್ರಿಗೂ ಇತ್ತೀಚೆಗೆ ತುಂಬಾ ದೊಡ್ಡ ಇದೊಂದು ತುಂಬಾ ಫೇಸ್ ಮಾಡುವಂತದ್ದು ಕಾಮನ್ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ, ಜನಗಳು ಬರ್ತಾರೆ, ನಮ್ಮ ಮೊಬೈಲ್ ಹ್ಯಾಂಡ್ಸೆಟ್ ಎಲ್ಲ ನೋಡ್ತಾರೆ, ನೋಡ್ತಾರೆ, ಎಲ್ಲ ಫೀಲ್ ಮಾಡಿ ನೋಡ್ತಾರೆ, ಇದು ಎಷ್ಟು ಲೈಫ್ ಬರುತ್ತೆ ಎಲ್ಲ ಕೇಳ್ತಾರೆ. ಅದಾದ್ಮೇಲೆ ಮೊಬೈಲ್ ಚೆಕ್ ಮಾಡ್ತಾರೆ, ಸರ್ ಆನ್ಲೈನ್ ಅಲ್ಲಿ 25,000 ನೀವು ಕೋಟ್ ಮಾಡ್ತಾ ಇರ್ತೀರಾ ಸರ್, 23,000 ಅಲ್ಲಿ ಸಿಗ್ತಾ ಇದೆ ಸರ್, ಫ್ಲಿಪ್ಕಾರ್ಟ್ ಅಲ್ಲಿ ಸಿಗ್ತಾ ಇದೆ ಸರ್, ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತಗೋತೀನಿ ಅನ್ನೋ ಒಂದು ಮಾತು ಸಾಮಾನ್ಯವಾಗಿ ಈಗ ನಾವು ಕೇಳ್ತಾ ಇರ್ತೀವಿ. ಸೊ ಇದು ನಮ್ಮ ಒಂದು ದೊಡ್ಡ ಕಾಂಪಿಟೇಟರ್ಸ್. ನಾವು ಯಾವಾಗ್ಲೂ ಫ್ಲಿಪ್ಕಾರ್ಟ್ ತರ ಇರುವ ಕಂಪನಿ ಜೊತೆ ಕಾಂಪೀಟ್ ಮಾಡಕ್ಕಾಗಲ್ಲ ನಾವು ಮೊಬೈಲ್ ಸೇಲ್ಸ್ ಅಲ್ಲಿ, ಬಿಕಾಸ್ ಅವರ ವಾಲ್ಯೂಮ್, ಅವರ ಕಸ್ಟಮರ್ ಬೇಸ್, ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ನಾವು ಕಾಂಪೀಟ್ ಮಾಡಕ್ಕಾಗಲ್ಲ. ಬಟ್ ಈಗ ನೀವು ಅದೇ ಕಸ್ಟಮರ್ಗೆ ಹೇಳ್ಬೋದು, ಸರ್ ನೋ ಪ್ರಾಬ್ಲಮ್, ನೀವು ಈಗ ಫ್ಲಿಪ್ಕಾರ್ಟ್ ಅಲ್ಲೇ ತಗೊಳ್ಳಿ, ನಾನ್ ನಿಮ್ಗೆ ಅದಕ್ಕೆ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಕಸ್ಟಮರ್ ನಿಮಗೆ ಕೇಳ್ತಾರೆ ಯಾವ ರೀತಿಯಲ್ಲಿ ಅಂತ ಹೇಳಿ. ಸೊ ನೀವು ಅವರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಕ್ಕಾದ್ರೆ, ಬಿಕಾಸ್ ಎಷ್ಟೋ ಜನ ಕಸ್ಟಮರ್ಗಳಿದ್ದಾರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋರು, ಆನ್ಲೈನ್ ಪರ್ಚೇಸ್ ಮಾಡದಿರೋ ವ್ಯಕ್ತಿಗಳು ಇರ್ತಾರೆ, ಅಂತವ್ರು ಕೂಡ ನೀವು ಮೊಬೈಲ್ ಶಾಪ್, ನಿಮ್ಮ ಕಾಂಪಿಟೇಟರ್ ಪ್ರಾಡಕ್ಟ್ ಮಾರಿದ್ರು ಕೂಡ ನಿಮಗೆ ದುಡ್ಡು ಬರ್ತಾ ಇದೆ. ಸೊ ಯು ಆರ್ ಎಲಿಮಿನೇಟಿಂಗ್ ದ ಕಾಂಪಿಟೇಷನ್, ಇದೇ ನಾವು ಹೇಳ್ತಾ ಇರೋದು. ಸೊ ಮಲ್ಟಿಪ್ಲೈಯಿಂಗ್ ಯುವರ್ ಇನ್ಕಮ್ ಪರ್ ಯೂಸರ್. ನೀವು ಇನ್ಶೂರೆನ್ಸ್ ಏಜೆಂಟ್, ನಾನು ಆಗ್ಲೇ ಹೇಳಿದ್ನಲ್ಲ, ಇಲ್ಲಿ ತನಕ ಇನ್ಶೂರೆನ್ಸ್ ಪಾಲಿಸಿ ಮಾರಿದ್ರು ಬರೀ ಇನ್ಶೂರೆನ್ಸ್ ಪಾಲಿಸಿ ಮಾತ್ರ ಮಾರಿದ್ದೀರಾ. ಈಗ ಅದೇ ವ್ಯಕ್ತಿಗೆ ನೀವು ಲೋನ್ ಮಾರ್ಬೋದು, ಅದೇ ವ್ಯಕ್ತಿಗೆ ನೀವು ಗಾಡಿ ಮಾರ್ಬೋದು, ಗೋಲ್ಡ್ ಪರ್ಚೇಸ್ ಮಾಡುವಾಗ ನೀವು ಅವ್ರಿಗೆ ಕೂಪನ್ ಕೊಡ್ಬೋದು, ದಿನಸಿ ತಗೊಳ್ಳೋದಕ್ಕೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಬಟ್ಟೆ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ಬೋದು. ಅಂದ್ರೆ ನಮ್ಮ ದಿನ ಜೀವನದಲ್ಲಿ ಏನೆಲ್ಲಾ ಸರ್ವಿಸ್ಗಳು ಬೇಕು ಅದೆಲ್ಲ ಕೊಟ್ಟು ಒಂದೇ ಕಸ್ಟಮರ್ ಇಂದ ಹಲವಾರು ರೀತಿಯಲ್ಲಿ ಇನ್ಕಮ್ ಅರ್ನ್ ಮಾಡುವಂತ ಒಂದು ಅವಕಾಶ ಯುಪಾಸ್ ಕೊಡ್ತಾ ಇದೆ. ಸೊ ಈ ಒಂದು ಪ್ರಾಡಕ್ಟ್ ನ ಮಹತ್ವ ಇದೇನೆ. ಸೊ ಯೂಸರ್ ನ ದೃಷ್ಟಿಕೋನದಲ್ಲಿ ಕೇಳಿದ್ರೆ, ಯಾಕೆ ಯೂಸರ್ ನಿಮ್ಮ ಹತ್ರನೇ ಬರಬೇಕು? ಯೂಸರ್ಗೆ ಈಗ ನೀವು ಸಿಂಗಲ್ ಪಾಯಿಂಟ್ ಕಾಂಟ್ಯಾಕ್ಟ್ ಆಗ್ತಾ ಇದ್ದೀರಾ, ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರ ಹತ್ರ ಹೋಗುವಂತ ಅಗತ್ಯವಿಲ್ಲ, ನಿಮ್ಮ ಹತ್ರ ಬಂದ್ರೆ ಸಾಕು. ನೆಕ್ಸ್ಟ್, ನಿಮಗೆ 100% ಗ್ಯಾರಂಟಿಡ್ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ಗ್ಲೋಬಲ್ ಗಾರ್ನರ್ ಅಲ್ಲಿ ₹50 ರಿಚಾರ್ಜ್ ಮಾಡಿ ನಿಮ್ಗೆ 50 GG ಕಾಯಿನ್ ಸಿಗುತ್ತೆ. 20 ಲಕ್ಷದ ಕಾರ್ ಪರ್ಚೇಸ್ ಮಾಡಿ ನಿಮ್ಗೆ 20 ಲಕ್ಷ GG ಕಾಯಿನ್ ಸಿಗ್ತಾ ಇದೆ. 5 ಲಕ್ಷದ ಗೋಲ್ಡ್ ಪರ್ಚೇಸ್ ಮಾಡಿ 5 ಲಕ್ಷದ GG ಕಾಯಿನ್ ಸಿಗ್ತಾ ಇದೆ. ಸೊ 100% ರಿವಾರ್ಡ್ ಅಂತೂ ಸಿಗ್ತಾ ಇದೆ. ಈಗಾಗಲೇ ನೀವು ನೋಡಿದ್ದೀರಾ GG ಕಾಯಿನ್ಸ್ ನ ಯಾವ ರೀತಿಯಲ್ಲಿ ಕನ್ವರ್ಟ್ ಮಾಡ್ಬೋದು ಅಂತ ನೋಡಿದ್ದೀರಾ. ಆ GG ಕಾಯಿನ್ಸ್ ಇಂದ 5% ಶಾಪಿಂಗ್ ಮಾಡ್ಬೋದು ಅಂತ ನೀವು ಈಗಾಗಲೇ ಕೇಳ್ಪಟ್ಟಿದ್ದೀರಾ. ಸೊ ಈ ಒಂದು ಬೆನಿಫಿಟ್ ಇಷ್ಟೇನೆ ಯೂಸರ್ಗೆ ಸಿಕ್ಕುವಂತ ಬೆನಿಫಿಟ್. 2ರಿಂದ 100% ಕ್ಯಾಶ್ ಬ್ಯಾಕ್ ಸಿಕ್ಕುವಂತ ಬೆನಿಫಿಟ್ ಬಗ್ಗೆ ಮಾತಾಡಾಗಿದೆ. 1 ಕೋಟಿ ತನಕ ಇನ್ಕಮ್ ಅರ್ನ್ ಮಾಡುವಂತ ಬೆನಿಫಿಟ್ ಬಗ್ಗೆ ಮಾತಾಡಾಗಿದೆ. ಸೊ ಸ್ನೇಹಿತರೆ, ಇದೆಲ್ಲ ಒಂದು ಸಾಮಾನ್ಯವಾಗಿ ಒಂದು ಮಿಡಲ್ ಒಂದು ಮನೆಗಳಲ್ಲಿ ನಮ್ಗೆಲ್ಲರಿಗೂ ಇರುವಂತ ಖರ್ಚುಗಳು. ಓಕೆ, ನಾನು ಮಾತಾಡ್ತಾ ಇರೋದು ಒಂದು ಹೈ ನೆಟ್ವರ್ಕ್ ಇಂಡಿವಿಜುವಲ್ ಅಥವಾ ಒಂದು ಹೈಫೈ ವ್ಯಕ್ತಿಯ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ಎಲ್ಲ ನಾನು ಮಾತಾಡ್ತಾ ಇರೋದು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಒಂದು 2 ಟೈರ್ ಸಿಟಿನಲ್ಲಿ ಇರುವಂತಹ ವ್ಯಕ್ತಿಗಳ ಖರ್ಚು ಬಗ್ಗೆ ಮಾತಾಡ್ತಾ ಇರೋದು. ಐ ಆಮ್ ಟಾಕಿಂಗ್ ಬೈ ಎಕ್ಸ್ಪೆನ್ಸ್ ಆಫ್ ಸಚ್ ಪೀಪಲ್. ಸುಮಾರು ₹22,000 ನಮಗೆ ಆವರೇಜ್ ಎಕ್ಸ್ಪೆನ್ಸ್ ಬರ್ತಾ ಇದೆ. ಈ ಹೇಳಿರುವಂತಹ ಎಲ್ಲಾ ಸೆಗ್ಮೆಂಟ್ ಗಳಿಂದ ನಮಗೆ ಖರ್ಚುಗಳು ಬರ್ತಾ ಇದೆ. ಸೊ ಇದು 10,000 ಜಾಸ್ತಿನೂ ಇರ್ಬೋದು, 10,000 ಕಡಿಮೆನೂ ಇರ್ಬೋದು. ನಾನು ಅದ್ರ ಬಗ್ಗೆ ಚರ್ಚೆ ಮಾತಾಡ್ತಾ ಇಲ್ಲ, ಬಟ್ ಒಂದು ಸಣ್ಣ ಕ್ಯಾಲ್ಕುಲೇಷನ್ಗೋಸ್ಕರ ಹೇಳ್ತಾ ಇರೋದು. ಇದು ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಆದ್ರೆ, ಇದೇ ರೀತಿಯಲ್ಲಿ ನಿಮ್ಮ ವಾರ್ಷಿಕ ಎಕ್ಸ್ಪೆನ್ಸಸ್ ಗಳು ಲಂಸಮ್ ಆಗಿ ಬರುವಂತ ಕೆಲವು ಎಕ್ಸ್ಪೆನ್ಸಸ್ ಗಳು ಇದ್ದೇ ಇರ್ತದೆ. ಫಾರ್ ಎಕ್ಸಾಂಪಲ್, ನಾವೇನ್ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ನಾವೇನು ಹಾಲಿಡೇಗೆ ಹೋಗ್ತೀವಿ, ಒಂದು ಫಾರಿನ್ ಟ್ರಿಪ್ ಅಥವಾ ಲೋಕಲ್ ಟ್ರಿಪ್ ಹೋಗ್ತೀವಿ, ಮನೆಗೆ ಹೊಸ ಎಲೆಕ್ಟ್ರಾನಿಕ್ಸ್ ತಗೋತೀವಿ, ಗಿಫ್ಟು, ಗೋಲ್ಡು, ಇನ್ಶೂರೆನ್ಸ್ ಕಟ್ತೀವಿ. ಇದೆಲ್ಲ ನಮ್ಮ ವರ್ಷಕ್ಕೊಮ್ಮೆ ಬರುವಂತ ಒಂದು ಲಂಸಮ್ ಆಗಿ ಬರುವಂತ ಒಂದು ಖರ್ಚುಗಳು. ಈ ಖರ್ಚುಗಳಿಂದ ನಮ್ಗೆ ಏನಾದ್ರೂ ಆದಾಯ ಬರುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಸೊ ಈ ಆದಾಯಗಳನ್ನ ನಾವು ಈ ಮಂತ್ಲಿ ಎಕ್ಸ್ಪೆನ್ಸ್ ಅಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. 27,000 ಬರ್ತಾ ಇದೆ. ಸೊ ಅಟ್ಲೀಸ್ಟ್ ನಿಮ್ಮ ವರ್ಷದ ಖರ್ಚು ಮತ್ತು ಮಂತ್ಲಿ ಖರ್ಚನ್ನ ಆಡ್ ಮಾಡಿ ಸುಮಾರು ₹50,000 ನಿಮ್ಮ ಖರ್ಚು ಆಗಿದ್ದರೆ, ಸೊ ನೀವು ಅಟ್ಲೀಸ್ಟ್ ಅದರಿಂದ ನೀವು ಪ್ರತಿ ತಿಂಗಳು ₹1,800 ಸೇವ್ ಮಾಡ್ಬೋದು. ನೀವು ಬೇರೆ ಯಾರಿಗೂ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇಲ್ಲ, ನೀವು ಮಾತಾಡ್ತಾ ಇಲ್ಲ, ಕಸ್ಟಮರ್ನ ಆಡ್ ಮಾಡ್ತಾ ಇಲ್ಲ, ಅಟ್ಲೀಸ್ಟ್ ನಿಮ್ಮ ಎಕ್ಸ್ಪೆನ್ಸಸ್ ಎಲ್ಲ ಸೇವ್ ಮಾಡಬೇಕು. ದಿಲೀಪ್, ಇಲ್ಲಿ ಒನ್ ಟೈಮ್ ಲಾಗೌಟ್ ಆಗಿ ಬ್ಲರ್ ಆಗಿ ಬರ್ತಿದೆ, ವರ್ಡ್ಸ್ ಏನು ಸರಿಯಾಗಿ ಡಿಸ್ಪ್ಲೇ ಆಗ್ತಿಲ್ಲ. ಓಕೆ, ನಿಮ್ಗಾಗ್ತಿಲ್ವಾ ಇಲ್ಲ ಎಲ್ಲರಿಗೂ ಆಗ್ತಿಲ್ವಾ? ಚಾಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಹಾಕಿ. ಕಾಣ್ತಾ ಇಲ್ದೇ ಹೋದ್ರೆ ನಿಮ್ಗೆ ಯಾವ್ದೇ ತರ ಇಶ್ಯೂಸ್ ಅಥವಾ ಟೆಕ್ನಿಕಲ್ ಇಶ್ಯೂ ಫೇಸ್ ಮಾಡಿದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನಮಗೆ ಗೊತ್ತಾಗುತ್ತೆ ಆಗ. ಸೊ ನಾವು ಅದು ನೋಡ್ಬೋದು, ರೆಸ್ಪಾಂಡ್ ಮಾಡ್ಬೋದು. ಕಾಣ್ತಾ ಇದೆಯಾ ಈಗ ಕ್ಲಿಯರ್ ಆಗಿ? ಹಲೋ, ಇವಾಗ ಕಾಣಿಸ್ತದೆ. ಎಸ್, ರೈಟ್, ಥ್ಯಾಂಕ್ ಯು.
ಸೊ ಹಾಗಾದ್ರೆ ಈ ಪ್ರಾಡಕ್ಟ್ ನ ಕಾಸ್ಟ್ ಎಷ್ಟು, ಸೆಟಪ್ ಕಾಸ್ಟ್ ಎಷ್ಟು ಅಂತ ಕೇಳಿದ್ರೆ 54,000 ಪ್ಲಸ್ GST, 54,000 ಪ್ಲಸ್ 18% GST ಆಗುತ್ತೆ. ಮತ್ತೆ ಸಮ್ ಇಶ್ಯೂ ಇದೆ ಅನ್ಸುತ್ತೆ ನಿಮ್ ಕಡೆ, ಇಲ್ಲ ಬರ್ತಿಲ್ಲ ಸರ್. ಬೇರೆ ಯಾರಾದ್ರೂ ಅನ್ಮ್ಯೂಟ್ ಮೆಸೇಜ್ ನೀಲ್ ಸರ್ ನೀವು. ಸಂದೀಪ್, ನನ್ಗೂ ಹಂಗೆ ಅದೇ ಲಾಸ್ಟ್ ಟೈಮ್ ಅದು ಇದು ಬರ್ತಾ ಇತ್ತಲ್ಲ ಬಾಕ್ಸ್, ಗೊತ್ತಾ? ಆ ಬಾಕ್ಸ್ ಬರ್ತಾ ಇದೆ. ಬಾಕ್ಸ್ ಬರ್ತಾ ಇದೆಯಾ? ಇಲ್ಲ ನಾನು ರನ್ ಮಾಡ್ಲಾ ಇಲ್ಲಿಂದ? ಓಕೆ ಸ್ಟಾಪ್, ನಾನು ಶೇರ್ ಮಾಡಿ. ಕಾಣಿಸ್ತಾ ಇದೆಯಾ? ಎಸ್, ಕಾಣಿಸ್ತಾ ಇದೆ. ನಿನ್ ರೆಫರೆನ್ಸ್ ಯೂಸ್ ಮಾಡ್ಕೋ, ನಾನು ಇಲ್ಲಿ ನೀನು ಇದು ಮಾಡಿದ್ಮೇಲೆ ನಾನು ರನ್ ಮಾಡಿ. ಓಕೆ ರೈಟ್. ಸೊ ಈ 54,000 ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ನಮಗೆ ಏನ್ ಸಿಕ್ಕುತ್ತೆ ಅಂತ ಕೇಳಿದ್ರೆ, ಸೊ 50,000 rupees ವರ್ತ್ ಇರುವಂತ ವೌಚರ್ ಕೊಡ್ತಾ ಇದೀವಿ. ಸೊ 100 rupees ಬೆಲೆ ಬಾಳುವಂತ ಮೂವಿ ವೌಚರ್ ಕೊಡ್ತಾ ಇದೀವಿ. ಅದು ಬೇಡ ಅಂತಿದ್ರೆ ನಿಮ್ಗೆ ಝೊಮ್ಯಾಟೋದು ಕೂಪನ್ ಕೊಡ್ತಾ ಇದೀವಿ. ಅದು ಬೇಡ ಅಂತಿದ್ರೆ ಈಗ ಸದ್ಯದಲ್ಲಂತೂ 5 UPV ಕೊಡ್ತಾ ಇದೀವಿ. ಸೊ ನೀವು ನಿಮ್ಮ ಚಾಯ್ಸ್ ಅದೇನು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಒಂದು ರಿಸ್ಕ್ ಇಲ್ಲ, ಮೇಂಟೆನೆನ್ಸ್, ಒಂದು ಆಪರೇಷನ್ ಕಾಸ್ಟ್ ಇಲ್ಲದೆ ಇರುವಂತ ಒಂದು ಬಿಸ್ನೆಸ್. ಬಿಕಾಸ್ ಒಂದು ಇದೇನ ದೊಡ್ಡ ಬಂಡವಾಳ ಅಲ್ಲ. ಇವತ್ತು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ 50,000 ಇಸ್ ನಾಟ್ ಫಸ್ಟ್ ಆಫ್ ಆಲ್ ವೆರಿ ಬಿಗ್ ಇನ್ಕಮ್. ಅಂಡ್ ಮೋರ್ ಓವರ್ ರಿಸ್ಕ್ ಅಂತ ಕೇಳಿದ್ರೆ ಇಷ್ಟೇನೆ. ಬಿಕಾಸ್ ನೀವು ನಿಮ್ಮದೇ ಅಂತ ಯಾವುದೇ ಪ್ರಾಡಕ್ಟ್ ಕಸ್ಟಮರ್ ರಿಜೆಕ್ಟ್ ಮಾಡ್ತಾರೆ ಅನ್ನುವಂತ ಸಾಧ್ಯತೆನೇ ಇಲ್ಲ. ಬಿಕಾಸ್ ಕರೆಂಟ್ ಬಿಲ್ಲು, ಮನೆಗೆ ದಿನಸಿ ತಗೊಳ್ಳೋ ನಿಮ್ಮ ಅಕ್ಕಪಕ್ಕದಲ್ಲಿ ಜನಗಳು ಇಲ್ಲ ಅನ್ನೋ ಚಾನ್ಸೇ ಇಲ್ಲ. ಬಿಕಾಸ್ ಆ ರಿಸ್ಕ್ ನಿಮ್ಗೆ ಇಲ್ಲ. ಈ ಪ್ರಾಡಕ್ಟ್ ಸಕ್ಸಸ್ಫುಲ್ ಆಗೇ ಆಗುತ್ತೆ, ನಡೆಯುತ್ತೆ. ಸೊ ಒಂದು ಐಸ್ ಕ್ರೀಮ್ ಬಿಸ್ನೆಸ್ ಅಲ್ಲಿ ಇರೋರು ಸಾಮಾನ್ಯವಾಗಿ ಒಂದು ದಿನ ಪವರ್ ಇಲ್ಲದೆ ಹೋದ್ರೆ ಅವ್ರಿಗೆ ತುಂಬಾ ಟೆನ್ಷನ್ ಆಗುತ್ತೆ. ರೀಸನ್ ಇಷ್ಟೇನೆ, ಅವ್ರದ್ದು ಟೋಟಲ್ ಐಸ್ ಕ್ರೀಮ್ ಡಿ ಶೇಪ್ ಆಗೋದ್ರೆ ಅವ್ರ ಬಿಸ್ನೆಸ್ ಎಲ್ಲ ಹೋಗುತ್ತೆ. ಸೊ ಲಿಟ್ರಲಿ ಹೇಳಿದ್ರೆ ಒಂದು ಝೀರೋ ರಿಸ್ಕ್ ಇರುವಂತ ಒಂದು ಬಿಸ್ನೆಸ್, ಝೀರೋ ಆಪರೇಷನ್ ಕಾಸ್ಟ್ ಇರುವಂತ ಒಂದು ಬಿಸ್ನೆಸ್ ಈ ಯುಪಾಸ್ ಅನ್ನೋ ಬಿಸ್ನೆಸ್. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಈ ಒಂದು ಪ್ರಾಡಕ್ಟ್, ಹಾಗಾದ್ರೆ ಈ ತರ ಒಂದು ಪ್ರಾಡಕ್ಟ್ ನೀವು ನೆಕ್ಸ್ಟ್ ಸ್ಲೈಡ್ ಸರ್. ಈ ತರ ಒಂದು ಪ್ರಾಡಕ್ಟ್ ನೀವು ಸೆಟ್ ಮಾಡಬೇಕು ಅಂತಿದ್ರೆ ಯೂಶಲಿ ನಾವೇನಿವತ್ತು ಬಿಲ್ಸ್ ಅಂಡ್ ರಿಚಾರ್ಜ್ ಸೆಗ್ಮೆಂಟ್ ನಮ್ಮ ಹತ್ರ ಇದೆ, ಬೆಸ್ಟ್ ಶಾಪಿಂಗ್ ವೆಬ್ಸೈಟ್ಸ್ ನಮ್ಮ ಸೆಗ್ಮೆಂಟ್ ಇದೆ. ಸೊ ಒಂದು ಶಾಪಿಂಗ್ ವೆಬ್ಸೈಟ್ ಮಾಡಬೇಕು ಅಂತಿದ್ರೆ ನೀವು ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಬೇಕು. ನಾನು ಹೇಳಿರುವಂತ ಈ ಮೆಗಾ ಬ್ರ್ಯಾಂಡ್ಸ್ಗಳು, ಈ ಎಲ್ಲ ಪ್ರಪಂಚ ದೊಡ್ಡ ಬ್ರ್ಯಾಂಡ್ಗಳು ಇವರಲ್ಲ. ಸೊ ಈ ತರ ಬ್ರ್ಯಾಂಡ್ಗಳದ್ದು ಸ್ಟೋರ್ ನೀವು ಓಪನ್ ಮಾಡಬೇಕು ಅಂದ್ರೆ ದಿಸ್ ಇಸ್ ಇನ್ವೆಸ್ಟ್ಮೆಂಟ್. ಸೊ ಫ್ಲೈಟ್ ಟಿಕೆಟ್, ಸೊ ಈ ಸೆಗ್ಮೆಂಟಿನ ಈ ತರ ಬಿಸ್ನೆಸ್ ಗಳು ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಕಾಸ್ಟ್ ವಿಲ್ ಬಿ ಮೋರ್ ದೆನ್ 5,000 crore ಒನ್ ಟೈಮ್ ಕಾಸ್ಟ್. ಹಾಗೂ ಆಪರೇಷನ್ ಕಾಸ್ಟ್ ವಿಲ್ ಬಿ ಮೋರ್ ದೆನ್ 80 crore ಪರ್ ಮಂತ್. ಓಕೆ, ಬಟ್ ಇವತ್ತು ನಿಮಗೆ ಇಷ್ಟೊಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಬೇಡ. ಬಿಕಾಸ್ ನಾನು ಈ ಹೇಳಿರುವಂತ ಈ ಎಲ್ಲಾ ಬ್ರ್ಯಾಂಡ್ಗಳು ನಿಮಗೆ ಜಸ್ಟ್ ಅಟ್ ಅ ಕಾಸ್ಟ್ ಆಫ್ 54,000 rupees ಎಲ್ಲಾ ಬ್ರ್ಯಾಂಡ್ಗಳು ನಿಮಗೆ ಸಿಗ್ತಾ ಇದೆ. ಸಿಂಪಲ್ ಆಗಿ ಹೇಳಿದ್ರೆ ಇವತ್ತೊಂದು ಫ್ಲೈಟ್ ಅಂಡ್ ಟಿಕೆಟ್ ಬುಕಿಂಗ್ ಒಂದು ಫ್ರಾಂಚೈಸಿ ನೀವು ತಗೋಬೇಕು ಅಂತಿದ್ರು ಕೂಡ 1-1.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ನಿಮಗಿದೆ. ನಿಮಗೆ ಪ್ರೀಪೇಡ್ ಅಮೌಂಟ್ ಡೆಪಾಸಿಟ್ ಮಾಡಿರಬೇಕು, ಸೆಕ್ಯೂರಿಟಿ ಡೆಪಾಸಿಟ್ ಮಾಡಿರಬೇಕು. ಸೊ ಇವತ್ತು ಎಲ್ಲಾ ಬಿಸ್ನೆಸ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಇದೆ. ಬಟ್ 54,000 ಇನ್ವೆಸ್ಟ್ಮೆಂಟ್ ಅಲ್ಲಿ ಯು ಆರ್ ಏಬಲ್ ಟು ಸ್ಟಾರ್ಟ್ ಅ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್. ಇದಕ್ಕೆ ನಾವು ಆಗ್ಲೇ ಹೇಳಿರೋ ತರ ನಿಮಗೆ ಈ 54,000 rupees ಪ್ಲಸ್ GST ನೀವು ಸ್ಪೆಂಡ್ ಮಾಡುವಾಗ ನಿಮಗೆ 500 ಮೂವಿ ವೌಚರ್ ಸಿಗ್ತಾ ಇದೆ. ನೆಕ್ಸ್ಟ್ 500 ಮೂವಿ ವೌಚರ್ ಸಿಗ್ತಾ ಇದೆ. ಒಂದು ನಿಮ್ಮ ಬಿಸ್ನೆಸ್ ಪ್ರಮೋಟ್ ಮಾಡೋದಕ್ಕೆ ಒಂದು ವಂಡರ್ಫುಲ್ ಸ್ಟ್ಯಾಂಡಿ ಡಿಸ್ಪ್ಲೇ ಬೋರ್ಡ್ ನಾವು ಕೊಡ್ತಾ ಇದೀವಿ. ಪೇಪರ್ ಪ್ಯಾಂಪ್ಲೆಟ್ಸ್ ನಾವು ಕೊಡ್ತಾ ಇದೀವಿ. ಟೈಮ್ಸ್ ಆಫ್ ಇಂಡಿಯಾದ ಬ್ರ್ಯಾಂಡಿಂಗ್ ಪಾರ್ಟ್ ಅಲ್ಲಿ ನಾವು ಹೆಲ್ಪ್ ಮಾಡ್ತಾ ಇದೀವಿ. ಬಿಕಾಸ್ ನಾಳೆ ನೀವು ಕೂಡ ಟೈಮ್ಸ್ ಆಫ್ ಇಂಡಿಯಾದ ಬ್ರ್ಯಾಂಡಿಂಗ್ ಅಲ್ಲೂ ಕೂಡ ಯುಪಾಸ್ ವಿಲ್ ಪ್ಲೇ ಅ ಬಿಗ್ ರೋಲ್. ಸೊ ದಿಸ್ ಆಲ್ ಬೆನಿಫಿಟ್ಸ್ ವಿತ್ 20 ಕೋಟಿ ಪ್ರಾಡಕ್ಟ್ ಇನ್ ಸರ್ವಿಸ್ ಮಾರಾಟ ಮಾಡುವಂತ ಒಂದು ಅವಕಾಶ ನಿಮಗೆ ಸಿಗ್ತಾ ಇದೆ. ನೆಕ್ಸ್ಟ್, ಸೊ ನಾನು ಆಗ್ಲೇ ಹೇಳಿರೋ ತರ ಈ ಅಟ್ಲೀಸ್ಟ್ 48% ನೀವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಿಮಗೋಸ್ಕರ ಸೇವ್ ಮಾಡಬಹುದು. ಇದಕ್ಕೆ ಬೇರೆ ಯಾವುದೇ ಕಸ್ಟಮರ್ ಬೇಡ. ನೀವು ನಿಮ್ಮ ಎಕ್ಸ್ಪೆನ್ಸಸ್ ಮಾತ್ರ ನಿಮ್ಮಿಂದ ಈ ಯುಪಾಸ್ ಇಂದ ಮಾಡಿದ್ರು ಕೂಡ ಯು ಕ್ಯಾನ್ ಅರ್ನ್ ಅಪ್ ಟು 1% ಇಂದ ಈ 48% ಎಕ್ಸ್ಪೆನ್ಸ್ ಅರ್ನ್ ಮಾಡಬಹುದು. ಸೊ ಹಾಗಾದ್ರೆ ಮುಂದೆ ನೋಡೋದು, ಹಾಗಾದ್ರೆ ನಮ್ಮ ಹತ್ರ ಎಕ್ಸ್ಟ್ರಾ ಕಸ್ಟಮರ್ಸ್ ಇದೆ. ನೆಕ್ಸ್ಟ್, ಎಷ್ಟು ಕಸ್ಟಮರ್ಸ್ ಇದೆ, ನಮ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ. ಸೊ ಒಂದು 500 ಕಸ್ಟಮರ್, ಕೇವಲ 500 ಕಸ್ಟಮರ್ ನಿಮ್ಮ ಹತ್ರ ಇದ್ದಾರೆ. ನಾನು ಆಗ್ಲೇ ತೋರಿಸಿರುವಂತ ಆ ಖರ್ಚು 1,800 ರೂಪಾಯಿನ ಆ ಖರ್ಚು ಆ ಫ್ಯಾಮಿಲಿಯಿಂದ ಸೇವಿಂಗ್ಸ್ ಆಗಿ ನೀವು 500 ಕಸ್ಟಮರ್ಸ್ ಇಂದ ಮಾಡಕ್ಕಾದ್ರೆ 9 ಲಕ್ಷ ರೂಪಾಯಿ ನಿಮ್ಮ ಅರ್ನಿಂಗ್ಸ್ ಅರ್ನ್ ಮಾಡುವಂತ ಒಂದು ಅವಕಾಶ ಈ ಯುಪಾಸ್ ಸಿಗ್ತಾ ಇದೆ. ಸೊ ನಿಮಗೆ ಇದು ಇವತ್ತು ಡೈಜೆಸ್ಟ್ ಮಾಡೋದು, ಕೇಳಿದ್ರೆ ಅರ್ಥ ಮಾಡ್ಕೊಳ್ಳೋಕ್ಕೂ ಮತ್ತೆ ಜೀರ್ಣಿಸ್ಕೊಳ್ಳೋಕ್ಕೂ ಟೈಮ್ ಬೇಕಾಗುತ್ತೆ. ಅದಕ್ಕೆ ನಾನು ಒಂದೇ ಹೇಳ್ತೀನಿ, ನಾಳೆ ನಮ್ಮ ಒಂದು ಲೀಡರ್ಶಿಪ್ ಟೀಮ್ ಪ್ರೆಸೆಂಟೇಷನ್ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ. ಅಲ್ಲಿ ನಾವು ಒಂದು ಕ್ಯಾಲ್ಕುಲೇಟರ್ ತೋರಿಸ್ತೀವಿ. ಇವತ್ತು ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ನಾವು ಕ್ಯಾಲ್ಕುಲೇಟರ್ ನಾವು ವಾವಲ್ ಮಾಡಲ್ಲ. ಸೊ ನಾಳೆ ನೀವು ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ನೋಡ್ಬೇಕು ಅಂತಿದ್ರೆ ನಾಳೆ ಖಂಡಿತವಾಗ್ಲೂ ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿ. ಸೊ ನಿಮಗೆ ಇದರ ಎಲ್ಲಾ ಬೆನಿಫಿಟ್ಸ್ ನಾಳೆ ನಾವು ಅಲ್ಲಿ ಮಾತಾಡ್ತೀವಿ. ಇನ್ ಅವರ್ ಲೀಡರ್ಶಿಪ್ ಟೀಮ್ ಪ್ರೆಸೆಂಟೇಷನ್ ನಾವು ಮಾತಾಡ್ತೀವಿ.
ಸೊ ಫ್ರೆಂಡ್ಸ್ ಈಗ ನಾವು 3 ಪಾರ್ಟ್ ಬಗ್ಗೆ ಮಾತಾಡಾಗಿದೆ. ಮೊದಲನೇ ಪಾರ್ಟ್ ಅಲ್ಲಿ ಯೂಸರ್, ಎರಡನೇ ಪಾರ್ಟ್ ಅಲ್ಲಿ ವೆಂಡರ್, ಯೂಸರ್ ಅಂಡ್ ಯುಪಾಸ್. ಸೊ ಫ್ರಾಂಚೈಸಿ ಮಾಡೆಲ್ ಬಗ್ಗೆ ಮಾತಾಡಾಗಿದೆ. ಸೊ ಈ ಫ್ರಾಂಚೈಸಿ ಮಾಡೆಲ್, ಈ ಯುಪಾಸ್ ಅಲ್ಲೂ ಕೂಡ ನೀವು ಬೇರೆಯವರಿಗೆ ಈ ಯುಪಾಸ್ ಬೇರೆಯವ್ರಿಗೆ ಕೊಡ್ತಾನು ಕೂಡ ನೀವು ದುಡ್ಡು ಸಂಪಾದನೆ ಮಾಡ್ಬೋದು. ಸೊ ಈಗ ನಾವು ಕಡೆದಾಗಿ 4ನೇ ಪಾರ್ಟಿಗೆ ಬಂದಿದೀವಿ. ನಾವು ಯಾವ ರೀತಿಯಲ್ಲಿ ಗ್ಲೋಬಲ್ ಗಾರ್ನರ್ ಅಲ್ಲಿ ತೊಡಗಿಸ್ಕೋಬಹುದು, ನಾವು ಯಾವ ರೀತಿಯಲ್ಲಿ ಗ್ಲೋಬಲ್ ಗಾರ್ನರ್ ಅಲ್ಲಿ ಒಂದು ಪಾರ್ಟ್ನರ್ ಆದ್ರೆ ಏನ್ ಬೆನಿಫಿಟ್ ಇದೆ ಅನ್ನೋದು ನೋಡೋಣ. ಸೊ ಈ ಕಂಪನಿ ಇಡೀ ನಮ್ಮ ಭಾರತ ದೇಶದಲ್ಲಿ ಸುಮಾರು 19,000 ಪ್ಲಸ್ ಪಿನ್ ಕೋಡ್ಗಳಿದೆ. ಬಟ್ ಅದರಲ್ಲಿ ಪ್ರೊಡಕ್ಟಿವ್ ಇರುವಂತಹ ಪಿನ್ ಕೋಡ್ಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಒಂದು 18,000 ಅನ್ನುವ ಒಂದು ಪಿನ್ ಕೋಡ್ ನ ಸೆಲೆಕ್ಟ್ ಮಾಡಿ 18,000 ಪಿನ್ ಕೋಡ್ಗಳಲ್ಲಿ ಒಂದು ಪಿನ್ ಕೋಡ್ ವೈಸ್ ಡಿಸ್ಟ್ರಿಬ್ಯೂಷನ್ಶಿಪ್ ಕೊಡ್ತಾ ಇದೀವಿ. ಒಂದು ಪಿನ್ ಕೋಡ್ಗೆ ಒಂದು ಪಿನ್ ಕೋಡ್ ಏಜೆಂಟ್ ಕೊಡ್ತಾ ಇದ್ದೀವಿ. ಅವ್ರಿಗೆ ನಾವು ಅಸಿಸ್ಟೆಂಟ್ ಚಾನೆಲ್ ಪಾರ್ಟ್ನರ್ ಅಂತ ಕರಿತೀವಿ. ಸೊ ನಮ್ಮ ಕರ್ನಾಟಕದ ದೃಷ್ಟಿಯಲ್ಲಿ ಮಾತಾಡಿದ್ರೆ ನಾವು ಇಡೀ ಕರ್ನಾಟಕದಲ್ಲಿ ಕೇವಲ 1,300 ಪಿನ್ ಕೋಡ್ಗಳು ನಾವು ಆಯ್ಕೆ ಮಾಡಿದೀವಿ. ಈ 1,300 ಪಿನ್ ಕೋಡ್ಗಳಲ್ಲಿ ನಾವು ಅಸಿಸ್ಟೆಂಟ್ ಚಾನೆಲ್ ಪಾರ್ಟ್ನರ್ಸ್ ಅನ್ನೋ ಒಂದು ವ್ಯಕ್ತಿಯನ್ನು ನಾವು ಅವಕಾಶ ಕೊಡ್ತಾ ಇದೀವಿ. ಸೊ ಪ್ರತಿ ಪಿನ್ ಕೋಡ್ಗೆ ಹಿ ವಿಲ್ ಬಿ ದ ಬಾಸ್. ಸೊ ಹಾಗಾದ್ರೆ ನೆಕ್ಸ್ಟ್ ಹಾಗಾದ್ರೆ ಆ ಪಿನ್ ಕೋಡ್ ನ ವ್ಯಕ್ತಿ ಡ್ಯೂಟಿ ಏನಾಗಿರುತ್ತೆ ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಅಸಿಸ್ಟೆಂಟ್ ಚಾನೆಲ್ ಪಾರ್ಟ್ನರ್ ಏನೇ ಕಂಪನಿಯ ಒಂದು ಮೇನ್ ಪಿಲ್ಲರ್ ಅಂತಾನೆ ಕರಿತೀವಿ. ಬಿಕಾಸ್ ಅಸಿಸ್ಟೆಂಟ್ ಚಾನೆಲ್ ಪಾರ್ಟ್ನರ್ ಏನೇ ಕಂಪನಿ ಹಾಗೂ ಕಸ್ಟಮರ್ ಅಥವಾ ವೆಂಡರ್ ಮಧ್ಯದಲ್ಲಿ ಇರುವ ಬ್ರಿಡ್ಜ್ ಯಾರು ಅಂತ ಕೇಳಿದ್ರೆ ಅಸಿಸ್ಟೆಂಟ್ ಚಾನೆಲ್ ಪಾರ್ಟ್ನರೇ. ಸೊ ಅಸಿಸ್ಟೆಂಟ್ ಚಾನೆಲ್ ಪಾರ್ಟ್ನರ್ ನ ಮೊದಲನೇ ಕೆಲಸ ಇಷ್ಟೇನೆ, ಅವರು ತಮ್ಮ ಬಿಸಿನೆಸ್ ಕೆಳಗಡೆ ಅವರು ಪಾರ್ಟ್ನರ್ ಗಳನ್ನ ಆಡ್ ಮಾಡ್ಕೋಬಹುದು. ಅವ್ರನ್ನ ಫ್ರೀ ಆಗಿ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಪಾರ್ಟ್ನರ್ ಮಾಡ್ಬೋದು. ಅವ್ರ ಪಿನ್ ಕೋಡ್ ಅಲ್ಲೇ ಆಗ್ಬೇಕು ಅಂತಿಲ್ಲ, ಎಲ್ಲಿ ಬೇಕಾದ್ರೂ ಪಾರ್ಟ್ನರ್ ಗಳನ್ನ ಆಯ್ಕೆ ಮಾಡಬಹುದು. ಸೊ ನೆಕ್ಸ್ಟ್ ಈ ಪಾರ್ಟ್ನರ್ ಗಳ ಮುಖಾಂತರ ಈ ಯುಪಾಸ್ ಅನ್ನುವ ಕಂಪನಿಯ ಪ್ರಾಡಕ್ಟ್ ಮಾರಾಟ ಮಾಡ್ಬೇಕಾಗಿರೋ ಕರ್ತವ್ಯ ಅವ್ರದೇ ಆಗಿರುತ್ತೆ. ಸೊ ಈ 51 ಅನ್ನುವ ನಂಬರ್ ಏನು ಅಂತ ಕೇಳಿದ್ರೆ, ನಾವು ಇಡೀ ಭಾರತದಲ್ಲಿ ಕೇವಲ 9 ಲಕ್ಷ ಯುಪಾಸೆ ಮಾರಾಟ ಮಾಡಕ್ ಹೊರಟಿರೋದು. 9 ಲಕ್ಷದ ಮೇಲೆ ಒಂದು ಯುಪಾಸ್ ಕೂಡ ಕಂಪನಿ ಮಾರಾಟ ಮಾಡ್ತಾ ಇಲ್ಲ. ಸೊ ಆ 9 ಲಕ್ಷ ಯುಪಾಸ್ ಡಿವೈಡೆಡ್ ಬೈ 18,000 ಅಂದ್ರೆ ಸುಮಾರು 50-51 ಯುಪಾಸ್ ಒಂದೊಂದು ಪಿನ್ ಕೋಡಿಗೆ ಲೈಫ್ ಟೈಮ್ ಟಾರ್ಗೆಟ್ ಇದು. ಸೊ ಅಂದ್ರೆ ಒಂದು ತಿಂಗಳಿಗೆ ನಾವು 2 ಯುಪಾಸ್ ಅಂತ ನಾವು ಟಾರ್ಗೆಟ್ ಬಗ್ಗೆ ಮಾತಾಡ್ತಾ ಇದೀವಿ. ಈ ಟಾರ್ಗೆಟ್ ಎಲ್ಲಿ ತನಕ ಇರುತ್ತೆ ಅಂತ ಕೇಳಿದ್ರೆ 9 ಲಕ್ಷ ಯುಪಾಸ್ ಮಾರಾಟ ಮಾಡೋ ತನಕ ಮಾತ್ರ ಇರುತ್ತೆ, ಅದರ ನಂತರ ಅದಿರಲ್ಲ. ಸೊ ಮೂರನೇ ಕೆಲಸ ನಿಮ್ದು ಏನಿರುತ್ತೆ ಅಂತ ಕೇಳಿದ್ರೆ, ವೆಂಡರ್ ಮಾಡುವಂತಹ ಕೆಲಸನೂ ಕೂಡ ACP ಆಗಿರುತ್ತೆ. ಸೊ ನಿಮ್ಮ ಪಿನ್ ಕೋಡ್ ಅಲ್ಲಿ ಇರುವಂತಹ ಯಾವುದೇ ವೆಂಡರ್, ಆ ವೆಂಡರ್ ಪೇಪರ್ ನೋಡ್ಕೊಂಡು ವೆಂಡರ್ ಆಗ್ಬೋದು, ಬೇರೆ ಯಾರೋ ನಿಮ್ಮ ಪಿನ್ ಕೋಡ್ ಅಲ್ಲಿ ವೆಂಡರ್ ಮಾಡ್ಬೋದು. ಬಟ್ ಆ ವೆಂಡರ್ಗೆ ಅಪ್ರೂವಲ್ ಮಾಡೋದು, ಆ ವೆಂಡರ್ನ ಬೆನಿಫಿಟ್ಸ್ ಎಂಜಾಯ್ ಮಾಡೋದು ಕೂಡ ನೀವೇ ಆಗಿರ್ತೀರಾ. ಸೊ ವೆಂಡರ್ಗಳು ಮಾಡ್ಬೇಕಾಗಿರೋದು ಕೆಲಸ ನಿಮ್ದೇ ಆಗಿರುತ್ತೆ. ಸರ್ ಹಾಗಾದ್ರೆ ನನಗೆ ಯಾರಾದ್ರೂ ಈ ತರ ಸಹಯೋಗ ಇರುತ್ತಾ ಅಂತ ಕೇಳಿದ್ರೆ, ಖಂಡಿತವಾಗ್ಲೂ 10 ACPಗೆ ಒಂದು ಲೀಡರ್ ಇರ್ತಾರೆ, ಒಬ್ರು ಗೈಡೆನ್ಸ್ ಕೊಡೋದಕ್ಕೆ ಒಬ್ರು ಇರ್ತಾರೆ. ಅವ್ರಿಗೆ ನಾವು ಚಾನೆಲ್ ಪಾರ್ಟ್ನರ್ ಅಂತ ಕರಿತೀವಿ. ಸೊ ಆ ಚಾನೆಲ್ ಪಾರ್ಟ್ನರ್ ಇಡೀ ಭಾರತದಲ್ಲಿ 1,800 ಚಾನೆಲ್ ಪಾರ್ಟ್ನರ್ ಅವಕಾಶ ಇದೆ. ನಮ್ಮ ಕರ್ನಾಟಕದ ಮಾತು ಬಗ್ಗೆ ತಗೊಂಡ್ರೆ 130 ಚಾನೆಲ್ ಪಾರ್ಟ್ನರ್ ಅವಕಾಶಗಳಿದೆ. ಇದರಲ್ಲಿ ಈಗಾಗಲೇ 90-95% ಚಾನೆಲ್ ಪಾರ್ಟ್ನರ್ ನ ಒಂದು ಬೆನಿಫಿಟ್ ಏನಿದೆ ಅದು ಆಲ್ರೆಡಿ ಫಿಲ್ ಆಗಿದೆ. ಸೊ ಒಂದು ಚಾನೆಲ್ ಪಾರ್ಟ್ನರ್ 10 ACPಗಳಿಗೆ ಸರ್ವಿಸ್ ಹಾಗೂ ಗೈಡೆನ್ಸ್ ಕೊಡೋಕೊಬ್ರು ಲೀಡರ್ ಆಗಿ ಇರ್ತಾರೆ. ಸೊ ಹಾಗಾದ್ರೆ ಎಷ್ಟೋ ಜನಕ್ಕಿರೋ ಪ್ರಶ್ನೆ ಇಷ್ಟೇ ಸರ್, ಈ 4 ವರ್ಷದಲ್ಲಿ ನೀವು ಮಾಡಿದ್ದೇನು ಅಂತ ಕೇಳಿದ್ರೆ, ಸೊ ನಾವು ಇದಕ್ಕೆ ಒಂದು ಸಣ್ಣ ಉದಾಹರಣೆ ತಗೋತೀವಿ. ಜಿಯೋ ಅನ್ನೋ ಕಂಪನಿ ಉದಾಹರಣೆ ತಗೋತೀವಿ. ಸಾಮಾನ್ಯವಾಗಿ ಜಿಯೋ ಕಂಪನಿ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಸರ್ 2016ರಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಬಟ್ ಜಿಯೋ ಕಂಪನಿ 2016ರಲ್ಲ, ಜಿಯೋ ಕಂಪನಿ ಪ್ರಾರಂಭವಾಗಿದ್ದು 15 ಫೆಬ್ರವರಿ 2007ರಲ್ಲಿ ಪ್ರಾರಂಭವಾಗಿತ್ತು. ಸೊ ಹಾಗಾದ್ರೆ ಈ 10 ವರ್ಷದಲ್ಲಿ ಜಿಯೋ ಮಾಡಿದ್ದೇನು ಅಂತ ಕೇಳಿದ್ರೆ, ಜಿಯೋ ವಾಂಟೆಡ್ ಟು ಬಿ ನಂಬರ್ 1 ಕಂಪನಿ, ಎರಡೇ ಮಾತೇ ಇರಲಿಲ್ಲ. ಸೊ ಅವ್ರು ಮಾಡಿದ್ದು 10 ವರ್ಷದಲ್ಲಿ ಟವರ್ಗಳು ಹಾಕಿದ್ರು, ಆಪ್ಟಿಕಲ್ ಕೇಬಲ್ಗಳು ಹಾಕಿದ್ರು, ಲೈಸೆನ್ಸ್ಗಳು ತಗೊಂಡ್ರು, ಏನೆಲ್ಲ ಬೇಕು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರು 10 years ಡೌನ್ ದ ಲೈನ್. ಸೊ ನೆಟ್ವರ್ಕ್ ಕ್ರಿಯೇಟ್ ಮಾಡಿ ಬಿಲ್ಡ್ ಮಾಡಿದ್ಮೇಲೆ ಮಾತ್ರನೇ ಅವರು ಇವತ್ತು 3 years ಡೌನ್ ದ ಲೈನ್ ಇವತ್ತು ನಮ್ಮ ದೇಶದ ನಂಬರ್ 1 ಟೆಲಿಕಾಂ ಕಂಪನಿ ಆಗ ಕಾರಣ ಆಗಿರೋದು, 45 ಕೋಟಿ ಟರ್ನ್ ಓವರ್ ಆಗುವಂತ ಕಾರಣ ಆಗಿರೋದು. ಸೊ ಹಾಗಾದ್ರೆ ಇವತ್ತು ಗ್ಲೋಬಲ್ ಗಾರ್ನರ್ ಕೂಡ ಮಾಡ್ತಾ ಇರೋದು ಇಷ್ಟೇ. ಹಂಗಂತ ನಾವ್ ಏನೂ ಮಾಡಿಲ್ಲ ಅಂತಲ್ಲ ನಾವು ಹೇಳ್ತಾ ಇರೋದು. ಗ್ಲೋಬಲ್ ಗಾರ್ನರ್ ಈಗಾಗಲೇ 120 ಕೋಟಿಯ ಒಂದು ಏನು GMV ಬಗ್ಗೆ ನಾವು ಮಾಡಿದೀವಿ, ಅದು ಆಲ್ರೆಡಿ ಆಗಿರುವಂತ ಕಂಪನಿನೇ. ಬಟ್ ನಾವು ಕೂಡ ಈಗ ಆ ದಿಟ್ಟಲ್ಲೇ ಇದೀವಿ. ನಾವು ಪಾರ್ಟ್ನರ್ಗಳನ್ನ ಕ್ರಿಯೇಟ್ ಮಾಡುವಂತ ಒಂದು ಪ್ರೋಸೆಸ್ ಅಲ್ಲಿ ಇದೀವಿ. ಈಗ ಏನು MCP ಇದೆ ಅದಕ್ಕೆ ಮುಗಿದೋಗಿದೆ, ಏನು ಚಾನಲ್ ಪಾರ್ಟ್ನರ್ ಇದೆ ಅದು ಆಲ್ಮೋಸ್ಟ್ 90% ಮುಗಿದೋಗಿದೆ, ಏನು ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ ಅಂತ ಏನು ನಾವು ಕರ್ನಾಟಕದಲ್ಲಿ ಮಾತಾಡ್ತಾ ಇದೀವಿ ಅದು 30-40% ಆಗೋಗಿದೆ. ಸೊ ನಮ್ಮ ಗುರಿ ಇರೋದು ಬರುವಂತಹ ಕೆಲವು ದಿನಗಳಲ್ಲಿ ನಾವು ಪಾರ್ಟ್ನರ್ಗಳನ್ನ ಮಾಡಿ ನಮ್ಮ ಲೀಡರ್ಶಿಪ್ ಟೀಮ್ ನ ಕಂಪ್ಲೀಟ್ ಮಾಡುವಂತ ಅವಕಾಶ. ಹಾಗಾದ್ರೆ ಕರ್ನಾಟಕದಲ್ಲಿ ಕೇವಲ 1,300 ಜನಕ್ಕೆ ಮಾತ್ರ ಈ ಅವಕಾಶ ಕೊಡ್ತಾ ಇರೋದು. ಸೊ ಇದರಲ್ಲಿ ನೀವು ಒಬ್ರು ಆಗ್ಬೇಕು ಅಂತಿದ್ರೆ ಫಸ್ಟ್ ಬನ್ನಿ. ಸೊ ನೆಕ್ಸ್ಟ್ ಯುಪಾಸ್ ಮಾರಾಟ ಮಾಡ್ತೀವಿ. ಯುಪಾಸ್ ಇಂದ ನೆಕ್ಸ್ಟ್ ವೆಂಡರು ಬರ್ತಾರೆ, ಯೂಸರು ಬರ್ತಾರೆ. ಸೊ ಬರುವಂತ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರಮೋಷನಲ್ ಆಕ್ಟಿವಿಟಿ ಮಾಡ್ತಾ ಇದೀವಿ. ಪೇಪರ್ ಆಡ್, ರೇಡಿಯೋ ಜಿಂಗಲ್ಸ್ ಇದೆಲ್ಲ ಬರ್ತಾ ಇದೆ. ಸೊ
ಯೂಸರು ವೆಂಡರು ಬರೋದು ದೊಡ್ಡ ಸಮಸ್ಯೆನೇ ಇಲ್ಲ ಕಂಪನಿಗೆ, ಅದು ಆಟೋಮೆಟಿಕ್ಲಿ ಬಂದೇ ಬರ್ತಾರೆ ವೆನ್ ವಿ ಫಾಲೋ ದಿಸ್ ಸ್ಟೆಪ್. ಸೊ ನಮ್ಮ ಉದ್ದೇಶ ಇಷ್ಟೇ ಇರೋದು, ಈ ಫ್ಯೂಚರ್ ಡಿಸ್ಟ್ರಿಬ್ಯೂಷನ್ ಶಿಪ್ ಅಲ್ಲಿ ನಾವು ಈ ಏನು 18,000 ACPಗಳಿಂದ 5 ಪಾರ್ಟ್ನರ್ಗಳನ್ನ ತಂದ್ರು ಕೂಡ ನಾವು ಸುಮಾರು 90,000 ಪಾರ್ಟ್ನರ್ಗಳನ್ನ ಭಾರತದ ಎಲ್ಲಾ ಕಡೆ ಮಾಡಿರ್ತೀವಿ. ಆ ಪಾರ್ಟ್ನರ್ಗಳ ಮುಖಾಂತರ ಒಂದೊಂದು ಪಾರ್ಟ್ನರ್ 10 ಯುಪಾಸ್ ಮಾರಾಟ ಮಾಡಿದ್ರು ಕೂಡ ನಾವು 9 ಲಕ್ಷ ಅನ್ನುವ ಈ ಟಾರ್ಗೆಟ್ ಈಸಿಯಾಗಿ ಅಚೀವ್ ಮಾಡ್ತೀವಿ ಅನ್ನುವಂತ ಕಾನ್ಫಿಡೆನ್ಸ್ ಕಂಪನಿಗೂ ಹಾಗೂ ನಮಗೂ ಇದೆ. ಸೊ ನಾವು ಈ 9 ಲಕ್ಷ ಯುಪಾಸ್ ಇಟ್ಕೊಂಡು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ನಮ್ಮ ದೇಶದಲ್ಲಿ 130 ಬ್ಯಾಕ್ ಸ್ಟಾಪ್ ಪ್ರೊಫೈಲ್, ನಮ್ಮ ದೇಶದಲ್ಲಿ ಸುಮಾರು 130 ಕೋಟಿ ಜನಸಂಖ್ಯೆ ಇದೆ. ಆ ಜನಸಂಖ್ಯೆಯಲ್ಲಿ ನಾವು ಕೇವಲ 27 ಕೋಟಿ ಜನಸಂಖ್ಯೆ ನಮಗೆ ಕಸ್ಟಮರ್ ಆಗಿ ಬಂದ್ರೆ ಸಾಕು ಅಂದ್ರೆ ನಮ್ಮ ಗುರಿ ಇರೋದು. ಸೊ ಅಂದ್ರೆ 300 ಯೂಸರ್ಸ್ ಪರ್ ಯುಪಾಸ್ ಬಂದ್ರು ಕೂಡ, ಅಂಡ್ ಇಫ್ ದೇ ಸ್ಪೆಂಡ್ ಕೇವಲ 20,000, ದಟ್ ಇಸ್ ಇಫ್ ದೇ ಸ್ಪೆಂಡ್ ಓನ್ಲಿ 20,000 rupees ಪರ್ ಮಂತ್ ಅನ್ನುವ ಈ ಟಾರ್ಗೆಟ್ ರೀಚ್ ಆದ್ರೆ, ವಿ ವಿಲ್ ಬಿ ದ ಇಂಡಿಯಾಸ್ ಅಲ್ಲ ವರ್ಲ್ಡ್ಸ್ ನಂಬರ್ 1 ಸೇಲ್ಸ್ ಕಂಪನಿ ವಿತ್ GMV ಆಫ್ 5.4 lakh crore GMV. ಸ್ನೇಹಿತರೆ, ಇವತ್ತು ರಿಲಯನ್ಸ್ GMV ಎಷ್ಟು ಅಂತ ಕೇಳಿದ್ರೆ 3.6 lakh crore GMV. ಸೊ ವಿ ವಿಲ್ ಬಿ ದ ಬಿಗ್ಗೆಸ್ಟ್ ಸೇಲ್ಸ್ ಕಂಪನಿ ಇನ್ ದ ವರ್ಲ್ಡ್. ಸೊ ದಿಸ್ ಇಸ್ ದ ವಿಷನ್ ವಾಟ್ ಕಂಪನಿ ಹ್ಯಾಸ್ ಟೇಕನ್. ಸೊ ಇದು ಈ ಒಂದು ದೊಡ್ಡ ವಿಷನ್ಗೆ ನೀವು ದೊಡ್ಡ ಥಿಂಕಿಂಗ್ ಹಾಗೂ ದೊಡ್ಡ ಇನ್ಕಮ್ ಅರ್ನ್ ಮಾಡಕ್ ಆಸಕ್ತಿ ಇರೋರು, ಝೀಲ್ ಇರೋರಿಗೆ ನಾವು ಲೀಡರ್ಶಿಪ್ ಟೀಮ್ಗೆ ಅವಕಾಶ ಕೊಡ್ತಾ ಇರೋದು. ಇಲ್ಲದೆ ಹೋದ್ರೆ ನೀವು ಯೂಸರ್ ಆಗಿ ಖಂಡಿತವಾಗ್ಲೂ ನಮ್ಮ ಜೊತೆ ಇರ್ಬೋದು, ವೆಂಡರ್ ಆಗಿ ಕೂಡ ನೀವು ನಮ್ಮ ಜೊತೆ ಇರ್ಬೋದು. ನೆಕ್ಸ್ಟ್ ಸ್ಲೈಡ್. ಸೊ ಇದು ಇನ್ಸೆಂಟಿವ್ ಪ್ಲಾನ್ ಇದು. ಸೊ ಏನು ನಮ್ಗೆ ಏನ್ ಕಮಿಷನ್ ಬರುತ್ತೆ ಅನ್ನೋದು ಕೂಡ ಮಾತಾಡ್ತಾ ಇದ್ವಿ. ಯುಪಾಸ್ ನಾವು ಯಾವಾಗಲೇ ಹೇಳಿದ ತರ ಒಂದು ACP ತನ್ನ ಪಾರ್ಟ್ನರ್ ಕೋಡ್ ಕೂಡ ತಾನೇ ಕ್ರಿಯೇಟ್ ಮಾಡ್ಕೋಬಹುದು, ತಮ್ಮದೇ ಆದಂತ ಒಂದು ಪಾರ್ಟ್ನರ್ ಕೋಡ್ ಇಟ್ಕೋಬಹುದು. ಸೊ ಒಂದು ಯುಪಾಸ್ ನೀವು ಡೈರೆಕ್ಟ್ ಆಗಿ ಒಂದು ACP ಆಗಿ ನೀವು ಒಂದು ಯುಪಾಸ್ ಮಾರಾಟ ಮಾಡಿದ್ರೆ ಸುಮಾರು 7,000 ರೂಪಾಯಿ ನೀವು ಸಂಪಾದನೆ ಮಾಡಬಹುದು. ಅದಲ್ಲದೆ ಆ ಯುಪಾಸ್ ಒಮ್ಮೆ ಮಾರಾಟ ಮಾಡೋದು ಮಾತ್ರ ಅಲ್ಲ, ಆ ಯುಪಾಸ್ ಇಂದ ಬರುವಂತ ಆದಾಯ, ಆ ವ್ಯಕ್ತಿ ಎಷ್ಟು ಆದಾಯ ಅರ್ನ್ ಮಾಡ್ತಾ ಇದ್ದಾನೆ ಅದರ ಸುಮಾರು 7.5% ಕೂಡ ನಿಮಗೆ ಬರುವಂತೆ ನೀವು ಅವಕಾಶ ಕೊಡ್ತಾ ಇದೆ. ಸೊ ವೆಂಡರ್, ನಿಮ್ಮ ಪಿನ್ ಕೋಡ್ ಅಲ್ಲಿ ಇರುವಂತಹ ಎಲ್ಲಾ ತರದ ವೆಂಡರ್ ಗಳಿಂದ ಸುಮಾರು 5.5% ಕಮಿಷನ್ ಕೂಡ ನೀವೇ ಅರ್ನ್ ಮಾಡೋದು ಆಸ್ ಎ ACP ಆಫ್ ದಟ್ ಪಿನ್ ಕೋಡ್. ಅಂಡ್ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಒಂದು UPV ಇನ್ಕಮ್ ಅನ್ನೋದೇನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಒಂದು UPV ಅನ್ನೋದು 10,000 ರೂಪಾಯಿ ಖರ್ಚು ಮಾಡುವಂತ ಒಂದು ಖರ್ಚು ನಿಮ್ಮ ಪಿನ್ ಕೋಡ್ ಅಲ್ಲಿ ಯಾವುದೇ ವ್ಯಕ್ತಿ ಖರ್ಚು ಮಾಡಿರ್ಲಿ. ಸಪೋಸ್ ಯೋಚನೆ ಮಾಡಿ, ನಿಮ್ದೊಂದು ಇವತ್ತೊಂದು ಪಿನ್ ಕೋಡ್ ಅನ್ನೋದು 1.5 ಲಕ್ಷ ಜನಗಳು ಇರುವಂತಹ ಒಂದು ಪಾಪ್ಯುಲೇಷನ್ ಇರುವಂತಹ ಒಂದು ಜಾಗದಲ್ಲಿ ಸಪೋಸ್ 10% ಆಫ್ ಇಟ್, ಜಸ್ಟ್ 10%, 10,000 ಜನ ಈ UPV ಕ್ರಿಯೇಟ್ ಮಾಡಿದ್ರು ಕೂಡ ಬರೀ ಮಂತ್ಲಿ ನಿಮ್ಮ UPV ಇನ್ಕಮ್ ವಿಲ್ ಬಿ ಮೋರ್ ದನ್ 15,000 rupees. ಅಂಡ್ ಮೋರ್ ಓವರ್ ಎನಿಬಡಿ ಟುಮಾರೋ, ನಾಳೆ ನಿಮ್ಮ ಪಿನ್ ಕೋಡ್ಗೆ ರೀಲೊಕೇಟ್ ಆಗಿ ದೇ ಬೈ ಎನಿ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಆಲ್ಸೋ, ಅದರಲ್ಲೂ ಕೂಡ 2 to 15% is your earning as a partner and ACP. So friends, there are a lot of income opportunity. ಇದ್ರ ಬಗ್ಗೆನೂ ಕೂಡ ನಾವು ನಾಳೆ ಡೀಟೇಲ್ ಆಗಿ ಇದರ ಕ್ಯಾಲ್ಕುಲೇಷನ್, ಇದರ ಪವರ್ ಏನು ಅಂತ ನಾವು ನಾಳೆ ಪ್ರೊಜೆಕ್ಟ್ ಮಾಡ್ತೀವಿ. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಈ 5.4 lakh crore ನಾವು ಏನ್ ತಲುಪ್ತೀವಿ, ಆ ಒಂದು ಲಕ್ಷ್ಯ ತಲುಪೋಕೆ ನಮಗೆ ಬೇಕಾಗಿರೋದು ಇಡೀ ಭಾರತದಲ್ಲಿ ಈ 1,300 ಜನದಲ್ಲಿ ಕೇವಲ 18,000 people only required. 131 crore population ಅಲ್ಲಿ we need only 18,000 people only. ಸೊ ಇದಕ್ಕಾಗಿ ಎಲ್ಲಾ ತರಬೇತಿ ಕಾರ್ಯಕ್ರಮಗಳು ಕೂಡ ನಾವು ಕೊಡ್ತೀವಿ ನಿಮ್ಗೆ. ACP, CP ಎಲ್ಲಾ ಲೆವೆಲ್ ಅಲ್ಲೂ ಕೂಡ ಕನ್ನಡದಲ್ಲೂ, ಇಂಗ್ಲಿಷಲ್ಲೂ, ಹಿಂದಿಯಲ್ಲೂ ಕೂಡ ತರಬೇತಿ ಕಾರ್ಯಕ್ರಮಗಳು ಕೊಡ್ತಾ ಇರ್ತೀವಿ. ಅದು ಕೂಡ ನೀವು ತಗೊಂಡು ನಿಮ್ಮ ಬಿಸ್ನೆಸ್ ಅನ್ನು ಡೆವಲಪ್ ಮಾಡೋದಕ್ಕೆ ಈಸಿಯಾಗಿ ಡೆವಲಪ್ ಮಾಡಬಹುದು. ನೆಕ್ಸ್ಟ್. ಸೊ ಫ್ರೆಂಡ್ಸ್, ಐ ಥಿಂಕ್ ಇದು ಫಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ಮಾತಾಡಾಗಿದೆ. ಸೊ 14 ಸ್ಟೇಟೆಡ್ ಇಂದ ನಾವು ಈಗಾಗಲೇ ಇದ್ರ ಬಗ್ಗೆ ಇಷ್ಟೊತ್ತು ಮಾತಾಡಾಗಿದೆ. ಸೊ ವಿ ವಾಂಟ್ ಟು ಬೈ 2022, ಬೈ ಮಾರ್ಚ್ 2022 63 lakh crore GMV ಅನ್ನುವಂತ ಒಂದು ಗುರಿ ತಲುಪಬೇಕು. ಅಂಡ್ ಪ್ಯೂರ್ಲಿ ಇಂಡಿಯನ್ಸ್ ಸ್ಟಾರ್ಟ್ ಮಾಡಿರುವಂತ ಒಂದು ಕಂಪನಿ, ಮೇಡ್ ಬೈ ಇಂಡಿಯನ್ಸ್, ಒಂದು ಇಂಡಿಯನ್ ಕಂಪನಿ, ಒಂದು ಸ್ವದೇಶಿ ಕಂಪನಿ, ಯಾವುದೇ ಫಾರಿನ್ ಇನ್ವೆಸ್ಟರ್ಸ್ ಇಲ್ದೇನೆ ಒಂದು ಈಗಾಗಲೇ 210 crore ವ್ಯಾಲ್ಯೂಯೇಷನ್ ಇರುವಂತ ಒಂದು ಕಂಪನಿ. ಸೊ ಇಷ್ಟೊತ್ತು ಈ ಕಾರ್ಯಕ್ರಮಕ್ಕೆ ಬಂದು ನೀವು ನಿಮ್ಮ ಒಂದು ವರ್ಕಿಂಗ್ ಡೇ ನಲ್ಲೂ ಕೂಡ ಯು ಸ್ಪೆಂಡ್ ಅ ಗುಡ್ ಕ್ವಾಲಿಟಿ ಟೈಮ್ ಆಫ್ 90 minutes ವಿತ್ ಅಸ್. ಈ 90 ನಿಮಿಷ ನಾವು ನಿಮಗೆ ಒಂದು ಹೊಸ ವರ್ಲ್ಡ್ ಆಫ್ ಆಪರ್ಚುನಿಟಿಗೆ ನಾವು ನಿಮಗೆ 3 ಭಾಗದಲ್ಲಿ ನಾವು 3 ಜನ ಸ್ಪೀಕರ್ಸ್ ಮಾತಾಡಿ ನಿಮಗೆ ಇದ್ರ ಬಗ್ಗೆ ವಿವರಣೆ ನೀಡಿದೀವಿ. ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಇವತ್ತು ಇನ್ವೈಟ್ ಯಾರು ಮಾಡಿದ್ದಾರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಕೇಳಿ, ಅವ್ರ ಹತ್ರ ಮಾಹಿತಿ ಇರುತ್ತೆ. ಸಪೋಸ್ ಅವರು ಇತ್ತೀಚಿನ ದಿನಗಳಲ್ಲೇ ಜಾಯಿನ್ ಆಗಿರುವಂತ ವ್ಯಕ್ತಿ ಆಗಿದ್ರೆ ಸಮಸ್ಯೆ ಇಲ್ಲ. ಈ ಪ್ರಶ್ನೆಗಳು ಈಗ ನೀವು ಈ ನಂತರ ನೀವು ಇಲ್ಲಿ ಕೇಳ್ಬೋದು. ಅದಲ್ಲದೆ ನಾಳೆ ಇದು ಸಂಕ್ಷಿಪ್ತವಾಗಿ ನಾವು ವೆಂಡರ್ ಮತ್ತೆ ಯುಪಾಸ್
ಮತ್ತು ACP ಇನ್ಕಮ್ ಏನು ಅನ್ನೋದು ಕೂಡ ನಾಳೆ ನಾವು ಡೀಟೇಲ್ ಆಗಿ ಮಾತಾಡ್ತೀವಿ ನಾಳೆ 7 o'clock ಗೆ. ಸೊ ಆ ಪ್ರೋಗ್ರಾಮ್ ಕೂಡ ನೀವು ಲೀಡರ್ಶಿಪ್ ಟೀಮ್ ಬರಬೇಕು ಅಂತ ಒಂದು ಆಸಕ್ತಿ ಇದ್ರೆ ದಯವಿಟ್ಟು ಮಿಸ್ ಮಾಡಬೇಡಿ. ಬಿಕಾಸ್ ಇವತ್ತು ಯಾವುದೇ ತರ ಫ್ರಾಂಚೈಸಿ ಕಾಸ್ಟ್ ಡಿಸ್ಟ್ರಿಬ್ಯೂಷನ್ಶಿಪ್ ಕಾಸ್ಟ್ ನಾವು ತಗೋತಾ ಇಲ್ಲ ಟು ಬಿಕಮ್ ಎ ACP, ಬಟ್ ವಿ ಓನ್ಲಿ ಸೇ ದಟ್ UPOS ಇಸ್ ಅ ಮಸ್ಟ್ ಟು ಬಿಕಮ್. ನಮ್ಮ ಜೊತೆ ಕರ್ನಾಟಕದಲ್ಲಿ ಒಂದು ACP ಆಗ್ಬೇಕು ಅಂತಿದ್ರೆ UPOS ಅನ್ನೋ ಒಂದು ಅನಿವಾರ್ಯತೆ ಇದೆ. ಸೊ ಬಿಕಾಸ್ ನಿಮಗೆ ಪ್ರಾಡಕ್ಟ್ ಏನಂತ ಗೊತ್ತಿಲ್ಲದೆ ನೀವು ಇನ್ನೊಬ್ಬರ ಜೊತೆ ಮಾತಾಡಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್ ಫಾರ್ ಸ್ಪೆಂಡಿಂಗ್ ಯೋರ್ ಕ್ವಾಲಿಟಿ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬಿಸ್ನೆಸ್ ಕಾನ್ಸೆಪ್ಟ್. ಥ್ಯಾಂಕ್ಸ್ ಫಾರ್ ಆಲ್ ಆಫ್ ಯು ಟು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಈ ಪ್ರೋಗ್ರಾಮ್ ಇಲ್ಲಿಗೆ ವೈಂಡ್ ಅಪ್ ಆಗಿದೆ. ಸೊ ಇಟ್ ಇಸ್ ಓಪನ್ ಫಾರ್ ಎ ಕ್ವಶನ್ ಅಂಡ್ ಆನ್ಸರ್ ಸೆಷನ್. ನಮ್ಮ ಸ್ಟೇಟ್ ಹೆಡ್ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ಎಲ್ಲಾ ಪ್ರಶ್ನೆಗಳು ಕ್ಲಿಯರ್ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕು ಅಂತ ನಾವು ನಿಮ್ಮ ಹತ್ರ ಕೇಳ್ಕೊತೀವಿ. ಬಿಕಾಸ್ ಒಂದು ಹೊಟ್ಟೆ ನೋವು ಇದ್ರೆ ಡಾಕ್ಟರ್ ಹತ್ರ ಕೇಳಬೇಕು, ಎಂಜಿನಿಯರ್ ಹತ್ರ ಕೇಳಿದ್ರೆ ಅದಕ್ಕೆ ಔಷಧಿ ಸಿಕ್ಕಲ್ಲ. ಸೊ ನಮ್ಮ ಸ್ಟೇಟ್ ಹೆಡ್ ಬೆಸ್ಟ್ ಡಾಕ್ಟರ್. ಸೊ ಇಲ್ಲೇ ಕೇಳಿ, ಈ ವಿಲ್ ಆನ್ಸರ್ ಯು ಅದು ಸಿಲ್ಲಿ ಕ್ವಶನ್ ಆದ್ರೂ ಪರವಾಗಿಲ್ಲ, ನಿಮ್ಮ ಎಲ್ಲಾ ಪ್ರಶ್ನೆಗಳು ಕೂಡ ನಮ್ಮ ಡಾಕ್ಟರ್ ಹತ್ರ ಕೇಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಜೈ ಜಿ.